ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಆನ್ ಇದೆಯಾ ಅದು? ಹರಿ ಓಂ. ಕೇಳಿಸ್ತಿಲ್ಲ? ಅದ್ರಲ್ಲಿ ಕೇಳಿಸ್ತು. ಎಲ್ಲಿ ತೊಂದರೆ? ಧೃತರಾಷ್ಟ್ರ ಸಂಜಯನ ಮಾತುಗಳನ್ನು ಕೇಳಿಸಿಕೊಂಡು ಅವನಿಗೆ ಯೋಚನೆ ಹತ್ತಿತು, ನಿಜವಾಗಿಯೂ ನನ್ನ ಮಕ್ಕಳು ಅನರ್ಥದ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ. ಮಹದ್ವೋ ಭಯಮಾಗಾಮಿ ನಚೇಚ್ಛಾಮ್ಯಃ ಅಥ ಪಾಂಡವೈ ಗದಯಾ ಭೀಮಸೇನೇನ ಹತಾ ಶಮಮುಪೈಷ್ಯಥ. ನನ್ನ ಮಕ್ಕಳು ಭೀಮಸೇನನ ಪೆಟ್ಟಿಗೆ ಪ್ರಾಣ ತೊರೆಯುವುದು ನನಗಿಷ್ಟ ಇಲ್ಲ. ದುರ್ಯೋಧನ, ನಾನಿಷ್ಟು ಒತ್ತಿ ಒತ್ತಿ ನಿನಗೆ ಹೇಳಿದ್ದನ್ನ ಅವತ್ತು ಭೀಮಸೇನ ನಿಮ್ಮ ಎಲ್ಲರ ಮೇಲೆ ಗದೆಯನ್ನು ಏರಿಸಿಕೊಂಡು ಯುದ್ಧಕ್ಕಾಗಿ ಬಂದು ಪ್ರಾಣವನ್ನೇ ತೆಗೆಯುವ ಹೊಡೆತವನ್ನು ಕೊಟ್ಟಾಗ ನನ್ನ ನೆನಪಾಗುತ್ತೆ. ಅಪ್ಪ ಹೇಳ್ತಿದ್ದ, ಅಪ್ಪ ಎಷ್ಟು ಹೇಳ್ದ, ಆದರೂ ನಾನು ಕೇಳಲಿಲ್ಲ. ತದಾ ಸ್ಮರ್ತಾಸಿ ಮೇ ವಚಃ, ಆಗ ನಿನಗೆ ನನ್ನ ಮಾತು ನೆನಪಾಗುತ್ತೆ. ಅಲ್ಲಿ ತನಕ ನೀನು ನಾನು ಹೇಳಿದ್ದನ್ನು ಗಂಭೀರವಾಗಿ ತಗೊಳ್ಳಲ್ಲ ಅಂತ ಹೀಗೆ ಹೇಳಿ, ಆದರೂ ಅವನ ಮನಸ್ಸಿನಲ್ಲಿ ಏನು ಬದಲಾವಣೆ ಇರಲಿಲ್ಲ. ಯಾಕಂದ್ರೆ ಅವನದ್ದೇ ಆದ ಕೆಲವೆಲ್ಲ ನಿಯಮಗಳು, ಆಲೋಚನೆಗಳು, ಇದರಿಂದ ನಾನು ಗೆಲ್ತೇನೆ ಅಂತ ಅನ್ನುವ ಭರವಸೆಗಳಿತ್ತು ಒಂದು ಕರ್ಣನ ಮೇಲೆ. ಉಳಿದಂತೆ ಚಿರಜೀವಿಗಳಾದ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮಾದಿಗಳ ಹಿನ್ನೆಲೆಯಲ್ಲಿ ದ್ರೋಣಾಚಾರ್ಯರು ಚಿರಜೀವಿ ಅಲ್ಲದೇ ಇದ್ರು, ಅಸ್ತ್ರಗಳೆಲ್ಲ ಚೆನ್ನಾಗಿ ಬಲ್ಲವರು, ಅವರಿಂದ ಖಂಡಿತ ನನಗೆ ಗೆಲುವಾಗುತ್ತೆ ಅಂತ ಅವನ ಯೋಚನೆ ಇತ್ತು. ಹಾಗಾಗಿ ಇದಿಷ್ಟು ಹೊರನೋಟದ ಗುಟ್ಟು. ಇನ್ನು ನಿಜವಾದ ಸಂಗತಿ ಮತ್ತೆ ಮುಂದೆ ಹೇಳ್ತಾನೆ. ಧೃತರಾಷ್ಟ್ರ ಆಗ ಮತ್ತೆ ಸಂಜಯನನ್ನು ಕೇಳ್ತಾನೆ. ಅವನ ಹತ್ರ ಏನು ಮಾತಾಡಿದ್ರು ಅವನಿಗೆ ತಲೆಗೆ ಹೋಗ್ತಿಲ್ಲ ದುರ್ಯೋಧನನಿಗೆ. ಹಾಗಾಗಿ ಸಂಜಯನ ಹತ್ರನೇ ಮತ್ತೆ ಹೇಳ್ತಾನೆ, ಬ್ರೂಹಿ ಸಂಜಯ ಯಚ್ಛೇಷಂ ವಾಸುದೇವಾದನಂತರಂ ಅರ್ಜುನ ಉವಾಚ ತ್ವಾಂ ಪರಂ ಕೌತೂಹಲಂ ಹಿಮೆ. ಯಾವುದನ್ನ ನೀನು ಇಲ್ಲಿ ತನಕ ಹೇಳಿದ್ರಲ್ಲಿ ಬಿಟ್ಟಿದ್ಯೋ, ಅರ್ಜುನ ಮತ್ತೆ ಕೃಷ್ಣ ಹೇಳಿದ್ರಲ್ಲಿ, ಅದು ಕೂಡ ಹೇಳಿಬಿಡು. ಏನಾದರೂ ಇನ್ನೂ ಮೈನ್ಯೂಟ್ ಡೀಟೇಲ್ಸ್ ಕೂಡ ನಮಗೆ ಬೇಕಾಗುತ್ತೆ. ಏನು ವಿಷಯ ಹೇಳಿದ್ದಾನೆ, ಯಾವ ವಿಷಯವನ್ನ ಅವನು ಗುರಿಯಾಗಿ ಇಟ್ಟುಕೊಂಡಿದ್ದಾನೆ. ವಸುತಃ ಅವರು ಮೈನ್ಯೂಟ್ ಡೀಟೇಲ್ ಅಂತ ಏನು ಉಳಿಸ್ಕೊಳ್ಳಿಲ್ಲ. ನೀನು ಇದನ್ನು ಹೋಗಿ ಅವರಿಗೆ ಕಿವಿಗೆ ಹಾಕು ಅಂತಾನೆ ಹೇಳಿ ಕಳುಹಿಸಿದ್ದಾದ್ರಿಂದ, ಆದರೂ ಇನ್ಯಾವುದಾದ್ರೂ ಒಂದು ಅಂಶ ಬಿಟ್ಟು ಹೋಗಿದ್ರೆ ಅದನ್ನ ಹೇಳು ಅಂತ ಈ ರೀತಿ ಧೃತರಾಷ್ಟ್ರ ಕೇಳಿದಾಗ ಸಂಜಯ ಹೇಳ್ತಾನೆ, ವಾಸುದೇವ ವಚ ಶ್ರುತ್ವಾ ಕುಂತಿ ಪುತ್ರೋ ಧನಂಜಯ ಉವಾಚ ಕಾಲೇ ದುರ್ಧರ್ಷೋ ವಾಸುದೇವಸ್ಯ ಶೃಣ್ವತಃ. ಅರ್ಜುನ ಕೃಷ್ಣನಿಗೆ ಕೇಳುವ ಹಾಗೆಯೇ ಕೆಲವು ಮಾತುಗಳನ್ನು ಆಡುತ್ತಾನೆ. ಅಜ್ಜ ಭೀಷ್ಮ, ಧೃತರಾಷ್ಟ್ರ, ದ್ರೋಣ, ಕರ್ಣ, ಕೃಪ, ಶಲ್ಯ, ಬಾಹ್ಲಿಕ, ಅಶ್ವತ್ಥಾಮ, ಸೌಮದತ್ತಿ, ಶಕುನಿ, ದುಶ್ಯಾಸನ, ಶಲ, ಕುರುಮಿತ್ರ, ವಿವಿಂಶತಿ, ವಿಕರ್ಣ, ಚಿತ್ರಸೇನ, ಜಯತ್ಸೇನ, ವಿಂದ, ಅನುವಿಂದ, ಅವಂತಿ ದೇಶದ ರಾಜರವರಿಬ್ರು, ದುರ್ಮುಖ, ಪೌರವ, ಸೈಂಧವ, ದುಸ್ಸಹ, ಭೂರಿಶ್ರವಸ್ಸು, ಭಗದತ್ತ, ಜಲಸಂಧ, ಈ ಎಲ್ಲರನ್ನೂ ಗಮನದಲ್ಲಿಟ್ಟುಕೊಂಡೇ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಏ ಚಾಪ್ಯನ್ನಿ, ಇಷ್ಟೇ ಅಲ್ಲ, ನಂಗೆ ಗೊತ್ತು ಇನ್ನು ತುಂಬಾ ಜನ ಇದ್ದಾರೆ ಅಂತ. ಏ ಚಾಪ್ಯನ್ನಿ, ಇನ್ನು ಉಳಿದವರು ಯಾರ್ಯಾರು ಪಾರ್ಥಿವಾಹ ತತ್ರ ಯೋದ್ಧುಂ ಸಮಾಗತಾಹ. ದುರ್ಯೋಧನನಿಗೋಸ್ಕರ ಯುದ್ಧ ಮಾಡಲಿಕ್ಕೆ ಯಾರೆಲ್ಲ ಬಂದಿದ್ದಾರೋ, ಕೌರವಾಣಾಂ ಪ್ರಿಯಾರ್ಥಂ, ಕೌರವನಿಗೆ ಹಿತವನ್ನು ಒಡ್ಡಬೇಕು ಅನ್ನುವ ದೃಷ್ಟಿಯಿಂದ ಯಾರೆಲ್ಲ ಬಂದಿದ್ದಾರೋ, ಮುಮೂರ್ಷವಃ ಮರ್ತುಮಿಚ್ಛವಃ ಅಂತ, ಸಾಯ್ಲಿಕ್ಕೆ ಅಂತ ಬಂದಿದ್ದಾರೆ. ಪಾಂಡವಾಗ್ನೌ, ಎಲ್ಲಿ ಸಾಯ್ತಾರೆ ಅಂದ್ರೆ ಪಾಂಡವರೆನ್ನುವ ಭೀಕರವಾದ ಅಗ್ನಿಯಲ್ಲಿ, ಕಾಳ್ಗಿಚ್ಚಿನಲ್ಲಿ ಸುಟ್ಟು ಹೋಗ್ತಾರೆ.
ಧಾರ್ತರಾಷ್ಟ್ರ. ಇಷ್ಟು ಇವರನ್ನ ಕರೆತಂದದ್ದು ಯಾರು ಅಂದ್ರೆ ದುರ್ಯೋಧನ. ಅವನು ಕರೆತಂದದ್ದು. ಯಥಾ ನ್ಯಾಯಂ ಕುಶಲಂ ವಂದನಂಚ ಸಮಾಗತ ಮದ್ವಚನೇನ ವಾಚ್ಯಾ. ಎಲ್ಲರಿಗೂ ನಾನಿಷ್ಟು ಜನರ ಹೆಸರು ಹೇಳಿದ್ನೋ ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳನ್ನು ಸಲ್ಲಿಸು. ಆತ್ಮೀಯವಾದ ಅವರ ಮೇಲೆ ನನಗೆ ಕಾಳಜಿ ಇದೆ ಅನ್ನೋದನ್ನ ತಿಳಿಸು. ನಾನೇನು ಹೇಳಿದ್ನೋ ಅದನ್ನು ಹಾಗೆ ಹೇಳಿ ಅಂತ ಒಂದಿಷ್ಟು ಹೇಳಿದ್ದನ್ನು ಹೇಳ್ತಾನೆ. ಇದಂ ಬ್ರೂಯಾಹ ಸಂಜಯ ರಾಜ ಮಧ್ಯೆ ದುರ್ಯೋಧನಂ ಪಾಪಕೃತಾಂ ಪ್ರಧಾನಂ ಅಮರ್ಷಣಂ ದುರ್ಮತಿಂ ರಾಜಪುತ್ರಂ ಪಾಪಾತ್ಮಾನಂ ಧಾರ್ತರಾಷ್ಟ್ರಂ ಸುಲಬ್ಧಂ. ಎಲ್ಲರೂ ಇರುವಂತೆಯೇ ರಾಜ ಮಧ್ಯದಲ್ಲಿ ಈ ಮಾತನ್ನು ಹೇಳು. ಪಾಪಿಷ್ಠರು ಅಂತ ಜಗತ್ತಿನಲ್ಲಿ ಯಾರಾದರೂ ಹಿರಿಯರು ಅಂತಿದ್ರೆ ಅದರಲ್ಲಿ ದುರ್ಯೋಧನ ಪ್ರಧಾನ. ಇವು ಯಾರೂ ಅಲ್ಲ. ಇದು ಬಹಳ ಗಮನಿಸಬೇಕಾದ ಅಂಶ. ಮೇಲ್ನೋಟಕ್ಕೆ ಗೊತ್ತಾಗಲ್ಲ ಇದು ಯಾಕೆ ಹೇಳಿದ ಅಂತ. ಯಾರೆಲ್ಲ ಅಲ್ಲಿ ಇದ್ದಾರೋ ಅವರೆಲ್ಲರಿಗೂ ಮೂಲ ದುರ್ಯೋಧನ. ಅವರ ಮುಂದೆ ಅಂದ್ರೆ ದುರ್ಯೋಧನನ ಮುಂದೆ ಇವರು ಯಾರೂ ದೊಡ್ಡವರಲ್ಲ. ಪಾಪದ ಕೆಲಸ ಮಾಡುವ ವಿಷಯದಲ್ಲಿ ಬಹಳ ಬಹಳ ಕೆಡುಕತನದ ಪರಮಾವಧಿಯನ್ನು ಮುಟ್ಟಿದವ ಅವನು. ಪಾಪಾತ್ಮಾನಂ, ಅವನಿಗೆ ಒಂದೇ ಒಂದು ಕ್ಷಣವೂ ಕೂಡ ಇನ್ನೊಬ್ಬರಿಗೆ ಹಿತ ಆಗ್ಬೇಕು ಒಳಿತಾಗ್ಬೇಕು ಅನ್ನೋ ಯೋಚನೆ ಅವನಿಗೆ ಬರಲ್ಲ. ಸರ್ವಂ ಮಮೈತದ್ವಚನಂ ಸಮಗ್ರಂ ಸಹಾಮಾತ್ಯಂ ಸಂಜಯ ಶ್ರಾವಯೇಥಾಹ. ಅಲ್ಲಿ ಅಷ್ಟು ಜನ ರಾಜರು ಇರುವಂತೆಯೇ ಅಷ್ಟು ಮಂತ್ರಿಗಳು ಸೇನಾಧಿಪತಿಗಳು ಯಾರೆಲ್ಲ ಆ ಮಂತ್ರಾಲೋಚನೆಯಲ್ಲಿ ಎದುರು ನಿಲ್ತಾರೋ ಅವರಿಗೆ ಕೇಳುವಂತೆ ಈ ಮಾತು ಹೇಳು. ಆದ್ರಿಂದ ಅವನಿಗೆ ಯಾರು ಬೆಂಗಾವಲಾಗಿ ನಿಂತಿದ್ದೀರೋ ನೀವು ಅನಿವಾರ್ಯವಾಗಿ ಕಾಲ್ಗಿಚ್ಚಿನೊಳಗೆ ಅವನಿಗೋಸ್ಕರ ಪ್ರವೇಶ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ನಿಮ್ಮ ಮೇಲೆ ವ್ಯಕ್ತಿಗತವಾಗಿ ನನಗೆ ಯಾವುದೇ ಕೋಪ ತಾಪ ಇಲ್ಲ. ನನಗೆ ಯಾರ ಮೇಲೂ ಕೋಪ ಇಲ್ಲ. ನಾನು ಯುದ್ಧ ಮಾಡುವುದು ಕೂಡ ನಮಗೆ ಹಿಂದೆ ಹೀಗೆ ಅನ್ಯಾಯ ಮಾಡಿದ್ರು ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡ್ತೇವೆ ಅಂತಲ್ಲ. ನ್ಯಾಯವಾಗಿ ನಮಗೆ ಸಿಗಬೇಕಾದ್ದನ್ನು ನಾವು ಪಡೀಲಿಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಪ್ರಯತ್ನ ಮಾತ್ರ ಪರಿಪೂರ್ಣವಾದ ಕ್ರಮದಲ್ಲಿ ಮಾಡ್ತೇವೆ ನಾವು. ಇದರಲ್ಲಿ ಅಯ್ಯೋ ನಮ್ಮವರು ಅದು ಇದು ಈ ಯೋಚನೆ ಎಲ್ಲ ನಾವು ಮಾಡುವಂತವರಲ್ಲ. ಯುದ್ಧ ಅಂತ ನೀವು ಒಪ್ಕೊಂಡು ಬರ್ತಾ ಇದ್ದೀರಾ. ಅದರಿಂದಾಗಿ ನೀವು ನಮ್ಮನ್ನ ನಿಗ್ರಹಿಸ್ಲಿಕ್ಕೇನೆ ಬರ್ತೀರಿ ಅಂತ ನಿಶ್ಚಯ ಆದ್ಮೇಲೆ ನಾವು ನಿಮ್ಮನ್ನ ನಿಗ್ರಹಿಸುವ ಯೋಚನೆಯಲ್ಲೇ ಯುದ್ಧ ಮಾಡ್ತೇವೆ. ಸೇಡು ಸೆಟ್ಟು ಇತ್ಯಾದಿ ಯಾವುದು ನಮ್ಮ ತಲೆಯಲ್ಲಿ ಈಗ ಇಲ್ಲ. ಆದ್ರೆ ದುರ್ಯೋಧನನಿಗೆ ನೀವೇನು ಯೋಚನೆ ಮಾಡಿ ಅವನಿಗೆ ಬೆಂಗಾವಲಾಗಿ ನಿಂತಿದ್ದೀರಿ, ಇದು ನಿಮ್ಮೆಲ್ಲರ ಹಾನಿಗೆ ಕಾರಣ. ನೀವು ಯಾರೂ ಉಳಿಯಲ್ಲ. ಅವನು ಉಳಿಬಾರ್ದು ಅಂತ ಹಚ್ಚಿದ ಬೆಂಕಿಗೆ ನೀವು ನಿಮ್ಮ ಮೈ ಒಡ್ಡುತ್ತಾ ಇದ್ದೀರಿ. ಸ್ವಲ್ಪ ಶಾಖ ಕಾಯಿಸಿಕೊಳ್ಳೋಣ ಅಂತ ಅದು ಮೈ ಸುಟ್ಬಿಡುತ್ತೆ. ಅದರಿಂದಾಗಿ ಇದಕ್ಕೆ ನೀವೆಲ್ಲ ಎಚ್ಚರ ಇರಬೇಕು. ನಾನು ಎಲ್ಲರನ್ನೂ ಕೂಡ ಗೌರವದಿಂದ ಕಂಡಿದ್ದೇನೆ ಎನ್ನುವುದನ್ನು ತಿಳಿಸಿ, ದುರ್ಯೋಧನನಿಗೆ ನೀವೆಲ್ಲ ಸಹಾಯ ಮಾಡುತ್ತಾ ಇರುವುದು ಇದು ನಿಮಗೆ ಉಚಿತ ಅಲ್ಲ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ, ಇದನ್ನು ತಿಳಿಸು ಅಂತ ಹೀಗೆ ಹೇಳಿ ಅವನು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಸಂಜಯ ಹೇಳ್ತಾ ಇದ್ದಾನೆ, ನನ್ನನ್ನ ಅರ್ಜುನ ಗಟ್ಟಿಯಾಗಿ ಅಪ್ಪಿಕೊಂಡ. ಏವಂ ಪರಿಶ್ವಜ್ಯ ಧನಂಜಯೋ ಮಾಂ ತಥೋರ್ಥವದ್ಧರ್ಮಮತ ಧರ್ಮವಚ್ಚಾಪಿ ವಾಕ್ಯಂ. ಅರ್ಥವತ್ತಾದ ಧರ್ಮವತ್ತಾದ ಮಾತುಗಳನ್ನು ಆಡಿ ಯಥಾಶ್ರುತಂತೆ ವದತೋ ಮಹಾತ್ಮನೋ ಯದು ಪ್ರವೀರಸ್ಯ ವಚಃ ಸಮಾಹಿತಂ. ನಾವು ಏನ್ ಹೇಳಿದೋ ಅದನ್ನು ಇದ್ದಂತೆ ಹೇಳು ಸಾಕು. ಇನ್ನೇನು ನೀನು ಅದಕ್ಕೋಸ್ಕರ ಬೇರೆ ಶಬ್ದಗಳನ್ನು ಜೋಡಿಸಬೇಕಾಗಿಲ್ಲ. ಯದುಪ್ರವೀರನಾದ ಕೃಷ್ಣನ ಮಾತು ಕೂಡ ಅಷ್ಟೊತ್ತಿಗೆ ಅವನು ಹೇಳಿದ. ತಥೈವ ವಾಚ್ಯಂ ಭವತಾ ಮಧ್ವಚಃ ಸಮಾಗತೇಷು ಕ್ಷಿತಿಪೇಷು ಸರ್ವಶಃ. ಇನ್ಯಾರ್ಯಾರು ವೀರರು ಅಲ್ಲಿ ಬಂದು ದುರ್ಯೋಧನನಿಗೆ ಸಹಾಯಕ್ಕೆ ಬಂದಿದ್ದಾರೋ ಅವರಿಗೆಲ್ಲರಿಗೂ ಹೇಳು. ಶರಾಗ್ನಿ ಧೂಮೇ ರಥನೇಮಿ ನಾದಿತೆ ಧನುಸ್ತಿ ಶುಚೇನ ಸ್ರವಲಾಪಹಾರಿಣ ಯಥಾ ಹೋಮ ಕ್ರಿಯತೆ ಮಹಾಮೃದೆ ತಥಾ ಸಮೇತ್ಯ ಪ್ರಯತಧ್ವಂ ಆದೃತಾಃ. ಬಾಣಗಳೆಂಬ ಹೊಗೆ ಏಳುವ ರಥನೇಮಿಯ ಚಕ್ರಗಳೇ ಶಂಖದ ಧ್ವನಿಯಂತೆ ಅದಕ್ಕೆ ಪೂರಕವಾಗಿ ನಿಲ್ಲುವ ಮಹಾ ರಣಯಜ್ಞ ನಡೆಯುವಾಗ ಮಹಾಮೃಧೆ ದೊಡ್ಡ ಯುದ್ಧ ಎನ್ನುವ ಹೋಮದಲ್ಲಿ ಯಾರೆಲ್ಲ ಈ ಬಾಣದ ಹೊಗೆಗೆ ಉಸಿರು ಕಟ್ತಾರೋ ಅವರೆಲ್ಲರೂ ಕೂಡ ಇಲ್ಲಿ ಕೊನೆಯನ್ನು ಕಾಣುತ್ತಾರೆ. ನಯಾಮಿ ಬಸ್ಸಾಶ್ವಪದಾತಿ ಕುಂಜರಾನ್. ಎಲ್ಲರನ್ನೂ ಕೂಡ ಬಾಣದ ಮಳೆಯಿಂದ ಯಮನ ಲೋಕದ ಕಡೆಗೆ ಪಿತೃಣಾಂ ಅಶಿವಾಶಿತಾಶರೀಹಿ. ಅಶಿವಾಹ ಅಂದ್ರೆ ಅಮಂಗಳವಾದಂತಹ ದಕ್ಷಿಣದ ದಿಕ್ಕಿಗೆ ನೀವೆಲ್ಲರೂ ಪ್ರಯಾಣ ಮಾಡುವುದಕ್ಕೆ ಸಿದ್ಧರಾಗಿರಬೇಕಾಗುತ್ತೆ. ನೀವು ಇದಕ್ಕೆ ಬೆಂಗಾವಲು ಸೂಚಿಸ್ತೀರಿ ಅಂತಂದ್ರೆ. ತಥೋಹಮ ಮಂತ್ರ ಚತುರ್ಭುಜಂ ಹರಿಂ
ಕೃಷ್ಣ ಅವನಿಗೆ 4 ಕೈಯನ್ನು ಕಾಣಿಸಿದ್ದಾನೆ. ಯಾವಾಗ ಅವನು ತುಂಬಾ ಬಲವಾದ ವಿಷಯವನ್ನು ಹೇಳುತ್ತಾನೆ ಮತ್ತು ಯಾರಿಗೆ ಅವನು ಹೇಳಿದ್ದು ಅತ್ಯಂತ ಅರ್ಥ ಆಗ್ಬೇಕು ಅಂತ ಇರುತ್ತೋ ಅವರಿಗೆ ಮಾತ್ರ 4 ಕೈ ಅವನಾಗಿ ಕಾಣಿಸ್ತಾನೆ. ಅರ್ಜುನನಿಗೆ ಹೇಳುವಾಗ 4 ತೋಳು ಕಾಣಿಸ್ತಿತ್ತು. ಸಂಜಯನಿಗೆ ಹೇಳುವಾಗ ಚತುರ್ಭುಜಂ ಹರಿಂ ತತಃ ಆಮಂತ್ರ್ಯ ಧನಂಜಯಂ ಚೈವ ನಮಸ್ಯ ಸತ್ವರಂ. ಆ ಕೃಷ್ಣನನ್ನ ಹಾಗೆ ಹೇಳಿದವನನ್ನ ನೋಡಿ ನಾನು ನಮಸ್ಕರಿಸಿದೆ. ಧನಂಜಯನನ್ನು ಕೂಡ ಮಾತನಾಡಿಸಿ ಬೇಗ ನಾನು ಈ ನಿನ್ನ ಹತ್ತಿರಕ್ಕೆ ಈ ಮಾತನ್ನ ತಲುಪಿಸಬೇಕು ಅಂತ ಇಲ್ಲಿಗೆ ಓಡಿ ಬಂದೆ ಅಂತ ಹೀಗೆ ಹೇಳುವಲ್ಲಿಗೆ 59ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. 60ನೇ ಅಧ್ಯಾಯದಲ್ಲಿ ವೈಶಂಪಾಯನ ಉವಾಚ ಸಂಜಯಸ್ಯ ವಚ ಶ್ರುತ್ವಾ ಪ್ರಜ್ಞಾ ಚಕ್ಷುರ್ನರೇಶ್ವರಃ ತತಃ ಸಂಖ್ಯಾತುರ ಮಾರೇಭೆ ತದ್ವಚೋ ಗುಣದೋಷತಃ. ಸಂಜಯ ಹೇಳಿದ ಎಲ್ಲ ಮಾತುಗಳನ್ನ ಎಷ್ಟು ಸರಿ ಇದೆ, ಎಷ್ಟು ಲೆಕ್ಕಾಚಾರದಿಂದ ಅವನು ಹೇಳಿದ ಮಾತುಗಳೆಲ್ಲ ಹೌದು ಅಂತ ಅನ್ಸುತ್ತೆ, ಯಾವುದು ದೋಷ ಇದೆ, ನಮ್ಮಲ್ಲೇನು ಈಗ ಎದುರಾಳಿಯಾಗಿ ಅವರನ್ನು ಎದುರಿಸಲಿಕ್ಕೆ ನಮ್ಮ ಹತ್ರ ಶಕ್ತಿ ಇದೆಯಾ ಅನ್ನುವ ಈ ಎಲ್ಲ ಲೆಕ್ಕಾಚಾರಗಳನ್ನ ಸಂಖ್ಯಾತು ಮಾರೇದೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಕೂತ. ಸುಮಾರು ಹೊತ್ತು ಯೋಚನೆ ಮಾಡ್ದ. ಪ್ರಸಂಖ್ಯಾಯ ಚ ಸೌಕ್ಷ್ಮ್ಯೇಣ, ಅತ್ಯಂತ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಿದ್ದಾನೆ. ಧೃತರಾಷ್ಟ್ರ ಏನು ಕಮ್ಮಿಯವನಲ್ಲ, ಅವನಿಗೆ ಬಹಳ ಬಹಳ ಆಳವಾದ ತಿಳುವಳಿಕೆ ಇದೆ. ಹೊರಗಿನಿಂದ ಅವನಿಗೆ ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ ವ್ಯಾಮೋಹ ಕಾಡಿತು ಬಿಟ್ರೆ ಮುಂದೆ ಹೇಳ್ತಾನವನು, ನನ್ನ ಮಾತು ಕೇಳಿಸ್ತಿಲ್ಲ, ಅವನು ಕೇಳಲಿಕ್ಕೆ ತಯಾರಿಲ್ಲ ಅನ್ನೋ ವಿಷಯದಿಂದ ಯುವರಾಜ ಪಟ್ಟ ಕೊಟ್ಟಾಗಿದೆ. ಆದ್ರಿಂದ ನಾನು ನನ್ನ ನಿರ್ಧಾರ ಮಾಡ್ತೇನೆ ಅಂದ್ರೆ ನಾವು ಏನು ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ಅವನಿಗೆ ಅರ್ಥ ಆಗಿದೆ ಗುಣದೋಷ ವಿಚಕ್ಷಣ. ಅವನ ಬಗ್ಗೆ ಹೇಳುವ ವ್ಯಾಸರು ಹೇಳುವ ಮಾತು ಗುಣದೋಷಾನ್ ವಿಚಕ್ಷಣ. ಅವನು ಒಳ್ಳೆ ವಿಚಕ್ಷಣ, ಗುಣದೋಷಗಳನ್ನು ಚೆನ್ನಾಗಿ ಅರಿಯಬಲ್ಲವ. ಯಥಾವನ್ ಮತಿತತ್ವೇನ, ಒಳ್ಳೆಯ ಬುದ್ಧಿವಂತ. ಜಯಕಾಮಃ, ಆದರೆ ಮಕ್ಕಳಿಗೆ ಹಿತವನ್ನ ಬಯಸಬೇಕು ಅನ್ನೋ ದೃಷ್ಟಿಯಿಂದ ಈಗ ಆಲೋಚನೆ ಮಾಡ್ತಾ ಇದ್ದಾನೆ. ರಾಜ್ಯ ಸಿಕ್ಕುವುದೇ ಅನ್ನೋದೇನು ಹಿತ ಆಗ್ಬೇಕಾಗಿಲ್ಲ. ಹಿತ ಅನ್ನೋದು ಬದುಕಬೇಕು, ಕೊನೆಯವರೆಗೂ ಅವರು ಆ ಸುಖ ಭೋಗಗಳನ್ನು ಅನುಭವಿಸಬೇಕು. ಅದನ್ನು ಯೋಚನೆ ಮಾಡಿ ಬಲಾಬಲಂ ವಿನಿಶ್ಚಿತ್ಯ ಯಾಥಾ ತಥ್ಯೇನ ಬುದ್ಧಿಮಾನ್, ಅದರಲ್ಲಿ ಮೋಸ ಇಲ್ಲ ಅವನ ಯೋಚನೆಯಲ್ಲಿ. ಯಾಥಾ ತಥ್ಯ ಕ್ರಮವಾಗಿ ಗೊತ್ತಾಯ್ತು ಅವನಿಗೆ, ಏನೇ ಮಾಡಿದ್ರು ಪಾಂಡವರನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಯದಾ ತುಮೇನೇ ಭೂಯಿಷ್ಟಂ ತದ್ವಚೋ ಗುಣದೋಷತಃ ಪುನರೇವ ಕುರುಣಾಂಚ ಪಾಂಡವಾನಾಂಚ ಬುದ್ಧಿಮಾನ್ ಶಕ್ತಿಂ ಸಂಖ್ಯಾತು ಮಾರೇಭೆ ತಥಾ ವೈ ಮನುಜಾಧಿಪಃ ದೇವಮಾನುಷಯೋ ಶಕ್ತ್ಯಾ ತೇಜಸಾ ಚೈವ ಪಾಂಡವಾನ್. ಪಾಂಡವರು ಅಂದ್ರೆ ಬರೀ ಪಾಂಡವರು ಮಾತ್ರ ಇಲ್ಲ, ಪಾಂಡವರಿಗೆ ಅನೇಕ ರೀತಿಯಿಂದ ದೇವತೆಗಳ ಸನ್ನಿಧಾನದ ಪರಿಚಯ ಇದೆ. ಅವರು ಅಸ್ತ್ರಗಳನ್ನು ಗೆದ್ದಿದ್ದಾರೆ, ದೇವತೆಗಳ ಜೊತೆಗೆ ಹೋರಾಡಿದ್ದಾರೆ. ಅನೇಕ ಪ್ರಸಂಗಗಳಲ್ಲಿ ಯಮನನ್ನ ಅದೆಲ್ಲ ಗೊತ್ತಾಗಿದೆ ಅವನಿಗೆ. ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಯಾರೋ ಯಕ್ಷ ಭೇಟಿಯಾದದ್ದು, ಅಲ್ಲಿ ಅವರಿಂದ ಏನೋ ಒಳಗೆ ಒಪ್ಪಂದ ಆಗಿದೆ ಅಂತ, ಇದೆಲ್ಲ ಒಂದು ಕಡೆಯಿಂದ ಒಳಗಿಂದ ಭೇಟಿಯಾದ ಸಂಗತಿಗಳೆಲ್ಲ. ಅವನು ಕುಬೇರನನ್ನು ಭೇಟಿಯಾಗಿದ್ದಾನೆ, ಭೀಮಸೇನ. ಧರ್ಮರಾಜ ಅಲ್ಲಿ ಹೋಗಿ ಅವರ ಹತ್ರನೂ ಭೇಟಿಯಾಗಿದ್ದಾನೆ. ದೇವತೆಗಳೇ ಅವನಿಗೆ ಪೂರಕವಾಗಿ ಇದ್ದಾರೆ. ಇದೆಲ್ಲವನ್ನು ಯೋಚನೆ ಮಾಡಿ ಕುರುಣಾಂ ಶಕ್ತಿ ಅಲ್ಪತರ, ಕುರುಗಳ ಶಕ್ತಿ ಅತ್ಯಂತ ಕಲ್ಮಿ. ಖಂಡಿತ ಅವರ ಮುಂದೆ ಮೇ ಶಶ್ವನ್ನ ವ್ಯುಪಶಾಮ್ಯತಿ. ದುರ್ಯೋಧನ ನಾವು ಯಾವ ರೀತಿಯಿಂದಲೂ ಈ ಯೋಚನೆ ಮಾಡಿದರೆ ಗೆಲ್ಲುವ ಲಕ್ಷಣಗಳು ಒಂದಿನಿತೂ ಇಲ್ಲ, ಕಿಂಚಿತ್ತೂ ಕಾಣಿಸುವುದಿಲ್ಲ. ಸತ್ಯಂ ಹೇತದಹಂ ಮನ್ಯೆ ಪ್ರತ್ಯಕ್ಷಂ ನ ಅನುಮಾನತ. ನಾನು ಸತ್ಯ ಹೇಳ್ತಾ ಇದ್ದೇನೆ ಮಗು, ಸುಮ್ಮನೆ ಅನುಮಾನ ಮಾಡ್ತಿಲ್ಲ. ಪ್ರತ್ಯಕ್ಷ, ನನಗೆ ಕಣ್ಣಿಗೆ ಸ್ಪಷ್ಟ ಕಾಣಿಸ್ತಿದೆ ಏನಾಗುತ್ತೆ ಮುಂದೆ ಅಂತ. ನಂಗೆ ಗೊತ್ತಾಗ್ತಾ ಇದೆ ಇದೆಲ್ಲ ಎಲ್ಲಿ ಹೋಗಿ ಮುಟ್ಟತ್ತೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇದೆ. ಅಂದಾಗೆ ನಾನು ನಿನ್ನ ಹಿತೈಷಿಯಾಗಿ ಅಹಂ ಮನ್ಯೆ, ನಿನಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಆತ್ಮದೇಶು ಪರಂ ಸ್ನೇಹಂ ಸರ್ವಭೂತಾನಿ ಕುರುವತೆ. ಯಾವತ್ತು ಎಷ್ಟೇ ವಯಸ್ಸಾಗಲಿ ಅಥವಾ ಇನ್ನೇನೇ ಕಾರಣಗಳಿರಲಿ, ದೊಡ್ಡವರು ತಮ್ಮ ಮಕ್ಕಳಿಗೆ ಹಿತವಾದದನ್ನು ಯೋಚಿಸ್ತಾರೆ, ಒಳ್ಳೆಯದನ್ನು ಯೋಚಿಸ್ತಾರೆ. ಆತ್ಮಜೇಶು ಪರಂ ಸ್ನೇಹಂ, ಅವರ ಮೇಲೆ ತುಂಬಾ ಸ್ನೇಹ ಇರುತ್ತೆ. ಆದ್ರಿಂದಾಗಿ ಸರ್ವಭೂತನಿ, ಇದು ನಾನಲ್ಲ, ಜೀವಜಾತಗಳಲ್ಲಿ ಎಷ್ಟು ತರದ ಇದು ಮನುಷ್ಯರಲ್ಲ, ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ತಮ್ಮ ಮರಿಗಳಿಗೆ ಹಿತ ಆಗ್ಬೇಕು ಅಂತ ಬೇಕಿದ್ರೆ ಕೆಲವೊಮ್ಮೆ ತಾವೇ ಪ್ರಾಣ ಬಿಡ್ತಾರೆ. ಎಷ್ಟೋ ಕಡೆಗಳಲ್ಲಿ ಹಾಗಾಗುತ್ತೆ. ಆದ್ರಿಂದಾಗಿ ಇದು ಸರ್ವಭೂತಾನಿ ಕುರುವತೆ. ಆತ್ಮಜೇಶು, ತಮ್ಮ ಮಕ್ಕಳಲ್ಲಿ ತನ್ನ ಹೆತ್ತ ಕುಡಿಗೆ ಏನು ತೊಂದರೆ ಆಗಬಾರದು ಅಂತ ದೊಡ್ಡದು, ತನ್ನ ಜೀವ ಹೋದ್ರೂ ಸರಿ. ಪ್ರಿಯಾಣಿ ಚೈಷಾಂ ಕುರುವಂತಿ ಯಥಾಶಕ್ತಿ ಹಿತಾನಿಚ.
ಎಷ್ಟು ಸಾಧ್ಯವೋ ಜೀವ ಹೋಗುವ ತನಕನೂ ಪ್ರಯತ್ನ ಮಾಡುತ್ತೆ. ಅದರಿಂದಾಗಿ ನಾನು ಹೇಳ್ತಾ ಇದ್ದೇನೆ, ಏವಮೇವೋಪಕರ್ತॄಣಾಂ ಪ್ರಾಯಶೋ ಲಕ್ಷಯಾಮಹೇ ಇಚ್ಛಂತಿ ಬಹುಲಂ ಸಂತಹ ಪ್ರತಿಕರ್ತು ಮಹತ್ಪ್ರಿಯಂ. ನಿನ್ನಿಂದ ಯಾರು ಅಪಕೃತರಾದ ಪಾಂಡವರಿದ್ದಾರೋ ಅವರಿಗೆ ನಾನು ತುಂಬಾ ಆಲೋಚನೆ ಮಾಡಿ ಹೇಳ್ತಾ ಇದ್ದೇನೆ, ಸಂತಹ ಸಜ್ಜನರು ಪ್ರತಿಕರ್ತು ಮಹತ್ಪ್ರಿಯಂ ಪ್ರತಿಕರ್ತು ಇಚ್ಛಂತಿ. ದೇವತೆಗಳೆಲ್ಲ ಕಾಲ ಬಂದಾಗ ಅವರಿಗೆ, ಯಾಕಂದ್ರೆ ಅವರು ಹುಟ್ಟಿನ ಕಥೆಯನ್ನ ನಾವು ಕೇಳಿದ್ದೇವೆ. ಅವಳು ಯಮಧರ್ಮನನ್ನ ಪ್ರಾರ್ಥಿಸಿದ್ದು ಕುಂತಿ, ಆವಾಗ ಧರ್ಮರಾಜ ಹುಟ್ಟಿದ. ವಾಯುವನ್ನ ಪ್ರಾರ್ಥಿಸಿದಳು, ಭೀಮ ಹುಟ್ಟಿದ. ಇಂದ್ರನನ್ನ ಪ್ರಾರ್ಥಿಸಿದಳು, ಅರ್ಜುನ ಹುಟ್ಟಿದ. ಇದು ಎಲ್ರಿಗೂ ಗೊತ್ತಿದೆ. ನಾನು ಹೇಗೆ ನಿನ್ನ ಒಳಿತನ್ನ ಬಯಸ್ತೇನೋ ಹಾಗೇನೆ ಆ ಎಲ್ಲ ದೇವತೆಗಳು ಕೂಡ ತಮ್ಮ ಮಕ್ಕಳಿಗೆ ಅಹಿತ ಆಗತ್ತೆ ಅಂತಂದಾಗ ಅವರೆಲ್ಲರೂ ಬೆನ್ನಿಗೆ ನಿಲ್ತಾರೆ. ಎಷ್ಟೇ ಅದು ಲೋಕದಲ್ಲಿ ಏನ್ ಅನ್ಕೋತಾರೋ ಏನ್ ಹೇಳ್ತಾರೋ ಕಾಣಿಸದ ಹಾಗೆ ಮಾಡ್ತಾರೆ ಹೆಲ್ಪ್. ಅವರಿಗೆ ಖಂಡಿತ ಸಹಾಯ ಮಾಡುವಷ್ಟು ಅವರಿಗೆ ತಾಕತ್ತಿದೆ. ಸಹಾಯ ಮಾಡುವುದು ಒಂದು ನೇಚರ್. ಕೆಲವೊಮ್ಮೆ ನೇಚರ್ ಆಗಿರುತ್ತೆ, ತಾಕತ್ತಿರಲ್ಲ. ಕೆಲವೊಮ್ಮೆ ತಾಕತ್ತಿರುತ್ತೆ, ನೇಚರೇ ಇರಲ್ಲ. ಇದೆರಡೂ ಹೊಂದಿಕೊಂಡಿದೆ ಪಾಂಡವರಿಗೆ. ಎಲ್ಲ ಅರ್ಥದಲ್ಲೂ ಅವರಿಗೆ ಹತ್ತಿರದವರಿದ್ದಾರೆ. ಅಗ್ನಿ ಸಾಚಿವ್ಯ ಕರ್ತಾ ಸ್ಯಾತ್ ಖಾಂಡವೋ ತತ್ಕೃತಂ ಸ್ಮರನ್. ಖಾಂಡವ ಪ್ರಸ್ಥದ ದಹನದ ಕಾಲದಲ್ಲಿ ಅವನಿಗೆ ಅಜೀರ್ಣ ಆದಾಗ ಈ ಅರ್ಜುನ ಅವನಿಗೆ ಖಾಂಡವ ದಹನವನ್ನು ಮಾಡಿಸಿ ಉಪಕಾರ ಮಾಡಿದ್ದಾನೆ. ಅವನು ಈ ಯಜ್ಞದ ಮಧ್ಯದಲ್ಲಿ ಅಗ್ನಿಯ ಅಸ್ತ್ರವನ್ನು ಅವನು ಪ್ರಯೋಗ ಮಾಡುವಾಗ ತನಗೆ ಹಿಂದೆ ಕೊಟ್ಟ ಉಪಕಾರದ ಸ್ಮರಣೆಯಿಂದ ಅವನು ಖಂಡಿತ ನಮ್ಮ ಸೇನೆಯನ್ನು ಅವನು ಒಂದು ಬಾಣ ಬಿಟ್ರೆ ಅದು 100 ನಮ್ಮನ್ನು ಸುಡ್ತಾ ಹೋಗುತ್ತೆ. ಯಾಕಂದ್ರೆ ನನಗವನು ಹಿಂದೆ ಉಪಕಾರ ಮಾಡಿದ್ದಾನೆ ಅಂತ ಅಗ್ನಿ. ಅಂದಾಗೆ ಅಗ್ನಿ ಅವರ ಪರವಾಗಿ ಇದ್ದಾನೆ. ಅರ್ಜುನಸ್ಯಾಮಿ ಭೀಮೇಸ್ಮಿನ್ ಕುರು ಪಾಂಡು ಸಮಾಗಮೇ. ಅಗ್ನಿ ಸಾಚಿವ್ಯಕರ್ತ. ಅಗ್ನಿ ಖಂಡಿತ ಅವರೆಲ್ಲರ ಪರವಾಗಿ ತುಂಬಾ ಸಹಾಯವನ್ನು ಮಾಡುತ್ತಾನೆ. ಜಾತಿ ಗೃಧ್ಯಾಭಿಪನ್ನಾಶ್ಚ ಪಾಂಡವಾನಾಂ ಅನೇಕಶಃ. ತಮ್ಮ ಅಂಶವಾಗಿ ಹುಟ್ಟಿ ಬಂದಂತಹ ಪಾಂಡವರನ್ನ ಧರ್ಮಾದಯ, ಧರ್ಮ, ವಾಯು, ಅಶ್ವಿದೇವತೆಗಳು, ಇಂದ್ರ ಈ ಮೊದಲಾದವರು ಸಮೇಷ್ಯಂತಿ ಸಮಾಹೂತ, ಕರೆದೊಡನೆ ಅವರಿಗೋಸ್ಕರ ಬಂದು ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ತಯಾರಿದ್ದಾರೆ. ಆದ್ರಿಂದಾಗಿ ರಿರಕ್ಷಿಷಂತ ಸಂಭ್ರಮಂ ಗಮಿಷ್ಯಂತಿ ತಿಮೇಮತಿ. ತಮ್ಮ ಮಕ್ಕಳನ್ನ ಕಾಪಾಡುವುದರಲ್ಲಿ ಅವರಿಗೇನು ಕಷ್ಟವೂ ಆಗುವುದಿಲ್ಲ. ತೇ ದೇವೈ ಸಹಿತ ಪಾರ್ಥಾಹ ನ ಶಕ್ಯ ಪ್ರತಿರೀಕ್ಷಿತುಂ. ಇಂಥ ದೇವತೆಗಳಿಂದ ಒಡಗೂಡಿದ ಅರ್ಜುನನನ್ನು ನಾವೆಲ್ಲ ಎದುರಿಸಿ ಯುದ್ಧದಲ್ಲಿ ಗೆಲ್ಲಬಲ್ಲೆವೆಂಬ ಯೋಚನೆ ಅಥವಾ ಆ ದೃಷ್ಟಿಯಲ್ಲಿ ಆತನನ್ನು ಕಾಣುವುದೇ ನಮಗೆ ಅಸಾಧ್ಯವಾದ ಸಂಗತಿ. ಮಾನುಷೇಣ ನರವ್ಯಾಘ್ರಾಹ ವೀರ್ಯವಂತೋಸ್ತ್ರಪಾರಗಾಹ. ಅವರು ಅದಕ್ಕಿಂತ ಹೆಚ್ಚಾಗಿ ಮಾನುಷ್ಯ ಧರ್ಮವನ್ನು ತುಂಬಾ ಚೆನ್ನಾಗಿ ಪಾಲಿಸಿಬಿಟ್ಟಿದ್ದಾರೆ. ಯಾವತ್ತೂ ಕೂಡ ಅವರು ತಮ್ಮ ಶಕ್ತಿಯನ್ನು ಎಲ್ಲೂ ಕೂಡ ದುರುಪಯೋಗ ಮಾಡಿಕೊಳ್ಳಿಲ್ಲ. ನ್ಯಾಯದಿಂದ ಬದುಕಿದ್ದಾರೆ. ಆದರೆ ಅತ್ಯಂತ ವೀರ್ಯವಂತರು. ಎಲ್ಲ ಅಸ್ತ್ರಗಳನ್ನೂ ಕೂಡ ಯಾರಾದರೂ ಬಿಟ್ರೆ ಅದಕ್ಕೆ ಪ್ರತ್ಯಸ್ತ್ರವನ್ನ ಹೂಡಬಲ್ಲಷ್ಟು ಗಟ್ಟಿತನ ಅವರಿಗಿದೆ. ದುರಾಸತಂ ಯಸ್ಯ ದಿವ್ಯಂ ಗಾಂಡೀವಂ ಧನುರುತ್ತಮಂ. ಅವನಿಗೋಸ್ಕರವೇ ಸಿದ್ಧವಾದ ಗಾಂಡೀವವನ್ನ, ಅದು ಎಂಥ ಬೆಲೆ ಬಾಳುವಂಥದ್ದು, ಎಷ್ಟು ದೊಡ್ಡ ಶಕ್ತಿಶಾಲಿಯಾದದ್ದು ಅಂತ ಯಾರು ಈ ಹಿಂದೆ ಅವನ ಯುದ್ಧಗಳನ್ನು ಕಂಡಿದ್ದಾರೋ, ಯಾರಿಗೆ ಅರ್ಜುನನ ಬೇರೆ ಯುದ್ಧಗಳನ್ನ ನೋಡಿ ಗೊತ್ತಿದೆಯೋ ಅವ್ರು ಯಾರು ಕೂಡ ಅಲ್ಲಗಳೆಯುವುದಿಲ್ಲ. ಅವನ ಯುದ್ಧದ ಸಾಮರ್ಥ್ಯವನ್ನ ಅಲ್ಲಗಳೆಯುವುದಿಲ್ಲ. ಅವನಲ್ಲಿರುವ ಗಾಂಡೀವ ಧನುಸ್ಸಿನ ಸಾಮರ್ಥ್ಯವನ್ನ ಅವರು ಖಂಡಿತವಾಗಿ ಒಪ್ಪಿಕೊಳ್ಳುತ್ತಾರೆ. ಅದರಿಂದಾಗಿ ಅದು ವರುಣನಿಂದ ದಯಪಾಲಿಸಿದಂತಹ ಅಪೂರ್ವವಾದಂತಹ ಧನುಸ್ಸದು. ಆದ್ರಿಂದಾಗಿ ಅಕ್ಷಯವು ದಿವ್ಯವು ತೂಣೀರವು. ಭತ್ತದ ಬತ್ತಳಿಕೆ ಇದೆ. ಎಷ್ಟು ಬಾಣ ತೆಗೆದ್ರೂ ಅದು ಖರ್ಚಾಗುವುದಿಲ್ಲ. ನಮಗೆಲ್ಲ ಸಮಸ್ಯೆ ಏನು ಅಂದ್ರೆ ರಥದಲ್ಲಿ ಹೊತ್ಕೊಂಡು ಹೋಗ್ಬೇಕು. ರಥದಲ್ಲಿ ಖಾಲಿ ಆಯಿತು ಅಂತಂದ್ರೆ ನಾವು ಇನ್ನೇನೋ ಬೇರೆ ಕಡೆಯಿಂದ ಸಹಾಯ ಪಡ್ಕೊಳ್ಬೇಕು. ಅವನಿಗೆ ಅದು ಯಾರ ಸಹಾಯವೂ ಬೇಡ. ಎತ್ತಿದಷ್ಟು ಬಾಣಗಳು ಅವನಿಗೆ ಬತ್ತಳಿಕೆಯಲ್ಲಿ ತುಂಬಿಸಿಕೊಡುವಂತಹ ಸಹಜವಾದ ಶಕ್ತಿ ಅವನ ಬತ್ತಳಿಕೆಯಲ್ಲಿದೆ. ಆದ್ರಿಂದಾಗಿ ಅದರ ಜೊತೆಗೆ ವಾನರಸ್ಯ ಧ್ವಜೇ ದಿವ್ಯೋ ನಿಸ್ಸಂಗೋ ಧೂಮವದ್ಗತಿ. ಹನುಮಂತ ಅಂತೂ ಎಷ್ಟು ಅವನ ರಥದ ಬಲವನ್ನು ತುಂಬುತ್ತಾನೆ ಅಂತಂದ್ರೆ, ತಾನು ಇದ್ರೆ ಸಾಕು ಆ ಪರಿಸರದಲ್ಲಿ ಆ ಯಜಮಾನನಿಗೆ ಸೋಲಾಗ್ಲಿಕ್ಕೆ ಬಿಡಲ್ಲ. ಅವನು ಕೂಗ್ತಾನೆ. ಅದು ಯುದ್ಧದ ಆರಂಭದಲ್ಲಿ ಹೇಳ್ತಾರೆ,
ಎಲ್ಲ ಜಯಘೋಷ ಮಾಡುವಾಗ ವಾನರ ಮೇಲಿಂದ ಕಿರ್ಚಿದ ಅಂತ. ಕಿರ್ಚಿದ್ರಲ್ಲಿ ಎಲ್ಲರ ಎದೆಯಲ್ಲಿ ಒಂದ್ಸರ್ತಿ ಡವಡವ ಶುರುವಾಯ್ತಂತೆ. ಆ ಶಂಖ ಧ್ವನಿಯ ಜೊತೆಗೆ ಅವನ ಕೂಗು ಅಷ್ಟೂ ಜನರ ಎದೆಯಲ್ಲಿ ಒಂದ್ಸರ್ತಿ ಗಾಬರಿ ಹುಟ್ಟಿಸಿತು. ಆದ್ರೆ ಅದು ತಾನು ಸ್ವತಃ ಯುದ್ಧಕ್ಕೆ ಬಾರದೇ ಇದ್ರು ಅವನು ಅಷ್ಟು ಮಾಡಿದ್ರೆ ಸಾಕು. ಅವನು ಮೇಲೆ ಕೂತ್ಕೊಂತ ಅಷ್ಟೇ ಕೇಳಿದ್ದಾದ್ರಿಂದಾಗಿ ಕೂಗ್ತಾ ಕೂತಿರ್ತಾನೆ. ಅಷ್ಟೇ ಅವನು ಮಾಡ್ಬೇಕು, ಮಾಡ್ಲಿಕ್ಕೆ ಆಗುದು ಅಂತ ಅನ್ಕೊಂಡ್ರು ಅದೇ ಸಾಕು ನಮಗೆ ಸೋಲಿಕ್ಕೆ. ಆದ್ರಿಂದ ರಥಶ್ಚತುರಂತಾನಾಂ ಯಸ್ಯ ನಾಸ್ತಿ ಸಮಕ್ಷಿತವು, ಅವನತ್ರ ಇರುವ ರಥವೋ ಅದು ವಿಶ್ವಕರ್ಮನಿಂದ ತಯಾರಾದದ್ದು. ಮಹಾಮೇಘ ನಿಭಶ್ಚಾಪಿ ನಿರ್ಘೋಷ ಶ್ರೂಯತೆ ಜನೈಹಿ, ಒಳ್ಳೆ ಗುಡುಗುಡು ಗುಮ್ಮಟರಾಯ ಅಂತ ಹೇಳಿದ ಹಾಗೆ ಮೋಡ ಬಂದ ಹಾಗೆ, ಮೋಡಗಳು ಪರಸ್ಪರ ಘರ್ಷಣೆ ಮಾಡಿಕೊಂಡು ಬಂದ ಹಾಗೆ ಅವನ ರಥ ಬಂದ್ರೆ ಆ ಸದ್ದಿಗೆ ನೆಲ ಎಲ್ಲ ನಡುಕ ಆಗುತ್ತೆ. ಅದರ ಸದ್ದು ಕೇಳಿದವರಿಗೆಲ್ಲ ಎದೆಯಲ್ಲಿ ನಡುಕ ಹುಟ್ಟತ್ತೆ. ಅದು ಬಂದ್ರೆ ಮಿಂಚಿನಂತೆ ಬಂದು ಹಾದು ಹೋಗುತ್ತೆ, ಶತ್ರುಗಳ ಎದೆಯನ್ನು ಸೀಳುತ್ತೆ. ಅತಿಮಾನುಷವಾದ ಇಂತಹ ಹಿಡಿದ ಕೆಲಸವನ್ನ ಕೊನೆಗಾಣಿಸುವ ಅತ್ಯಂತ ಸಮರ್ಥನಾದಂತಹ ಅರ್ಜುನನ ಯುದ್ಧದ ಸಾಮರ್ಥ್ಯವನ್ನು ನಾವು ಕಮ್ಮಿ ಅಂತ ಅನಿಸಬಾರ್ದಪ್ಪ. ದೇವಾನಾಮಪಿ ಜೇತಾರಂ, ದೇವತೆಗಳನ್ನು ಸೋಲಿಸುವ ಶಕ್ತಿ ಇರುವವನವನು. ಶತಾನಿ ಪಂಚಚೈವ ಚೈವೇಶೂನ್ ಯೋ ಗೃಣ್ಣನ್ ಏವ ದೃಶ್ಯತೆ ನಿಮೇಶಾಂತರ ಮಾತ್ರೇಣ ಮುಂಚಂದೂರಂಚ ಪಾತಯನ್. ಅವನು ಒಂದು ಸರ್ತಿಗೆ, ಇದು ಹೇಗೆ ಅಂತ ಊಹಿಸುವುದು ಕಷ್ಟ ನಮಗೆ, ಅವನು ಒಂದು ಸರ್ತಿಗೆ ಬಾಣವನ್ನು ಹೂಡಿದ್ರೆ 500 ಬಾಣಗಳು ಬರ್ತವೆ. ಮತ್ತೆ ಅವನು ಯಾವಾಗ ಬಾಣ ಹೂಡುತ್ತಾನೆ, ಯಾವಾಗ ಬತ್ತಳಿಕೆಯನ್ನ ಕೈಗೆ ಚಾಚುತ್ತಾನೆ ಅಂತ ಗೊತ್ತೇ ಆಗುದಿಲ್ಲ. ಫ್ಯಾನ್ ತಿರುಗಂಗೆ ತಿರುಗ್ತಾ ಇರುತ್ತೆ. ಅದು ಮತ್ತೇನು, ಒಂದ್ಸರ್ತಿ ಎಡದಲ್ಲಿ ಬಿಡ್ತಾನೆ, ಒಂದ್ಸರ್ತಿ ಬಲದಲ್ಲಿ ಬಿಡ್ತಾನೆ. ಅವನು 2 ಸವ್ಯಸಾಚಿ. ಅವನು ಈಚೆ ಒಬ್ಬ ಯುದ್ಧ ಮಾಡ್ಲಿಕ್ಕೆ ಬಂದ ಅಂತಂದ್ರೆ ಅವನಿಗೆ ಬಾಣ ಬಿಡ್ತಾನೆ, ಈಚೆ ಬಂದ್ರೆ ಅವನಿಗೆ ಬಿಡ್ತಾನೆ, ಎದುರು ಬಂದ್ರೆ ಎದುರುಗಡೆ ಬಿಡ್ತಾನೆ. ಯಾವ ದಿಕ್ಕಿನಿಂದ ಬಂದ್ರು ಅವನಿಗೆ ಯುದ್ಧದಲ್ಲಿ ಏನೂ ಈ 1 ನಿಮಿಷ ಇರಿ ನಾನು ಈ ಕಡೆ ತಿರುಗಿ ಹೊಡಿಬೇಕು ಅಂತ ಅನ್ನುವ ಕಾಳಜಿಯೇ ಇಲ್ಲ, ಸಮಸ್ಯೆಯೇ ಇಲ್ಲ. ಆದ್ರಿಂದಾಗಿ ಮುಂಚನ್ ಒಂದೇ ಬಾರಿಗೆ ಶತಾನಿ ಪಂಚ 500 ಬಾಣಗಳನ್ನ ಬಿಡಬಲ್ಲ ಸಾಮರ್ಥ್ಯ ಅವನಿಗಿದೆ. ಯಾಮಾಹ ಭೀಷ್ಮೋ ದ್ರೋಣಶ್ಚ ಕೃಪೋ ದ್ರೌಣಿಸ್ ತಥೈವ ಚ ಮದ್ರಾಜಸ್ತಥಾ ಶಲ್ಯೋ ಮಧ್ಯಸ್ಥ ಏಚ ಮಾನವಾಹ. ನೀನು ಯಾರನ್ನೆಲ್ಲ ಈಗ ಉದಾಹರಣೆ ಮಾಡಿ ಇವರೆಲ್ಲ ಇದ್ದಾರೆ ಅಂತ ನೀನು ಬಹಳ ಹೆಮ್ಮೆ ಪಟ್ಟುಕೊಂಡು ಅವರ ಬಗ್ಗೆ ಆತ್ಮೀಯತೆಯಿಂದ ನನ್ನ ರಕ್ಷಣೆಗೆ ಬರ್ತಾರೆ ಅಂತ ಹೇಳಿದ್ಯಲ್ವಾ, ಅವರಿಗೆಲ್ಲರಿಗೂ ಗೊತ್ತಿದೆ ಪಾರ್ಥ ಏನು ಅಂತ, ಅರ್ಜುನನ ಸಾಮರ್ಥ್ಯ ಏನು ಅಂತ ಅವರಿಗೆ ಗೊತ್ತಿದೆ. ಯುದ್ಧಾಯಾವಸ್ಥಿತಂ ಪಾರ್ಥಂ ಪಾರ್ಥಿವೈಹಿ ಅತಿಮಾನುಷೈಹಿ ಅಶಕ್ಯಂ ರಥಶಾರ್ದೂಲ ಪರಾಜೇತುಮರಿಂದಮಂ. ಹಿಂದಿನ ಕೆಲವೇ ದಿನಗಳ ಯುದ್ಧದ ನೆನಪು ನಿನಗೆ ಮರೆತು ಹೋಗಿದೆ ಅಂತ ಅನಿಸುತ್ತೆ. ವಿರಾಟನ ನಗರದ ಉತ್ತರ ಗೋಗ್ರಹಣದ ಯಾತ್ರೆಯಲ್ಲಿ ಒಬ್ಬನೇ ಒಬ್ಬ ಒಂದು ರಥದಲ್ಲಿ ನಿಂತು ಇಷ್ಟೂ ಜನರ ಬಾಣಗಳಿಗೆ ಪ್ರತ್ಯುತ್ತರವನ್ನಾಗಿಸಿ ಅವರನ್ನೆಲ್ಲ ನಿದ್ದೆಗೆ ಜಾರಿಸಿ ತನಗೆ ನಿಮ್ಮ ಮೇಲೇನು ಕೋಪ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮನ್ನು ಬಿಟ್ಟಿದ್ದಾನೆ. ಆದರೆ ಅವತ್ತೇ ಅವನು ಯುದ್ಧ ಮಾಡಿದ್ದಿದ್ರೆ ನೀವು ಇವತ್ತು ಯುದ್ಧ ಮಾಡ್ಲಿಕ್ಕೆ ಇರ್ತಿರ್ಲಿಲ್ಲ. ಅವನಿಗೆ ಕೇವಲ ತನ್ನ ಯಜಮಾನನ ಹಸುಗಳನ್ನು ಬಿಡಿಸ್ಬೇಕಿತ್ತು ಬಿಟ್ರೆ ಬೇರೆ ನಿಮ್ಮ ಮೇಲೆ ಏನು ಕೋಪ ಇಲ್ಲದೆ ಅವನು ಅವತ್ತು ಸುಮ್ಮನೆ ಹೋದ. ಕಾರಣ ಇಲ್ಲದೆ ಯುದ್ಧ ಮಾಡ್ಬೇಕು ಯಾಕೆ ಅಂತ ಆಗ್ಲೇ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೇಕು. ನೀವು ಇಷ್ಟೂ ಜನ ಸೇರಿ ಅವನು ಒಬ್ಬನನ್ನ ನಿಗ್ರಹಿಸ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ. ಅಂಥದ್ರಲ್ಲಿ ಈಗ ಅವತ್ತು ಯುದ್ಧ ಘೋಷಣೆ ಆಗಿದ್ದಲ್ಲ, ಏನೋ ಪರಿಹಾರ ಆಗ್ಬೇಕಿತ್ತು, ಯುದ್ಧಕ್ಕೆ ಅಂತ ಬಂದ. ಇವತ್ತು ಮಾಡು ಇಲ್ಲವೇ ಮಡಿ ಅನ್ನುವ ಸ್ಥಿತಿ. ಯಾಕಂದ್ರೆ ರಾಜ್ಯಕ್ಕಾಗಿ ಮಾಡುವ ಹೋರಾಟ, ಸ್ವಂತ ರಾಜ್ಯಕ್ಕಾಗಿ. ಅಲ್ಲಿ ಅವರು ಇನ್ನೊಬ್ಬನ ರಾಜ್ಯದ ಅಡಿಯಾಳಾಗಿ ನಾವು ಅವನಿಗೆ ಏನು ಉಪಕಾರ ಆಗ್ಬೇಕು ಅಷ್ಟು ಮಾತ್ರ ಮಾಡಬೇಕು ಅಂತ ಮಾಡಿದ್ರು. ಈಗ ಉಪಕಾರದ ಪ್ರಶ್ನೆ ಅಲ್ಲ, ನೀವಿದ್ರೆ ನೀವು ರಾಜ್ಯಾಧಿಕಾರ, ನಾವಿದ್ರೆ ನಾವು ರಾಜ್ಯಾಧಿಕಾರ. ಆದ್ರೆ ಒಬ್ಬನೇ ಅಧಿಕಾರ ನಡೆಸಬೇಕು ಅಂತಂದಾಗ ಯಾರೋ ಒಬ್ಬ ಸಾಯ್ಬೇಕು ಅನ್ನುವ ಸ್ಥಿತಿಯಲ್ಲಿ ಇವತ್ತು ಯುದ್ಧ ನಡೀತಾ ಇರುವುದಾದ್ರಿಂದ ಅರ್ಜುನನನ್ನು ಎದುರು ಹಾಕಿಕೊಂಡು ನಿಘ್ನಂತಮಿವ ಪಶ್ಯಾಮಿ, ಅವನು ಈಗಲೇ ನಮ್ಮ ಮೈ ಮೇಲೆ ಬಂದು ಬಾಣಗಳನ್ನು ಹೂಡಿ ನಮ್ಮನ್ನ ನಾಶಪಡಿಸಿದ್ದಾನೆ ಅನ್ನುವ ದೃಷ್ಟಿ ನನ್ಗೆ ಕಣ್ಣಿಗೆ ಕಾಣದೇ ಇದ್ರೂ ಅದು ಅರ್ಥ ಆಗ್ತಾ ಇದೆ. ಹೀಗೆ ಆಲೋಚನೆ ಮಾಡ್ತಾ ನನ್ನ ರಾತ್ರಿ ಎಲ್ಲವೂ ಅನಿದ್ರಹ ನಿಸ್ಸುಕಶ್ಚಾಸ್ಮಿ ಕುರುಣಾಂ ಶಮಚಿಂತಯ. ನನಗೆ ರಾತ್ರಿ ನಿದ್ದೆ ಬರ್ತಿಲ್ಲ, ಯಾವ ರೀತಿಯಲ್ಲೂ ಕೂಡ ನನಗೆ ವಿಶ್ರಾಂತಿ ಇಲ್ಲ ಅಂತಾಗಿದೆ. ಅಸ್ಯ ಚೇತ್ ಕಲಹಸ್ಯಾಂತಹ ಶಮಾದನ್ಯೋ ನ ವಿದ್ಯತೆ. ನನ್ನ ಪ್ರಕಾರ ಒಂದೇ ಕೆಲಸ ಬಾಕಿ ಇರಬೇಕಾದ್ದು, ನೀನು ಹೋಗಿ ಸಂಧಾನ ಮಾಡ್ಕೊ. ಶಮಶ್ಚಾನ್ಯ ನ ವಿದ್ಯತೆ. ನಾವು ಶಾಂತವಾಗಿ ಅವನ ಹತ್ರ ಸಂಧಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಕ್ಷೇಮ. ಅದು ಬಿಟ್ಟು ಅಸ್ಯ ಚೇತ್ ಕಲಹಸ್ಯ ಅಂತಹ ಶಮಾತ್, ಶಮಾದೇವ ಕಲಹಸ್ಯ ಅಂತಹ. ಕಲಹ ಕೊನೆಯಾಗುವುದು ಎಲ್ಲಿ ಅಂದ್ರೆ ಶಮದಿಂದಲೇನೆ. ನಚ ಅನ್ಯಾತ್, ಇನ್ನೊಂದರಿಂದ ನೀವು ವಾಪಸ್ಸು ಕ್ಷೇಮ ಬಯಸ್ತೇವೆ ಅಂತ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ
ಕ್ಷಮೋ ಮೇ ರೋಚತೆ ನಿತ್ಯಂ, ನನಗೆ ಕ್ಷಣ ಕ್ಷಣಕ್ಕೂ ಮನಸ್ಸಿನಲ್ಲಿ ಬರುವ ಯೋಚನೆ ಸಂಧಿ ಮಾಡಿಕೊಳ್ಳುವುದೇ ಒಳ್ಳೆಯದು. ಪಾರ್ಥೈಸ್ತಾತನ ವಿಗ್ರಹ, ದಯವಿಟ್ಟು ವಿಗ್ರಹ ಕೋಪ ಮಾಡಿಕೊಂಡು ಕೆಟ್ಟಿನಿಂದ ಮೂಗು ಕೊಯ್ಕೊಳ್ಬೇಡ, ಈಗ ಏನೋ ಸಿಟ್ಟು ಬಂತು ಅಂತ. ಕುರುಭ್ಯೋ ಹಿ ಸದಾ ಮನ್ಯೇ ಪಾಂಡವಾನ್ ಶಕ್ತಿಮತ್ತರಾನ್, ಶಕ್ತಿವಂತರಲ್ಲಿ ಅತ್ಯಂತ ಶಕ್ತಿವಂತರಾಗಿರುವಂತಹ ಪಾಂಡವರನ್ನ ಎದುರಿಸುವುದಕ್ಕಿಂತ ಕುರುಗಳು ಜೊತೆಯಾಗಿರುವುದೇ ಅವರಿಗೂ ಕ್ಷೇಮ, ಜೊತೆಗೆ ಅವರಿಗೆ ಅಂದ್ರೆ ಗುರುಗಳಿಗೆ ಕ್ಷೇಮ, ಜೊತೆಗೆ ಅವರು ಕೂಡ ನಮಗೊಂದು ಸಹಾಯಕ್ಕೆ ಎಸೆಟ್ ಆಗಿ ಸಿಗ್ತಾರೆ. ಯಾವುದೇ ಸಂದರ್ಭ ಬಂದಾಗ ನಾವು ಒಟ್ಟಿಗಿದ್ದಾಗ ನಮ್ಮನ್ನು ಮೂರನೇವರು ಯಾರು ಟಚ್ ಮಾಡಲ್ಲ. ಅದರಿಂದಾಗಿ ನಮಗವರು ಸಹಾಯಕ್ಕಾಗಿ ಇರ್ತಾರೆ, ಖಂಡಿತ ನಮಗೆ ವಿರೋಧ ಮಾಡಲ್ಲ. ನಾನು ಮಾತು ಕೊಡ್ತೇನೆ ಆ ವಿಷಯದಲ್ಲಿ. ಆದರೆ ಈಗ ಕಲಹ ಅಂತೂ ಯೋಗ್ಯ ಅಲ್ಲ ಮಗು ಅಂತ ದುರ್ಯೋಧನನಿಗೆ ಬಿಡಿಸಿ ಹೇಳುತ್ತಾನೆ ತಂದೆ. ವೈಶಂಪಾಯನ ಉವಾಚ ಪಿತುರೇತದ್ವಚ ಶ್ರುತ್ವಾ ಧಾರ್ತರಾಷ್ಟ್ರೋ ಅತ್ಯಮರ್ಷಣಃ ಆದಾಯ ವಿಪುಲಂ ಕ್ರೋಧಂ ಪುನರೇದಮಬ್ರವೀತ್. ಅವನಿಗೆ ಕೋಪವಂತು ಅಪ್ಪನ ಮಾತು ಕೇಳಿ. ಅಪ್ಪ ಸಪೋರ್ಟ್ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಈಗ ನೋಡಿದ್ರೆ ಸಂಧಿ ಅಂತ ಬಾಯ್ ಬಡ್ಕೊಳ್ತಾ ಇದ್ದಾನೆ. ಏನಿದು? ಸಿಟ್ಟು ಬಂತು. ಅತ್ಯಮರ್ಷಣ, ಕೋಪ ತೀವ್ರವಾಗಿ ಮೂಗಿನ ತುದಿಯಿಂದ ಕೆಳಕ್ಕೆ ಹರಿದು ಬರುವಷ್ಟು ಜೋರಾಯಿತು. ಅಶಕ್ಯ ದೇವ ಸಚಿವಾಹ ಪಾರ್ಥ ಭವಾನ್. ಏನು ದೇವತೆಗಳು ಅವರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಿದ್ಯಾ? ದೇವ ಸಚಿವಾಹ ಅಂದ್ರೆ ಯಾರು ಕಾರ್ಯ ಮಾಡಿ ಕೊಡ್ತಾರೋ ಅವರು ಸಚಿವರು. ದೇವ ಸಚಿವಾಹ ಅಂದ್ರೆ ದೇವತೆಗಳೇ ಕಾರ್ಯಕ್ಕಾಗಿ ಸಹಾಯಕ್ಕೆ ಬರುವವರಾಗಿ ಪಾಂಡವರು ನಮ್ಮನ್ನು ಎದುರಿಸ್ತಾರೆ ಅಂತ ಹೇಳ್ತಿದ್ಯಾ? ನೀನೇನು ಹೇಳ್ತಾ ಇದ್ದಿ ಆ ಭಯ ಬಿಡು. ದೇವತೆಗಳು ಸಹಾಯಕ್ಕಾಗಿ ಪಾಂಡವರಿಗಾಗಿ ಬರ್ತಾರೆ ಅನ್ನೋದು ಸುತರಾಂ ಶುದ್ಧ ಸುಳ್ಳು, ಸಾಧ್ಯವೇ ಇಲ್ಲ. ನೋಡಿ ಅವನಿಗೆ ಎಷ್ಟು ಗೊತ್ತಿದೆ ಅಂತ. ಈ ಶಾಸ್ತ್ರಜ್ಞಾನ ಎಷ್ಟಿತ್ತು ಅವನಿಗೆ. ಶಾಸ್ತ್ರಜ್ಞಾನ ಇದ್ದ ಮಾತ್ರಕ್ಕೆ ಯೋಗ್ಯರಾಗಬೇಕಾಗಿಲ್ಲ. ಶಾಸ್ತ್ರಜ್ಞಾನ ಇದೆ ಎಂದ ಮಾತ್ರಕ್ಕೆ ಮೋಕ್ಷಕ್ಕೆ ಹೋಗುವ ಯೋಗ್ಯತೆ ಬರಬೇಕಾಗಿಲ್ಲ. ಅವನು ಹೇಳ್ತಾನೆ ಅಶಕ್ಯ ಮನ್ಯಂತೆ ತದ್ಭಯಂ ವೇತು ಭವತೋ ರಾಜ ಸತ್ತಮ. ಭಯ ಬಿಡು. ಯಾಕೆಂದ್ರೆ ಅಕಾಮದ್ವೇಷ ಸಂಯೋಗಾದ್ ಲೋಭದ್ರೋಹಾಚ್ಚ ಭಾರತ ಉಪೇಕ್ಷಯಾಚ ಭಾವಾನಾಂ ದೇವಾದೇವತ್ವಮಾಪ್ನುವನ್. ತುಂಬಾ ಒಳ್ಳೆ ಮಾತಿದೆ. ದೇವತೆಗಳು ಯಾಕೆ ದೇವತೆಗಳಾಗ್ತಾರೆ ಗೊತ್ತಾ ನಿಂಗೆ? ಯಾವಾಗ ಒಂದು ವೇಳೆ ಅವರು ಲೋಕದ ಮನುಷ್ಯರಂತೆ ಬಯಕೆ ವ್ಯಕ್ತಪಡಿಸಿದ್ರೆ, ಅಯ್ಯೋ ನನ್ನ ಮಗು, ಇದಕ್ಕೆ ನಾನು ರಕ್ಷಣೆ ಕೊಡಬೇಕು, ಇದಕ್ಕೆ ನಾವು ಸಹಾಯಕ್ಕೆ ನಿಲ್ಲಬೇಕು, ಇದಕ್ಕೇನಾದರೂ ನಾನು ಬದ್ಧ ಅಂತ ಭಾವಿಸಿ ಒಂದು ವೇಳೆ ಅವರು ಸಹಾಯಕ್ಕೆ ಬಂದ್ರು ಅಂದ್ರೆ ಅವರ ದೇವತ್ವನೇ ಹೋಗ್ಬಿಡುತ್ತೆ. ಅಕಾಮ, ಕಾಮ ಇಲ್ಲದೆ, ದ್ವೇಷ ಇಲ್ಲದೆ, ಲೋಭ ಇಲ್ಲದೆ, ದ್ರೋಹದ ಭಾವನೆ ಇಲ್ಲದೆ ಒಂದು ವೇಳೆ ಅವರು ಸರಿಯಾಗಿ ನಡ್ಕೊಂಡ್ರೆ ಮಾತ್ರ ದೇವ ಪದವಿಯಲ್ಲಿ ಉಳಿತಾರವರು. ಅವರು ಒಂದು ವೇಳೆ ನಮ್ಮ ಹಾಗೆ ಆಲೋಚನೆ ಮಾಡಿ ಕಾಮ ಕ್ರೋಧ ಲೋಭ ಮೋಹಮದ ಮತ್ಸರಗಳಿಗೆ ಒಳಗಾದ್ರು ಅಂದ್ರೆ ಅವರು ದೇವ ಪದವಿಯಿಂದ ಚ್ಯುತರಾಗಿ ಬಿಡ್ತಾರೆ. ಅವರು ಖಂಡಿತ ಇವ್ರ ಮಕ್ಕಳು, ಇವ್ರಿಗೆ ನಾನು ಸಹಾಯ ಮಾಡಬೇಕು ಅಂತ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಬರಲ್ಲ. ಅಲ್ಲ, ನಿನಗೆ ಹೇಗೆ ಗೊತ್ತು? ಇತಿ ದ್ವೈಪಾಯನೋ ವ್ಯಾಸೋ ನಾರದಶ್ಚ ಮಹಾತಪಾಹ ಜಾಮದಗ್ನ್ಯಶ್ಚ ರಾಮೋನಃ ಕಥಾಂ ಅಕಥಯತ್ ಪುರಾ. ನಾನು ತುಂಬಾ ಜನರದ ಪಾಠ ಕೇಳಿದ್ದೇನೆ. ವೇದವ್ಯಾಸರು ನನಗೆ ಈ ಚಿಂತನೆಗಳನ್ನು, ವೇದಾಂತದ ಸಂಗತಿಗಳನ್ನು ನನಗೆ ಪಾಠ ಮಾಡಿದ್ದಾರೆ. ಯೋಗ್ಯನ ಅಂತ ಕೇಳ್ಬಿಡಿ. ಅಂದ್ರೆ ಜ್ಞಾನ ಬರುವುದರಿಂದ ಅವರ ಏನು ಜೀವನ ಬದಲಾಗುವುದಿಲ್ಲ. ಅವರಿಗೆ ಕೊಡಬೇಕಾದದ್ದು ಇದ್ದಾಗ ಕೊಟ್ಟೇ ಕೊಡ್ತಾರೆ. ನಾರದರು, ಜಾಮದಗ್ನ ಅಂದ್ರೆ ಪರಶುರಾಮ, ವ್ಯಾಸ, ನಾರದ, ಇವರು ಎಲ್ಲರೂ ಕೂಡ ಅವನಿಗೆ ಉಪದೇಶ ಕೊಟ್ಟದ್ದು ಅವನು ಉದ್ಧಾರ ಆಗ್ಲಿ ಅಂತಲ್ಲ. ಅವನು ಈ ಜ್ಞಾನವನ್ನು ಬಳಸಿಕೊಂಡು ನೋಡಿ, ಈಗ ಅವನು ಎಂತ ಉಲ್ಟಾ ಹೊಡಿತಾನೆ ನೋಡಿ, ಮಾತಾಡ್ತಾನೆ. ಈ ಜ್ಞಾನ ಬಂದಿದ್ರೆ ನಮ್ಗಾದ್ರೆ ಎಂತ ಒಳ್ಳೆ ಸಮಾಧಾನ, ಎಂತ ವಿಷಯ ಸಿಕ್ತು ಅಂತ ಖುಷಿ ಪಡ್ತಿದ್ವಿ. ಅವನದನ್ನ ಎಲ್ಲಿ ಬಳಸ್ತಾನೆ ಅಂದ್ರೆ ನೈವ ಮಾನುಷ ವದ್ದೇವಾ ಪ್ರವರ್ತಂತೆ ಕದಾಚನ ಕಾಮಾತ್ ಕ್ರೋಧಾತ್ ತಥಾ ಲೋಭಾತ್ ದ್ವೇಷಾಚ್ಚ ಭರತರ್ಷಭ. ಧೃತರಾಷ್ಟ್ರ, ಸರಿಯಾಗಿ ಕೇಳಿಸ್ಕೊ. ದೇವತೆಗಳು ಯಾವ ಕಾರಣಕ್ಕೂ ಕೂಡ ಮಾನುಷವತ್, ಮನುಷ್ಯರಂತೆ ಅವರು ಈ ವ್ಯವಸ್ಥೆಯ ಮಧ್ಯದಲ್ಲಿ ಬಂದು ಪಾಂಡವರಿಗೆ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಕಾಮದಿಂದ, ಕ್ರೋಧದಿಂದ, ಲೋಭದಿಂದ, ದ್ವೇಷದಿಂದ ಒಂದು ವೇಳೆ ಅವರು ಏನಾದರೂ ಸಹಾಯ ಮಾಡಿದ್ರು ಅಂದ್ರೆ ಅವರಿಗೆ ಆ ಕ್ಷಣದಲ್ಲಿ ಅವರು ಎಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ, ತಮ್ಮ ಅಧಿಕಾರವನ್ನು. ಯದಾ ಅಗ್ನಿಶ್ಚ ವಾಯುಶ್ಚ ಧರ್ಮ ಇಂದ್ರೋಶ್ವಿನಾವಪಿ ಕಾಮಯೋಗಾತ್ ಪ್ರವರ್ತೇರನ್ ನಪಾರ್ಥ ದುಃಖಮಾಪ್ನುಯು. ಇದು ಒಂದು ವೇಳೆ ಸತ್ಯ ಆಗಿದ್ರೆ ನೀನು ಹೇಳುವ ಮಾತು. 13 ವರ್ಷ ಕಾಡಿನಲ್ಲಿದ್ರು. ಈ ದೇವತೆಗಳು ಯಾರಾದರೂ ಸಹಾಯ ಮಾಡಿದ್ರ? ಅವರನ್ನು ತಪ್ಪಿಸಿ ವಾಪಸ್ ಇಲ್ಲಿಗೆ ಕರ್ಕೊಂಡು ಬಂದು ಅವರ ಪರವಾಗಿ ವಕಾಲತ್ತು ವಹಿಸಿ
ನೀವು ನಾಳೆ ಅವರಿಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಸುಟ್ಟು ಬಿಡ್ತೇನೆ ಅಂತ ಅಗ್ನಿ ಹೇಳ್ಬೋದಿತ್ತು. ವಾಯು ನಮ್ಮ ಮನೆಯನ್ನೇ ಹಾರಿಸ್ಬಿಡ್ಬೋದಿತ್ತು. ಅಶ್ವಿ ದೇವತೆಗಳು ನಮ್ಮೆಲ್ಲರಿಗೂ ರೋಗ ಬರೆಸಿ ನಮ್ಮನ್ನು ಕೊಂದು ಬಿಡ್ಬೋದಿತ್ತು. ಯಾರು ಏನು ಮಾಡ್ಲಿಕ್ಕಾಗ್ಲಿಲ್ಲ. 13 ವರ್ಷ ಮಾಡ್ಲಿಕ್ಕಾದ್ರೆ ಅವ್ರು ಈ 13 ದಿವಸದಲ್ಲಿ ಮಾಡ್ತಾರಾ? ಆಗಲ್ಲ ಅಂತಾನೆ. ಇವ್ರು ಯಾರು ಕೂಡ ಇಂದ್ರನಾಗ್ಲಿ, ಅಶ್ವಿ ದೇವತೆಗಳಾಗ್ಲಿ, ಅಗ್ನಿಯಾಗ್ಲಿ, ವಾಯುವಾಗ್ಲಿ, ಧರ್ಮನಾಗ್ಲಿ ಒಂದು ವೇಳೆ ನಿಜವಾಗಿ ತಮ್ಮ ಮಕ್ಕಳ ವಿಷಯದಲ್ಲಿ ಅವರಿಗೆ ಕಾತರಿ ಇದ್ದಿದ್ರೆ ಈ ದುಃಖವನ್ನು ಅವರು ಅನುಭವಿಸ್ಲಿಕ್ಕೆ ಅವಕಾಶವೇ ಕೊಡ್ತಿರ್ಲಿಲ್ಲ. ಅವರು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಮನುಷ್ಯರ ವಿಷಯದಲ್ಲಿ ಅವ್ರು ಬರಲ್ಲ. ಮನುಷ್ಯರಿಗೆ ಅವರು ಸಹಾಯ ಮಾಡ್ಲಿಕ್ಕೆ ನಿಲ್ಲಲ್ಲ. ಮನುಷ್ಯರಿಗೆ ಸಹಾಯ ಮಾಡಿದ್ರೆ ಅವರ ಗತಿ ಹೋಗ್ಬಿಡುತ್ತೆ. ಅವರ ಏನೋ ಒಂದು ಈ ಪೋಸ್ಟ್ ಅಲ್ಲಿ ಕೂತಿದ್ದಾರೆ, ಆ ಪೋಸ್ಟ್ ಇಂದ ಅವ್ರು ಕೆಳಗೆ ಬೀಳ್ತಾರೆ. ಅವ್ರಿಗೆ ಅದನ್ನ ಮಾಡ್ಲಿಕ್ಕಿಲ್ಲ, ಅವರಿಗೆ ಅಧಿಕಾರವೇ ಇಲ್ಲ. ನೀನು ಆ ಭಯ ಪಡಬೇಡ. ದೇವ ಸಾಚಿವ್ಯ ಅನ್ನೋದು ಪಾಂಡವರಿಗೆ ಇದೆ ಅಂತ ನೀನು ಭಾವಿಸಬೇಡ. ಭಯಂ ವ್ಯೇತು, ಬಿಟ್ಬಿಡು. ಆ ಭಯ ನಿನಗೆ ಬೇಕಾಗಿಲ್ಲ. ಮತ್ತೆ ಮುಂದೆ ಕೇಳಿ ಅವನು ಹೇಳುದು, ದೇವೇಶ್ವಪೇಕ್ಷಕ ಹೇತೆ ಶಶ್ವದ್ಭಾವೇಶು ಭಾರತ ತಸ್ಮಾನ್ನ ಭವತಾ ಚಿಂತಾ ಕಾರ್ಯೇಶ ಸ್ಯಾತ್ ಕಥಂಚನ. ದೇವೇಶು ಅಪೇಕ್ಷಕಾ ಹ್ಯೇತೆ ಶಶ್ವದ್ಭಾವೇಶು ಭಾರತ. ನೀನು ಚಿಂತೆ ಮಾಡಬೇಡ. ಯಾಕೆಂದ್ರೆ ಹಾಗೆ ಇದ್ರೆ ಅವರು ಈಗಾಗಲೇ ಎಷ್ಟೋ ಸರ್ತಿ ಬೇಡಿಕೊಂಡು ತಮಗೆ ಸಹಾಯಕ್ಕೆ ಅವರನ್ನು ಪಡ್ಕೊಳ್ತಿದ್ರು. ಯಾಕೆಂದ್ರೆ ಸಹಾಯ ಕೇಳಲಿಕ್ಕೆ ಬಂದ ಅಗ್ನಿ ಆಮೇಲೆ ಅವರಿಗೆ ಸಹಾಯಕ್ಕೆ ಅಂತ ನಾನೇನಾದ್ರೂ ಮಾಡ್ಲಾ ಅಂತ ಕೇಳಲಿಕ್ಕೆ ಬರ್ಬೇಕಿತ್ತಲ್ಲ. ಅಥವಾ ಇವರ ಕರೆದಾಗಾದ್ರೂ ಅವರಿಗೆ ಖಂಡಿತ ಒಂದ್ ದಿವಸ ಅನ್ಸಿರುತ್ತೆ, ಅಗ್ನಿದೇವರು ನಿಂಗೆ ಅವತ್ತು ಸಹಾಯ ಮಾಡಿದ್ವಿ, ನಮ್ಗೆ ಏನಾದ್ರೂ ಸಹಾಯ ಮಾಡೋದು ಕೇಳುತ್ತಿತ್ತು, ಕೇಳಿರ್ತಾರೆ. ಆದ್ರೂ ಒಂದು ಸಹಾಯ ಮಾಡಿಲ್ಲ ಅಂದ್ರೆ ಅವರು ದೇವ ಸಾಚಿವ್ಯವನ್ನು ವಹಿಸ್ಲಿಕ್ಕೆ ಅರ್ಹರಲ್ಲ. ಅಥ ಚೇತ್ ಕಾಮ ಸಂಯೋಗ ದ್ವೇಷೋ ಲೋಭಶ್ಚ ಲಕ್ಷ್ಯತೆ ದೇವೇಶು ದೇವ ಪ್ರಾಮಾಣ್ಯಾನ್ ನೈಷಾಂ ತದ್ವಿಕ್ರಮಿಷ್ಯತಿ. ದೇವತೆಗಳು ಯಾವತ್ತೂ ತಮ್ಮ ನಡೆನುಡಿಗಳನ್ನ ಬದಲಾಯಿಸಿಕೊಳ್ಳುವುದಿಲ್ಲ. ಅವರಿಗೆ ಆ ಸಾಮರ್ಥ್ಯ ಇಲ್ಲ. ಅವರು ಯಾವತ್ತೂ ಕೂಡ ಹಾಗೆ ತಮ್ಮ ಆಲೋಚನೆಯ ದಿಕ್ಕನ್ನು ಬದಲಿಸುವುದಿಲ್ಲ. ಮಯಾಭಿಮಂತ್ರಿತ ಶಶ್ವತ್ ಜಾತವೇದ ಪ್ರಶಂಸತಿ. ಒಂದು ವೇಳೆ ಆಯ್ತಪ್ಪ, ಏನೋ ಅಗ್ನಿ ಅವರಿಗೊಂಚೂರು ಸಹಾಯ ಮಾಡ್ಲಿಕ್ಕೆ ಬಂದ, ಅಗ್ನಿ ಅವರ ಪರವಾಗಿ ನಿಂತ ಅಂತಾನೆ ಇಟ್ಕೊಳ್ಳಿ. ಅಂದ್ರೆ ಕೆಲವೊಮ್ಮೆ ದೇವತೆಗಳಿಗೂ ವ್ಯಾಮೋಹ ಇದೆ ಅಂತ ನೀನೇನಾದ್ರೂ ಭಾವಿಸಿ, ಅಥವಾ ನಮ್ಗೆ ಪ್ರತ್ಯುಪಕಾರ ಮಾಡ್ತೇವೆ ಅಷ್ಟೇ, ವ್ಯಾಮೋಹ ಅಲ್ಲ. ಅವನೇನೋ ಕೇಳ್ದ, ನಮ್ಗೆ ಕೇಳಿದಾಗ ಕೊಟ್ಟಿದ್ದಾನೆ, ನಾವು ಕೇಳಿದಾಗ ಕೊಡ್ತೇವೆ ಅಂತ ಇಷ್ಟೇ. ಮಕ್ಕಳು ಅನ್ನೋ ಮ್ಯಾಟರ್ ಅಲ್ಲ. ಒಬ್ಬ ಯಾರೇ ಭಕ್ತ ಒಬ್ಬ ಪ್ರಾರ್ಥನೆ ಮಾಡಿದಾಗ ಬರ್ತಾರಲ್ವಾ, ಹಾಗೆ ಏನಾದ್ರೂ ಒಂದು ವೇಳೆ ಸಹಾಯಕ್ಕೆ ಬರುವುದಾದ್ರೂ ಕೂಡ ಮಯ ಅಭಿಮಂತ್ರಿತ ಶಶ್ವತ್ ಜಾತವೇದ ಪ್ರಶಾಮ್ಯತಿ. ನನ್ನ ಹತ್ರ ಎಂಥ ಮಂತ್ರ ಇದೆ ಅಂದ್ರೆ, ಒಂದು ವೇಳೆ ಅಗ್ನಿ ಬಂದು ನಮ್ಮನ್ನು ಸುಡ್ಲಿಕ್ಕೆ ಬಂದ್ರೆ ಕ್ಷಣ ಮಾತ್ರದಲ್ಲಿ ಅಗ್ನಿಯನ್ನು ನಂದಿಸ್ತೇನೆ. ನನ್ನ ಹತ್ರ ಅಂಥ ಮಂತ್ರ ಇದೆ, ನಾನು ಅದನ್ನು ಪ್ರಶಾಮ. ಇದು ಸುಮ್ಮನೆ ಉತ್ತರ ಕುಮಾರನ ಹಾಗೆ ಹೊಗಳಿಕೊಳ್ಳುವ ಮಾತಲ್ಲ. ಅವನು ಹೇಳ್ತಾನೆ, ನಾನು ಇಲ್ಲಿ ತನಕ ಈ ವಿಷಯ ಯಾರಿಗೂ ಹೇಳಲಿಲ್ಲ. ನಿನ್ನ ಹತ್ರ ಯಾಕೆ ಹೇಳ್ತಾ ಇದ್ದೇನೆ, ನೀನು ತುಂಬಾ ಚಿಂತೆ ಮಾಡ್ಕೊಳ್ತಾ ಇದ್ದೀಯ ಅನ್ನೋ ಕಾರಣಕ್ಕೆ ಈ ಗುಟ್ಟನ್ನು ನಿನ್ನ ಹತ್ರ ಹೇಳ್ತಾ ಇದ್ದೇನೆ. ಅವನು ಯಾರ ಹತ್ರನೂ ಇಲ್ಲಿ ತನಕ ಈ ವಿಷಯ ಚರ್ಚೆನೆ ಮಾಡಿಲ್ಲ. ಅವನು ಹೇಳ್ತಾನೆ, ಕ್ಷಣ ಮಾತ್ರದಲ್ಲಿ ಬೆಂಕಿಯನ್ನ ನಾನು ನಂದಿಸ್ತೇನೆ, ನನ್ನ ಹತ್ರ ಆ ಸಾಮರ್ಥ್ಯ ಇದೆ. ನಾನು ಹೇಳಿದಲ್ಲ 3 ಕೋಟಿ ಮಂತ್ರಗಳ ನಿತ್ಯ ಜಪಿಸ್ತಾ ಇದ್ದ ಅಂತ. ಆ ಎಲ್ಲ ಜಪದ ಸಿದ್ಧಿ ಅವನಿಗೆ ಬೇರೆ ಬೇರೆ ತರದ್ದಿತ್ತು. ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಎಂಥ ಮಂತ್ರಗಳ ಉಪದೇಶ ಇತ್ತು ಅವನಿಗೆ ಅಂತ. ಅತ್ಯಂತ ಸಜ್ಜನರು ಕೂಡ ಅಂಥ ಮಂತ್ರಗಳನ್ನು ಮಾಡಲ್ಲ, ಗೊತ್ತಿಲ್ಲ. ಅಂದ್ರೆ ಒಬ್ಬೊಬ್ರು ಒಂದೊಂದು ಮಾಡ್ತಾರೆ. ಆದರೆ ಇವನಲ್ಲಿ ಇದ್ದಂತಹ ಸಾಮರ್ಥ್ಯ ಅಷ್ಟೂ ಮಂತ್ರಗಳ ಸಿದ್ಧಿಯೂ ಇತ್ತು. ಅದನ್ನೇ ಅವನು ಕೊನೆಗೆ ವೈಶಂಪಾಯನ ಸರೋವರದಲ್ಲಿ ಮುಳುಗಿ ಮತ್ತೆ ವಾಪಸ್ ಎಲ್ಲವನ್ನು ತಂದುಕೊಳ್ತೇನೆ ಅನ್ನುವ ದೂರದೃಷ್ಟಿ ಇದ್ದದ್ದು. ವಿಧಿ ಏನಿತ್ತು ಅದು ಬೇರೆ ಪ್ರಶ್ನೆ, ಆದ್ರೆ ಅವನ ಹತ್ರ ಆ ಸಾಮರ್ಥ್ಯ ಇತ್ತು, ಅವನಿಗೆ ಆ ವಿಶ್ವಾಸ ಇತ್ತು. ಅದಕ್ಕೋಸ್ಕರ ಅವನ ಮಾತು ಹೇಳ್ತಾನೆ, ದಿದಕ್ಷು ಸಕಲಾನ್ ಲೋಕಾನ್ ಪರಿಕ್ಷಿಪ್ಯ ಸಮಂತತಃ ಯದ್ವಾ ಪರಮಕಂ ತೇಜೋ ಏನ ಯುಕ್ತಾದಿವೌಕಸ ಮಾಮಪ್ಯನುತ್ತಮಂ ಭೂಯಃ ದೇವೇಭ್ಯೋ ವಿಧಿ ಭಾರತ. ಒಂದು ವೇಳೆ ಅವನು ಮಾತ್ರ ಅಲ್ಲ, ಇಂದ್ರ, ವಾಯು, ಯಮ, ನಿರುತಿ, ವರುಣ, ಈ ಯಾರೇ ದೇವತೆಗಳು ಅವರ ಪರವಾಗಿ ಏನಾದ್ರೂ ಒಂದಿಷ್ಟು ಸಹಾಯ ಮಾಡ್ಲಿಕ್ಕೆ ಬರಲಿ, ಅವರಿಗಿಂತ ಮಿಗಿಲು ನಾನು. ದಿವೌಕಸಃ ಅಪಿ ದೇವೇಭ್ಯ ಅಪಿ ಅಯಂ ಭೂಯಃ. ದೇವತೆಗಳಿಗಿಂತಲೂ ಇವನು ಅತ್ಯಂತ ಬಲಿಷ್ಠ, ಅತ್ಯಂತ ಯಾಕೆಂದ್ರೆ ಅವರನ್ನು ನಾನು ಬೇಕಾದ ಕುಣಿಸ್ತೇನೆ. ಅವರನ್ನು ಕೂಡ ನಾನು ನನ್ನ ವಶಕ್ಕೆ ತಂದುಕೊಳ್ಳಿಕ್ಕೆ ಶಕ್ತಿ ನನ್ನ ಹತ್ರ ಇದೆ. ಅವರ ಬುದ್ಧಿಯನ್ನೇ ಕೆಡಿಸುವ ಸಾಮರ್ಥ್ಯ ನನಗಿದೆ. ವಿದೀರ್ಯಮಾಣಾಂ ವಸುಧಾಂ ಗಿರೀಣಾಂ ಶಿಖರಾಣಿ ಚ ಲೋಕಸ್ಯ ಪಶ್ಯತೋ ರಾಜನ್ ಸ್ಥಾಪಯಾಮ್ಯಭಿಮಂತ್ರಣಾತ್. ಬೆಟ್ಟ ಒಡಿಲಿ, ನದಿ ಹಿಮ್ಮುಖವಾಗಿ ಹರಿಲಿ, ಭೂಮಿ ಸೀಳ್ಲಿ, ನನ್ನ ಮಂತ್ರದ ಬಲದಿಂದ ಮತ್ತೆ ನಾರ್ಮಲ್ ಮಾಡ್ತೇನೆ. ನಾನು ಬೆಟ್ಟವನ್ನು ವಾಪಸ್ ಕೂಡಿಸ್ತೇನೆ, ಭೂಮಿಯ ಕಂಪನವನ್ನು ನಿಲ್ಲಿಸ್ತೇನೆ, ಒಡೆದು ಹೋದ ಭಾಗಗಳನ್ನು ಜೋಡಿಸ್ತೇನೆ, ನದಿಯ ಹಿಮ್ಮುಖವಾದ ಹರಿವಿಗೆ ವಾಪಸ್ಸು ಮುಮ್ಮುಖವಾಗಿ ಹರಿಯುವಂತೆ ನಾನು ಮಾಡುತ್ತೇನೆ. ಲೋಕಸ್ಯ ಪಶ್ಯತೋ ರಾಜನ್ ಸ್ಥಾಪಯಾಮ್. ಇದು ನಾನು ಕಣ್ಮುಚ್ಚಿ, ನೀವೆಲ್ಲ ಕಣ್ಮುಚ್ಚಿ
ನಾನೇನು ಮಾಡ್ತೇನೆ ಅಂತ ಹೇಳಿ ಯಾರ ಹತ್ರನೂ ಮಾಡಿಸೋದಲ್ಲ, ನಾನೇ ಮಾಡ್ತೇನೆ. ಎಲ್ಲರೂ ಕಣ್ಣು ತೆರೆದು ನೋಡುವಷ್ಟರಲ್ಲಿ ನಾನು ಮಾಡ್ತೇನೆ. ಚೇತನ ಚೇತನಸ್ಯಾಸ್ತು ಜಂಗಮಸ್ಥಾವರಸ್ಯ ಚ ವಿನಾಶಾಯ ಸಮುತ್ಪನ್ನಂ ಅಹಂ ಘೋರಂ ಮಹಾಸ್ವನಂ. ನಾನು ಮನಸ್ಸು ಮಾಡಿದರೆ ಸಕಲ ಚೇತನಗಳ ಸ್ಥಾವರ ಜಂಗಮಗಳ ಎಲ್ಲದರ ನಾಶವನ್ನು ಕೂಡ ಘೋರಂ ಅತ್ಯಂತ ದೊಡ್ಡದಾದ ಮಹಾಸ್ವನದಿಂದ ಅಕಸ್ಮಾತ್ ಏನಾದರೂ ತೊಂದರೆ ಆಗುವಂತಹದ್ದಿದ್ರೆ ಅದನ್ನು ನಿಲ್ಲಿಸ್ತೇನೆ. ಒಂದು ವೇಳೆ ಅಶ್ಮವರ್ಷಂ ಚ ವಾಯುಂಚ, ಕಲ್ಲಿನ ಮಳೆ, ಯುದ್ಧ ಮಾಡುವಾಗ ಕೆಲವೊಂದು ಸರ್ತಿ ಅಂತಹದ್ದನ್ನ ರಾಮಾಯಣದಲ್ಲಿ ತುಂಬ ಬಳಕೆ. ಇಲ್ಲಿ ಅಷ್ಟೊತ್ತಿಗೆ ಸ್ವಲ್ಪ ಅದು ಕಪಿಗಳ ಯುದ್ಧ ಆದ್ರಿಂದಾಗಿ ಕಲ್ಲಿನ ಮಳೆ, ಮರಗಳ ತುಂಡು, ಈ ತರಹದ ಯುದ್ಧ, ಬೆಟ್ಟಗಳನ್ನು ಎಸೆಯುವುದು ಅಂತ. ಇಲ್ಲಿ ಇದು ಸ್ವಲ್ಪ ಮಂತ್ರದ ಬಲದಿಂದ ಕಲ್ಲನ್ನು ಸೃಷ್ಟಿ ಮಾಡುವುದು. ಅಂದ್ರೆ ಮಂತ್ರ ಮಾಡಿ ಆ ಕಲ್ಲಿನ ದೇವತೆಗಳನ್ನ ಎಳೆತಂದು ಅದನ್ನ ಎಸೆಯುವುದು. ಕಲ್ಲನ್ನು ಹೊತ್ಕೊಂಡು ಬಂದು ಎಸೆಯುವುದಲ್ಲ, ಬಾಣವನ್ನ ಪ್ರಯೋಗಿಸುವುದು, ಕಲ್ಲಿನ ದೇವತೆಯನ್ನು ಚಿಂತಿಸುವುದು. ಬಿಟ್ರೆ ಆ ಬಾಣದ ದೇವತೆ ತಕ್ಷಣವೇ ಆ ಕಲ್ಲನ್ನು ಅಷ್ಟನ್ನು ತಗೊಂಡು ಬಂದು ಅವನ ಎದುರುಗಡೆ ಅವನ ಮೇಲೆ ಹಾಕತ್ತೆ. ಅಂತ ಶಕ್ತಿ ಇತ್ತು ಅಸ್ತ್ರಗಳಿಗೆ. ಆ ಶಕ್ತಿಯಿಂದ ಒಂದು ವೇಳೆ ಅಶ್ಮವರ್ಷವೇ ಬಂತು ಅಂತ ಇಟ್ಕೊಳ್ಳಿ, ನಮ್ಮ ಮೇಲೆ ಎಲ್ಲ ಇದ್ದಕ್ಕಿದ್ದಾಗೆ ಬೆಟ್ಟ ಬಂದು ಕೂತ ಹಾಗೆ ನಮ್ಮನ್ನು ಅಪ್ಪಚ್ಚಿ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಅಂತ ಅಶ್ಮವರ್ಷಂಚ ವಾಯುಂಚ ಶಮಯಾಮಿ, ನಾನು ಕ್ಷಣ ಮಾತ್ರದಲ್ಲಿ ಅದು ಧೂಳು ಮಾಡಿ ಬಿಡ್ತೇನೆ. ಅದು ನನ್ನ ಹತ್ರ ಬರುವಷ್ಟರಲ್ಲಿ ನಾನು ಧೂಳು ಮಾಡಿ ಗಾಳಿಯಿಂದ ಅದನ್ನ ಪಕ್ಕಕ್ಕೆ ಸರಿಸಿಬಿಡ್ತೇನೆ. ನನ್ನ ಮೇಲೆ ಒಂದು ಹನಿ ಧೂಳು ಬೀಳದಂತೆ ನೋಡ್ಕೊಳ್ತೇನೆ. ನನಗೆ ಆ ಸಾಮರ್ಥ್ಯ ಇದೆ. ನನ್ನ ಮೇಲೆ ಅಂದ್ರೆ ನನ್ನ ಮೇಲಲ್ಲ, ನಿಮ್ಮ ಮೇಲೆ ಎಲ್ಲರ ಮೇಲೂ. ನೀನ್ ಮಾತ್ರ ರಕ್ಷಣೆ ಮಾಡ್ಕೋತೀನಿ, ನಮ್ಮನ್ನು ರಕ್ಷಣೆ ಮಾಡಲ್ವಾ ಅಂತ ನೀವು ಯೋಚನೆ ಮಾಡುವಿ. ಎಲ್ಲರನ್ನು ಕ್ಷಣ ಮಾತ್ರದಲ್ಲಿ ಉಳಿಸ್ಕೋತೇನೆ ನಾನು. ಜಗತಃ ಪಶ್ಯತೋ ಭೀಕ್ಷ್ಣಂ ಭೂತಾನಾಮನುಕಂಪಯ ಸ್ತಂಭಿತಾ ಸ್ವಪ್ಸು ಗಚ್ಚಂತಿ ಮಯಾ ರಥಪದಾತಯ. ಎಲ್ಲ ಭೂತಗಳ ಮೇಲಿನ ಅತ್ಯಂತ ಅನುಕಂಪೆಯಿಂದ ನಾನು ಒಂದೇ ಒಂದು ಕ್ಷಣದಲ್ಲಿ ಎಲ್ಲ ನೀರನ್ನು ಕೂಡ ನಿಲ್ಲಿಸಿ ಬಿಡ್ತೇನೆ. ಹರಿಯುವ ನೀರನ್ನ ಸ್ತಂಭಿತ ಅಪ್ಸು, ನೀರನ್ನು ಒಂದೇ ಕ್ಷಣದಲ್ಲಿ ನಿಲ್ಲಿಸಿ ಬಿಡುತ್ತೇನೆ. ನಿಲ್ಲಿಸಿ ಅದರ ಮೇಲೆ ನನ್ನ ಪದಾರ್ಥಗಳನ್ನು ಓಡಿಸ್ತೇನೆ. ಒಂದು ವೇಳೆ ಅವರು ವರುಣನ ಅಸ್ತ್ರದ ಪ್ರಯೋಗದಿಂದ ಎಲ್ಲ ನೀರು ಮಾಡಿ ನಮ್ಮನ್ನು ಕೊಚ್ಚಿ ಹೋಗುವಂತೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ನಾನು ಹೆದರುವುದಿಲ್ಲ. ಮರುಕ್ಷಣದಲ್ಲಿ ಅಷ್ಟನ್ನೂ ಕೂಡ ಕಲ್ಲು ಮಾಡ್ತೇನೆ. ಆ ನೀರನ್ನ ಅದರ ಮೇಲೆ ರಥ ಓಡಿಸಿಕೊಂಡು ಯುದ್ಧ ಮಾಡ್ತೇನೆ ಶತ್ರುಗಳ ವಿರುದ್ಧವಾಗಿ. ದೇವಾಸುರಾಣಾಂ ಭಾವಾನಾಂ ಅಹಮೇಕಃ ಪ್ರವರ್ತಿತ. ಈ ದೇವತೆಗಳ ಅಸುರರ ಯುದ್ಧ ತುಂಬಾ ಹಿಂದಿನಿಂದ ನಡೀತಾ ಇದೆ ಅಲ್ವಾ? ಅದರ ಕಾರಣ ಯಾರು ಅನ್ಕೊಂಡಿದ್ದೀರಿ? ನಾನೇ ಈ ಯುದ್ಧಗಳನ್ನು ನಡೆಸುವಂಥದ್ದು. ನಾನು ದುಷ್ಟರಲ್ಲಿ ಹೆಚ್ಚು ಸೇರ್ಕೊಳ್ಳಲ್ಲ. ನಾನು ದೇವತೆಗಳಲ್ಲೇ ಸೇರ್ಕೊಂಡು ಬಹಳ ಕೆಲಸ ಮಾಡ್ತೇನೆ. ಅಕ್ಷೋಹಿಣಿ ಸೈನ್ಯ ಅಕ್ಷೋಹಿಣಿ ಭಿರ್ಯಾನ್ ದೇಶಾನ್ ಯಾಮಿ ಕಾರ್ಯೇನ ಕೇನಚಿತ್. ನಾನು ಎಲ್ಲಿಗೆ ಹೋಗ್ತೇನೋ ಆ ಜಾಗಕ್ಕೆ ತತ್ರಾಪೋ ಮೇ ಪ್ರವರ್ತಂತೆ ಯತ್ರ ಯತ್ರಾಭಿಕಾಮೈ. ನಾನು ಬಯಸಿದಲ್ಲಿಗೆ ನನ್ನ ಬೆನ್ನ ಹಿಂದೆ ನದಿ ಬಾ ಅಂದ್ರೆ ಅದು ನನ್ನ ಹಿಂದೆ ಬರ್ತಾ ಹೋಗುತ್ತೆ. ನಾನು ಕರದಲ್ಲಿಗೆ ನದಿ ಹರ್ಕೊಂಡು ಹೋಗುತ್ತೆ. ಅಂದ್ರೆ ನೀರಿನಲ್ಲಿರುವಂತಹ ದುಷ್ಟಶಕ್ತಿಗಳ ಅವನು ವಶ ಮಾಡಿಕೊಂಡಿರ್ತಾನೆ. ಅದರಿಂದಾಗಿ ನೀರಿನ ಶಕ್ತಿಯನ್ನು ವರುಣನನ್ನೇ ವಶ ಮಾಡಿಕೊಂಡು ಆ ನೀರಿನ ಪ್ರವಾಹ ಕೆಲವೊಂದು ಸರ್ತಿ ಯಾವುದೋ ದಿಕ್ಕಿನಲ್ಲಿ ಹರಿತಾ ಇದ್ದ ಪ್ರವಾಹ ಇನ್ನೊಂದು ದಿಕ್ಕಿಗೆ ಶಿಫ್ಟ್ ಆಗುದಿರುತ್ತದೆ. ಅದು ಅಕಸ್ಮಾತ್ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಕೆಲವು ತಿರುವು ಇರುತ್ತೆ. ಅದೆಲ್ಲ ಕೆಲವೊಂದು ಸರ್ತಿ ಇಂಥ ದುಷ್ಟಶಕ್ತಿಗಳ ತಿರುವು ಇರುತ್ತೆ. ಅದು ವೇದಗಳಲ್ಲಿ ತುಂಬಾ ಅಂತಹ ಉಲ್ಲೇಖಗಳನ್ನು ಮಾಡ್ತಾರೆ. ಹೇಗೆ ನೀರನ್ನ ದಿಕ್ಕು ಬದಲಾಯಿಸಿ ಇಡೀ ಊರನ್ನೇ ಋಷಿಗಳ ಊರನ್ನೇ ಕೊಚ್ಚಿಕೊಂಡು ಹೋಯ್ತು ಅನ್ನುವ ಅಂಶಗಳನ್ನು ಹೇಳ್ತಾರೆ. ಆಗ ಭಗವಂತ ಆ ವೃತ್ರನನ್ನ ಕೊಂದ ಅನ್ನುವ ಕಥೆ ಹೇಳುವಾಗ ಅವನು ವೃತ್ರ ಅನ್ನುವ ಒಬ್ಬ ಅಜ್ಞಾನ ಅನ್ನುವ ತಾಯಿ ವೃತ್ರ ಅನ್ನುವ ಮಗನನ್ನ ಹೆತ್ತು ಜ್ಞಾನದ ಜೀವನವನ್ನೇ ನಡೆಸ್ತಾ ಇದ್ದ ಋಷಿಗಳ ಬದುಕನ್ನೇ ಚೆಲ್ಲಾಡಿದ ಅಂತ ಹೇಳುವಾಗ ಸ್ವತಃ ಭಗವಂತ ಇಂದ್ರಸ್ಥಾನದಲ್ಲಿ ನಿಂತು ಮೊದಲಿನ ಮನ್ವಂತರದಲ್ಲಿ ಯಜ್ಞನಾಮಕನಾಗಿ ಭಗವಂತನೇ ಇಂದ್ರಸ್ಥಾನದಲ್ಲಿದ್ದಾಗ ಅವರನ್ನು ಕೊಂದಿದ್ದ. ಹಾಗಾಗಿ ದೈತ್ಯರಿಗೆ ಪ್ರಕೃತಿಯ ವಸ್ತುಗಳನ್ನ, ಅದು ಯಾಕಂದ್ರೆ ಅದೊಂದು ಜಡ ಅಲ್ವಾ, ಅದರಲ್ಲಿ ದೈವಿಕವಾದ ಅಭಿಮಾನ ಶಕ್ತಿಯೂ ಇದೆ, ದುಷ್ಟಶಕ್ತಿಗಳ ಪ್ರವೇಶವೂ ಇರುತ್ತೆ. ಇವನ ಕರ್ಮ ಹೇಗಿರುತ್ತೋ ಅದಕ್ಕೆ ಸರಿಯಾಗಿ ದೇವತೆಗಳು ಕೆಲವೊಂದು ಸರ್ತಿ ಕೈ ಬಿಟ್ಟು ಬಿಡ್ತಾರೆ. ನಾವು ಇಲ್ಲೇನು ಮಾಡುವ ಹಾಗಿಲ್ಲ, ಯಾಕಂದ್ರೆ ಅವನ ವ್ಯವಸ್ಥೆಯಲ್ಲಿ ಹಾಗೆ ಅನುಭವಿಸಬೇಕಿದೆ, ಅದು ಬಿಟ್ಬಿಡ್ತೇವೆ ಅಂತ. ಆಗ ದುಷ್ಟರು ಅವ್ರ ತಲೆಯಲ್ಲಿ ಏನಂದ್ರೆ ಇದನ್ನ ನಾವು ಮಾಡ್ಲಿಕ್ಕೆ ಆಗತ್ತೆ, ನಾವು ನಮ್ದೇ ಕೈಯಿಂದ ಆಗ್ತಾ ಇದೆ ಅಂತ. ಅದನ್ನ ಅವನು ಹೇಳ್ತಾನೆ. ಮಂತ್ರಗುಪ್ತಾನಿ ಭೂತಾನಿ ನ ಹಿಂಸಂತಿ ಭಯಂಕರಾಹ ನಿಕಾಮವರ್ಷಿ ಪರ್ಜನ್ಯೋ ರಾಜನ್ ವಿಷಯವಾಸಿನ. ಪ್ರಜೆಗಳಿಗಾಗಿ ನಾನು ಒಳ್ಳೆ ರೀತಿಯಿಂದ ಮಂತ್ರದಿಂದ ಮಳೆ ಬರೆಸ್ತೇನೆ, ಅವರಿಗೆ ವಿಶ್ವಾಸ ಹುಟ್ಟಿಸ್ತೇನೆ, ಒಳ್ಳೆಯ ಒಳ್ಳೆಯ ಆಡಳಿತವನ್ನು ನಾನು ಕೊಡ್ತೇನೆ ಅಂತ, ಒಳ್ಳೆಯ ರೀತಿಯಾದ ಬದುಕನ್ನು ನಾನು ಕೊಡ್ತೇನೆ ಅಂತ ಅವರಿಗೆ ವಿಶ್ವಾಸ ತರಿಸ್ತೇನೆ. ಏನ್ ಬೇಕಾದ್ರೂ ಮಾಡ್ತೇನೆ, ನನಗೆ ಬೇಕಾದಂತೆ ಅದನ್ನು ತಿರುಗಿಸುವ ಶಕ್ತಿ ನನಗಿದೆ.
ಧರ್ಮಿಷ್ಠಾಶ್ಚ ಪ್ರಜಾ ಸರ್ವಾಹ. ನನಗೆ ತೊಂದರೆ ಬಾರದಷ್ಟು ಧರ್ಮದ ವ್ಯವಸ್ಥೆಯಲ್ಲಿ ಅವರನ್ನು ನಿಲ್ಲಿಸ್ತೇನೆ, ಧರ್ಮಿಷ್ಠರನ್ನಾಗಿ ಮಾಡ್ತೇನೆ. ಆದರೆ ಆ ಧರ್ಮ ಎಷ್ಟು ಅಂದ್ರೆ ಅವರಿಗೆ ತತ್ಕಾಲದ ಫಲ ಸಿಗುವಷ್ಟು ಮಾತ್ರ. ಅವರು ಶಾಶ್ವತವಾದ ಧರ್ಮ ಮಾಡ್ಲಿಕ್ಕೆ ಹೊರಟ ತಕ್ಷಣ ನಾನು ತಡೀತೇನೆ. ಉಳಿದಂತೆ ತತ್ಕಾಲದಲ್ಲಿ ಅವರಿಗೆ ಏನು ಫಲ ಸಿಗಬೇಕು ಅದನ್ನು ನಾನು ಅನುಕೂಲ ಮಾಡಿ ಕೊಡುತ್ತೇನೆ. ಅಷ್ಟು ವ್ಯವಸ್ಥೆಯಲ್ಲಿ ನಾನು ಸಜ್ಜನರಿಗೇನೆ, ಈಗ ಕಲಿಕಾಲ ಇದ್ದಾಗಲೇ ಪರವಾಗಿಲ್ಲ, ಎಷ್ಟೋ ನಮ್ಗೊಂಚೂರು ಧರ್ಮ ಆದ್ರೂ ಮಾಡ್ಲಿಕ್ಕಾಗ್ತಿತ್ತು. ಈ ದುಷ್ಟರು, ಈ ಸಜ್ಜನರು ಅಂತ ಅನ್ನಿಸಿಕೊಂಡವರು ರಾಜರಾಗಿ ಬಂದ್ರೆ ಅವರಿಂದನೇ ನಮ್ಗೆ ತುಂಬಾ ನಿಯತ್ತು ನೀತಿ ಅಂತ ಪಾಠ ಮಾಡ್ತಾರೆ, ನಾವು ಮಾಡುವ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೂ ತೊಂದರೆ ಮಾಡ್ತಾರೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಹಾಗೆ ನಾನು ವ್ಯವಸ್ಥೆ ಮಾಡ್ತೇನೆ. ಸರ್ವ ಈತಯಶ್ಚ ನ ಸಂತಿಮೇ. ಅಷ್ಟೇ ಅಲ್ಲ, ಯಾವುದೇ ರೋಗಗಳನ್ನು ಬಾರದ ಹಾಗೆ ಅವರಿಗೆ ಭರವಸೆ ಬರುವ ತನಕ ಎತ್ತಿ ಹಿಡಿತೇನೆ. ಅವ್ರಿಗೆ ಭರವಸೆ ಬಂತು ಅಂದಮೇಲೆ ಕೈ ಬಿಡ್ತೇನೆ. ಬೀಳುವಾಗ ಅವ್ರು ಯಾರು ನೋಡ್ತಾರೆ, ಎಲ್ಲಿ ಬಿದ್ರು ಹೇಗೆ ಬಿದ್ರು ಒಡೆದೋಗ್ತದಷ್ಟೇ ಮಡಿಕೆ. ಆ ರೀತಿ ಅವರನ್ನ ನಿಲ್ಲಿಸುವ ಶಕ್ತಿ ನನಗಿದೆ. ಅಶ್ವಿನಾವಥವಾ ಇವಗ್ನಿ ಮರುದ್ಭಿ ಸಹ ವೃತ್ರಃ ಧರ್ಮಶ್ಚೈವ ಮಯಾ ದಿಷ್ಟಾತ್ ನೋತ್ಸಹಂತೇಭಿರಕ್ಷಿತುಂ. ಅಶ್ವಿದೇವತೆಗಳಾಗ್ಲಿ, ವಾಯುವಗ್ನಿಗಳಾಗಲಿ, ಮರುದ್ದೇವತೆಗಳಾಗಲಿ, ಇಂದ್ರನಾಗಲಿ, ಯಮಧರ್ಮನಾಗಲಿ ನನ್ನ ದ್ವೇಷಕ್ಕೆ ಒಳಗಾದ್ರು ಅಂದ್ರೆ ಅವ್ರು ಯಾರು ಉಳಿಯಲ್ಲ. ಅವರ ಕೈಯಿಂದ ಯಾರನ್ನು ಉಳಿಸ್ಲಿಕ್ಕೂ ಆಗಲ್ಲ. ಒಳ್ಳೆ ಸಿನಿಮಾ ಡೈಲಾಗ್ ಇದ್ದಂಗಿದೆಯಲ್ಲ, ನಾನು ಹೇಳು ಮಾತು. ನೋತ್ಸಹಂತೇಭಿರಕ್ಷಿತು. ಧೈರ್ಯನೂ ಮಾಡಲ್ಲ. ನಾನು ಕೈ ಹಾಕಿ ದ್ವೇಷ ಮಾಡಿದ ವ್ಯಕ್ತಿಯನ್ನು ಉಳಿಸ್ತೇವೆ ಅಂತ ಅವರು ಧೈರ್ಯವನ್ನು ಮಾಡಲ್ಲ. ಆಗಲ್ಲ ಅವ್ರ ಹತ್ರ ರಕ್ಷಣೆ ಮಾಡಿಕೊಳ್ಳಿಕ್ಕೆ. ಅದೇ ದೇವತೆಗಳ ಮೇಲೆ ಅವರಿಗೆ ಅಷ್ಟು ಕಾನ್ಫಿಡೆನ್ಸ್, ಅಂದ್ರೆ ಅವರ ಬಲಕ್ಕಿಂತ ತಮ್ಮ ಬಲ ಹೆಚ್ಚಿದೆ ಅಂತ. ಯಾಕಂದ್ರೆ ಅಂತ ಕೆಲವು ಅನುಭವ ಅವರಿಗೆ ಆಗಿರುತ್ತೆ. ದೇವತೆಗಳನ್ನು ಸೋಲಿಸ್ತಾರೆ, ದೇವತೆಗಳನ್ನು ಮೀರುತ್ತಾರೆ. ಆದ್ರೆ ಇದೆಲ್ಲವನ್ನು ಮೀರಿದ ಒಂದು ತತ್ವ ಇದೆಯಲ್ಲ, ಅದಿರುವ ತನಕ ಏನು ಮಾಡ್ಲಿಕ್ಕಾಗಲ್ಲ. ಅದು ಏನ್ ಮಾಡುತ್ತೆ ಅಂದ್ರೆ ಪರಸ್ಪರ ನಾವೇ ನಮಗೆ ಏನ್ ಆಗ್ತಾ ಇದೆ ಅಂತ ತಿಳಿಲಿಕ್ಕಾಗದ ಅದು ಮಂಕು ಬಡಿಯುವಂಗೆ ಮಾಡಿಬಿಡ್ತಾರೆ. ಹಾಗೆ ನಾವು ಎಷ್ಟೋ ಸಲ ಅನ್ಕೊಳ್ಳೋದುಂಟು, ಯಾಕೆ ಒಳ್ಳೆಯವರು ಅಂತ ಅನ್ಕೊಂಡವರಲ್ಲೇ ಎಷ್ಟೋ ಸರ್ತಿ ನಮಗೆ ದೋಷಗಳು ಎದ್ದು ಕಾಣ್ತವೆ ಅಂದ್ರೆ ಅವ್ರ ಕೈಯಿಂದ ಈ ಶಕ್ತಿ ಹಾಗೆ ಮಾಡಿಸ್ತಾ ಹೋಗುತ್ತೆ. ಅದನ್ನು ಅವರು ತಾವು ರಕ್ಷಿಸಿಕೊಳ್ಳಿಕ್ಕಾಗುದಿಲ್ಲ. ಅಂದ್ರೆ ಭೀಷ್ಮ, ದ್ರೋಣ, ಕೃಪ, ಕರ್ಣ ಇವ್ರು ಯಾರೂ ಕೂಡ ಹೊರಗಿನವರಲ್ಲ, ದೇವತೆಗಳ ಪಕ್ಷದಲ್ಲೇ ಇರುವವರು. ಆದ್ರೆ ಅವರಿಗೆ ಅವರ ನಿಯಂತ್ರಣ ಮೀರಿ ಆ ಕೆಲಸ ಆಗ್ತಾ ಇದೆ. ಯಾಕೆಂದ್ರೆ ಅವ್ನು ಹೇಳಿದಲ್ವ, ಎಲ್ಲಾ ದೇವತೆಗಳನ್ನೇ ನಾನು ಆಡಿಸ್ತೇನೆ, ಇವ್ರು ಯಾವ ಲೆಕ್ಕದವರು? ದೇವತೆಗಳು ಮಾನುಷ್ಯಕ್ಕೆ ಬಂದಾಗ ಅವ್ರ ಶಕ್ತಿ ಕಮ್ಮಿ. ಇನ್ನು ಮೂಲ ರೂಪ ನೆನಪಾಗುವ ಕೆಲವರಲ್ಲಿ ಒಬ್ಬ ಪ್ರಾಣ ಬಿಟ್ರೆ ಬೇರೆ ಯಾರಿಗೂ ಸುಲಭದಲ್ಲಿ, ಅದು ಶೇಷನಿಗೂ ಪ್ರಲಂಬಾಸುರ ಎಳ್ಕೊಂಡು ಹೋದಾಗ ಕೃಷ್ಣ ನೆನಪಿಸಿದ ಮೇಲೆ ನೆನಪಾಗುತ್ತೆ. ಪ್ರಲಂಬಾಸುರ ನಾನು ಎತ್ಕೊಂಡು ಹೋದ ಕೃಷ್ಣ ಏನ್ ಮಾಡ್ಲಿ ಅಂತಾನೆ. ನೀನ್ ಯಾರು ಅಂತ ನಿನ್ನನ್ನು ನೀನ್ ತಿಳ್ಕೊ, ನಿನ್ನ ಬಲ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊ, ಆಗ ಅವನನ್ನು ಸೋಲಿಸ್ತಿ ಅಂತ ಹೇಳ್ತಾನೆ. ಹಾಗೆ ಭಗವಂತ ಎಚ್ಚರಿಸಿದ್ರೆ ಅವರಿಗೆ ನಾನು ದೇವತಾ ಪಕ್ಷದಲ್ಲಿ ಎಲ್ಲೋ ಇದ್ದವನು ಅಂತ ಗೊತ್ತಾಗಿ ಅವ್ರು ಮಾಡ್ತಾರೆ, ಆ ಮುಂದಿನ ಕಾರ್ಯ ಮಾಡ್ತಾರೆ. ಆದ್ರೆ ಇಲ್ಲ ಅಂದ್ರೆ ಈ ರಾಕ್ಷಸರ ಪ್ರಭಾವ ಏನು ಅಂದ್ರೆ, ಈ ರಾಕ್ಷಸರ ಮುತ್ತಾತ ಇವನು ದುರ್ಯೋಧನ, ಈ ಎಲ್ಲರನ್ನೂ ನಿಗ್ರಹಿಸುವವ. ಅದನ್ನಾಗಿ ಅವರ ನಿಯಂತ್ರಣದಲ್ಲಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಮರ್ಥ್ಯ. ಅದರಿಂದಾಗಿ ವ್ಯಕ್ತಿಯ ಒಳ್ಳೆತನವನ್ನು ಅಷ್ಟನ್ನೇ ನೋಡಿ ಅವರಿಂದ ಆಗುವ ಕೆಡುಕನ್ನ ನಾವು ನಿರ್ಧರಿಸಿ ಸ್ವತಃ ಅವರಿಂದನೇ ಈ ಅನರ್ಥ ಆಗಿದೆ ಅಂತ ನಾವು ಚಿಂತಿಸುವ ಹಾಗಿಲ್ಲ. ಕಾಲಕ್ಕೆ ತಕ್ಕಂತೆ ಕೆಲವೆಲ್ಲ ಅವರು ಆಟ ಆಡ್ತಾರೆ. ಹಾಗೆ ಅವನು ಹೇಳ್ತಾನೆ, ನಸ್ಮತ್ರಯೋ ದಶ ಸಮಾಹ ಪಾರ್ಥ ದುಃಖಮಾತ್ಮೀಯು ಎದಿದೇ ಸಮರ್ಥಾಹ. ಒಂದು ವೇಳೆ ಆ ದೇವತೆಗಳು ಸಮರ್ಥರಾಗಿದ್ರೆ 13 ವರ್ಷ ಪಾಂಡವರು ಕಷ್ಟದಲ್ಲಿ ಒದ್ದಾಡ್ತಾ ಇರುವುದನ್ನ ಅವರು ತಪ್ಪಿಸ್ಲಿಕ್ಕೆ ಆಗ್ತಿರ್ಲಿಲ್ವಾ? ಯಾಕೆ ತಪ್ಪಿಸ್ಲಿಲ್ಲ? ಯಾಕೆ ಅವರಿಗೆ ಈಗಲೂ ಅವರಿಗೆ ಯಾವುದೇ ವಿಶೇಷವಾದ ಬಲ ಇಲ್ಲ? ನಮ್ಮ ಹತ್ರ 11 ಅಕ್ಷೋಹಿಣಿ ಇದೆ, ಅವ್ರ ಹತ್ರ ಬರೀ 7 ಅಕ್ಷೋಹಿಣಿ ಇದೆ. ದೇವತೆಗಳಾದ್ರೆ ಎಲ್ಲ ಕಡೆಯಿಂದ ಅವರಿಗೆ ಸೈನ್ಯ ತರಿಸ್ಕೊಡ್ಬೋದಿತ್ತಲ್ವಾ? ಯಾಕೆ ಹೀಗೆ? ನ ದೇವಾಹ ನ ಗಂಧರ್ವಾಹ ನಾಸುರಾಹ ನ ಚ ರಾಕ್ಷಸಾಹ ಶಕ್ತಾಸ್ತ್ರಾತು ಮಯಾ ದ್ವಿಷ್ಟಂ ಸತ್ಯಮೇ ತದ್ಬ್ರವೀಮಿತೆ. ಒಂದ್ ಮಾತು ಕೇಳ್ಕೊ ಅಪ್ಪ, ನನ್ನ ದ್ವೇಷಕ್ಕೆ ಯಾರು ಒಳಗಾಗ್ತಾರೋ ಅವರನ್ನು ಯಾರು ದೇವತೆಗಳಾಗಲಿ, ಗಂಧರ್ವರಾಗಲಿ, ಅಸುರರಾಗಲಿ, ರಾಕ್ಷಸರಾಗಲಿ ತ್ರಾತುಂನ ಶಕ್ತಾಹ, ರಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಒಂದು ವೇಳೆ ಮನಸ್ಸಿನ ವಿರೋಧಕ್ಕೆ ಅವರು ಒಡ್ಡಿಕೊಂಡ್ರು ಅಂತಂದ್ಮೇಲೆ, ನನ್ನ ವಿರೋಧಕ್ಕೆ ಬಿದ್ರು ಅಂತಂದ್ಮೇಲೆ ಅವರು ವಿನಾಶ ಒಂದೇ ಅವರಿಗೆ ಗತಿ. ಯದಭಿಧ್ಯಾಮ್ಯಹಂ ಶಶ್ವತ್ ಶುಭ್ರಂ ವಾ ಶುಭಂ ವಾ ಯದಿ ವಾ ಶುಭಂ ನೈತದ್ವಿಷನ್ನ ಪೂರ್ವಂ ಮೇ ಮಿತ್ರೇಶ್ವರಿ ಶುಚೋಭಯೋ. ಯಾರೇ ಆಗಿರ್ಲಿ, ನನ್ನನ್ನು ವಿರೋಧಿಸಿದ ಮೇಲೆ ಅವರು ಹತ್ತಿರದವರಿರಲಿ ದೂರದವರಿರಲಿ, ಮಿತ್ರರಿರಲಿ ಅಮಿತ್ರರಿರಲಿ, ಅವರು ಉಳಿಯಲ್ಲ.
ನಾನು ಎದುರು ನಿಂತರೆ ಅದು ಯಾವ ರೀತಿಯಿಂದಲೂ ಅವರಿಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕಾಗುವುದಿಲ್ಲ. ಭವಿಷ್ಯತೀದಮಿತಿ ವಾ ಯದ್ಬ್ರವೀಮಿ ಪರಂತಪ ನಾನ್ಯತಾ ಭೂತಪೂರ್ವಂಚ ಸತ್ಯವಾಗ್ ಇತಿ ಮಾಂ ವಿದುಹು. ನಾನೊಂದು ಮಾತು ಹೇಳಿದ್ರೆ ಹೀಗಾಗುತ್ತೆ ಅಂತ, ಅದು ಹಾಗೆ ಆಗುತ್ತೆ. ನನ್ನ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ನಾನು ಸತ್ಯವಾಕ್ ಅವನು ಹೇಳುದು, ಸತ್ಯವಾಗಿತೆ ಮೇ ವಿದುಹು. ತಿಳಿದವರಿಗೆ ಗೊತ್ತು ನಾನೇನು ಹೇಳಿದ್ದು ಎಲ್ಲ ಹೇಗಾಗಿದೆ ಅಂತ. ಆದರೆ ಕೆಲವೊಂದು ಸರ್ತಿ ಹಾಗಾಗುತ್ತೆ. ಅವರಿಗೆ ಭ್ರಮೆ ಬರಲಿಕ್ಕೋಸ್ಕರ ಕೆಲವೊಂದು ಸರ್ತಿ ಕೆಲವು ಘಟನೆಗಳು ಅವರಿಗೆ ಹತ್ರ ಆಗುವ ಹಾಗೆ ಆಗುತ್ತೆ. ಆದರೆ ಲೋಕಸಾಕ್ಷಿಕಮೇ ತನ್ಮೇ ಮಾಹಾತ್ಮ್ಯಂ ದಿಕ್ಷು ವಿಶ್ರುತಂ. ಇಡೀ ಲೋಕಕ್ಕೆ ಗೊತ್ತು ನಾನೆಂಥವನು ಅಂತ, ನನ್ನ ಸಾಮರ್ಥ್ಯ ಏನು ಅಂತ ತಿಳಿಯದವರಿಲ್ಲ. ಪೆಟ್ಟು ತಿಂದವರಿಗೆಲ್ಲ ಗೊತ್ತು ನಾನು ಹೇಗೆ ಯಾರನ್ನ ಯಾವ ಸಂದರ್ಭದಲ್ಲಿ ಅವರನ್ನ ಬಲೆಯಲ್ಲಿ ಸಿಕ್ಕಿಸ್ತೇನೆ, ಹೊರಗೆ ಬರ್ಲಿಕ್ಕಾಗದಂತೆ ಒದ್ದಾಡಿಸ್ತೇನೆ ಅಂತ ಎಲ್ರಿಗೂ ಗೊತ್ತು. ಇದು ಲೋಕಕ್ಕೆ ಸಾಕ್ಷಿಯಾಗಿ ನಾನು ಹೇಳ್ತಾ ಇರುವ ಮಾತು. ಆಶ್ವಾಸನಾರ್ಥಂ ಭವತಃ ಪ್ರೋಕ್ತಂ ನ ಶ್ಲಾಘಯಾ ನೃಪ. ನಾನು ಇಷ್ಟು ದಿವಸ ಇದೆಲ್ಲ ಹೇಳಿಕೊಂಡ್ರೆ ಹೊಗಳಿಕೆ ಆಗುತ್ತೆ ಅಂತ ನಾನು ನಿನ್ನ ಹತ್ರ ಹೇಳಿಲ್ಲ. ಆತ್ಮಶ್ಲಾಘನೆ ಮಾಡ್ಕೊಳ್ಳೋದು ಅಸಜ್ಜನರ ಲಕ್ಷಣ, ಸಜ್ಜನರ ಲಕ್ಷಣ ಅಲ್ಲ. ಅದನ್ನಾಗಿ ನಾನು ಸಜ್ಜನ, ಅದರಿಂದಾಗಿ ನನ್ನನ್ನು ಯಾವತ್ತೂ ನಾನು ಹೊಗಳ್ಕೊಳ್ಳಿಲ್ಲ. ನಹ್ಯಹಂ ಶ್ಲಾಘನೋ ರಾಜನ್ ಭೂತಪೂರ್ವ ಕದಾಚನ. ಯಾವತ್ತೂ ನನ್ನನ್ನು ನಾನು ಹೊಗಳ್ಕೊಳ್ಳಿಲ್ಲ. ಅಸದಾಚರಿತಂ ಹೇತತ್. ಇದು ದುಷ್ಟರು ಮಾಡುವ ಕೆಲಸ. ಆದ್ರಿಂದ ನೀನು ತಪ್ಪು ತಿಳ್ಕೊಂಡಿದ್ದಿ. ಏನು ಅಂದ್ರೆ ಪಾಂಡವರೆಲ್ಲ ಪಾಪ ಒಳ್ಳೆಯವರು, ಅವ್ರು ಏನೂ ತಪ್ಪೇ ಮಾಡಿಲ್ಲ, ಹಾಗೆ ಹೀಗೆ. ನಾನು ಆತ್ಮಾನಂ ಪ್ರಶಂಸತಿ. ದುಷ್ಟರು ಮಾತ್ರ ತಮ್ಮನ್ನು ತಾವು ಹೊಗಳಿಕೊಳ್ತಾರೆ. ಕೃಷ್ಣ ಏನು ಹೇಳಿ ಕಳಿಸಿದ, ಅರ್ಜುನ ಏನು ಹೊಗಳ್ಕೊಂಡ? ಅವರಿಗೆ ಅವರ ಬಗ್ಗೆ ಅತಿಯಾದ ವಿಶ್ವಾಸ ಇದೆ. ಆದ್ರಿಂದಾಗ ಅವ್ರು ಹೀಗೆ ಮಾತು ಹೇಳ್ತಾ ಇದ್ದಾರೆ. ನಿನಗೆ ನಾನು ಯಾವತ್ತೂ ನನ್ನನ್ನು ಏನು ಹೇಳ್ಕೊಳ್ಳಿಲ್ಲಲ್ಲ, ಹಾಗಾಗಿ ನನಗೆ ನನ್ನ ಬಗ್ಗೆ ನಿನಗೆ ಅಭಿಪ್ರಾಯದಲ್ಲಿ ಏನಾಗುತ್ತೋ ಅನ್ನುವ ಭಯ ಕಾಣ್ತಾ ಇದೆ. ಆದರೆ ಮೊದಲ ಬಾರಿಗೆ ನಾನು ನಿನ್ನ ಹತ್ರ ನನ್ನ ಅಂತರಂಗದ ಅದನ್ನು ಎಲ್ಲ ಬಿಟ್ಟುಕೊಟ್ಟಿಲ್ಲ. ಅವನು ಚೂರೇ ಹೇಳಿದ್ದು, ಆದರೆ ಆ ಚೂರಲ್ಲಿ ತುಂಬ ಇದೆ. ಒಳಗಿನಿಂದ ಯೋಚನೆ ಮಾಡ್ತಾ ಹೋದ್ರೆ ಅವನು ಹೇಳಿದ ಮಾತುಗಳಲ್ಲಿ ದೇವತೆಗಳನ್ನೂ ಅದರಲ್ಲಿ ನೋಡಿ, ಅವನು ಹೇಳಿದ ಮಾತುಗಳಲ್ಲಿ ಕೃಷ್ಣನನ್ನು ಹೇಳಲೇ ಇಲ್ಲ, ಅವರನ್ನು ಕೂಡ ನಾನು ಎದುರಿಸ್ತೇನೆ ಹೇಳಿಲ್ಲ. ಉಳಿದ ಎಲ್ಲ ದೇವತೆಗಳನ್ನು ಹೇಳಿದ. ನಾರಾಯಣನನ್ನಂತ ಹೇಳಿಲ್ಲ, ಪ್ರಾಣನನ್ನು ಅಂತ ಹೇಳಿಲ್ಲ. ಉಳಿದ ಎಲ್ಲರನ್ನು ನಾನು ಸೋಲಿಸಬಲ್ಲೆ ಅಂತ ಅಂದ. ಅಂದ್ರೆ ಹಾಗೆ ಗುಟ್ಟು ಬಿಟ್ಟು ಕೊಟ್ಟಿದ್ದಾನೆ. ಆದರೂ ಅದು ಗುಟ್ಟಾಗಿ ಉಳಿಯಿತು. ಎಲ್ರಿಗೂ ಏನು ಪೂರ್ತಿ ಅರ್ಥ ಆಗ್ಲಿಲ್ಲ ಅವನೇನು ಹೇಳ್ದ ಅಂತ. ಇದು ಆಚಾರ್ಯರ ಚಿಂತನೆಯ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ದುರ್ಯೋಧನ ಹೇಳ್ಕೊಂಡದ್ದು ಅದು ಏನಾಗಿ ತಿರುಗುತ್ತೆ ಅಂದ್ರೆ ದುರ್ಯೋಧನ ಎಷ್ಟು ಬಲಿಷ್ಠ ಅನ್ನುವ ಕಡೆ ತಿರುಗುತ್ತೆ. ದುರ್ಯೋಧನನನ್ನ ಕೊನೆಗೆ ಮೋಸದಿಂದ ಅಲ್ವಾ ಕೊಂದಿತ್ತು. ನಿಜವಾಗ ಅವನನ್ನು ಎಲ್ಲಿ ಕೊಲ್ಲಿಕ್ಕಾಗ್ತಿತ್ತು? ಕರ್ಣನನ್ನ ಮೋಸದಿಂದ ಕೊಂದ್ರು, ದುರ್ಯೋಧನನನ್ನು ಮೋಸದಿಂದ ಕೊಂದ್ರು, ಭೀಷ್ಮಾಚಾರನ ಮೋಸದಿಂದ ಕೊಂದ್ರು, ದ್ರೋಣಾಚಾರನ ಮೋಸದಿಂದ ಕೊಂದ್ರು, ಈ ಅಶ್ವತ್ಥಾಮನನ್ನು ಓಡಿಸಿದ್ರು, ಕೃಪಾಚಾರ್ಯ ತಪ್ಪಿಸ್ಕೊಂಡ್ರು, ಕೃತವರ್ಮ ಓಡಿದ್ರು. ದುರ್ಯೋಧನ ಅವನು ಸೊಂಟದಿಂದ ಕೆಳಗೆ ಹೊಡಿಬಾರ್ದಿತ್ತಲ್ಲ, ಸೊಂಟದಿಂದ ಕೆಳಗೆ ಹೊಡಿಲಿಲ್ಲ. ಯಾರು ಹೊಡೆದಿದ್ದಾನೆ? ಹೌದಾದ್ರೆ ಹೇಳೋರಿಗೆ ಏನ್ ಕಾಣುತ್ತೆ? ನೋಡಿರ್ತಾರೆ ಎಲ್ಲರೂ. ಅವ್ನು ತಿರುಗಿದ್ದ ಎಲ್ಲರೂ ಅಂತ ಹೇಳಿ ಸೊಂಟದ ಕೆಳಗೆ ಹೊಡ್ಕೊಂಡ್ರು ಅಂತ. ಆ ನಿರಾಯುಧನಾದವನನ್ನು ಕೊಂದ್ರು, ಸೊಂಟದ ಕೆಳಗೆ ಹೊಡೆದುಕೊಂಡ್ರು. ಇದು ಯಾರಿಗೆ? ಕೃಷ್ಣನಿಗೆ ಗೊತ್ತು, ಪಾಂಡವರಿಗೆ ಗೊತ್ತು. ಉಳಿದವರಿಗೆ ಅಲ್ಲಿದ್ದವರಿಗೆ ಹೇಳುವ ಮಾತೇ ಸತ್ಯ ಆಗುತ್ತಲ್ಲ. ಅವನ ಪರವಾಗಿ ಮಾತಾಡೋರೇ ಇರ್ತಾರಲ್ವಾ. ಮಾತಾಡೋರು ಅಲ್ಲಿ ಇರ್ಲಿಲ್ಲ ಅಲ್ಲ. ಅವನ್ ನಿರಾಯುಧ ಏನಿರ್ಲಿಲ್ಲ. ಅವನ್ ವೈಶಂಪಾಯನ ಸರೋವರದಿಂದ ಅವನ್ ಗದೆ ತಗೊಂಡೇ ಬಂದ. ಆದ್ರೆ ಯುದ್ಧ ಮಾಡುವಾಗ ತಲೆ ಕೆಳಗಾಗಿ ನಿಂತಾಗ ನಿರಾಯುಧ ಅಲ್ವಾ? ಹೊಡೆದಿದ್ದಾಗ್ಲೇ ಅಲ್ವಾ? ನಿರಾಯುಧನನ್ನು ಹೊಡೆದಾಗಾಯ್ತಲ್ಲ. ಅಲ್ಲ, ವಾದ ಮಾಡ್ಲಿಕ್ಕೆ ಅವ್ರ ಹತ್ರ ಪಾಯಿಂಟ್ಸ್ ಇದೆಯಲ್ವಾ? ಹೀಗೆ ನೀನು ಯಾರ್ಯಾರನ್ನ ದೊಡ್ಡ ದೊಡ್ಡ ಜನ ಅಂತ ಮಾತಾಡ್ತಿದ್ಯೋ ಅವರೆಲ್ಲರನ್ನು ಅವರೆಲ್ಲ ಬಿಡು. ಈ ಮಾತ್ಸ್ಯರು, ಪಾಂಚಾಲರು, ಸಾತ್ಯಕೆ ಅಂತೆ ಇವರೆಲ್ಲರನ್ನು ಕೂಡ ನೀನು ತುಂಬಾ ತುಂಬಾ ಜಾಸ್ತಿ ತಲೆ ಮೇಲೆ ಹೊತ್ಕೊಂಡು ಅವರು ಹಾಗೆ ಮಾಡ್ತಾರೆ. ಅಯ್ಯೋ, ಪಾಂಡವರ ಪ್ರೀತ್ಯರ್ಥವಾಗಿ ಪ್ರಾಣವನ್ನು ಬೇಕಾದ್ರೂ ಕೊಡ್ತಾರೆ ಅಂತ ಅವರಿಂದ ಜಯವನ್ನು ನಿರೀಕ್ಷಿಸ್ತಾ ಇದ್ದೀನಿ. ಏನೂ ಆಗಲ್ಲ. ನಾನು ಅದೆಲ್ಲವನ್ನು ಕೂಡ ತಥೈವತೇ ವಿನಂಕ್ಷಂತಿ ಮಾಂ ಆಸಾಧ್ಯ ಸಹಾನ್ವಯಾ. ಇವರೆಲ್ಲರೂ ಕೂಡ ನನ್ನನ್ನು ಆಸಾಧ್ಯ ಹೊಂದಿ. ಹೇಗೆ ಅಂದ್ರೆ ಸರಿತಃ ಸಾಗರಂ ಪ್ರಾಪ್ತಿ ಯಥಾ ನಶ್ಯಂತಿ ಸರ್ವಶಃ. ಹೇಗೆ ನದಿಗಳು ಸಮುದ್ರವನ್ನು ಸೇರಿದ ಮೇಲೆ ತಮ್ಮ ಐಡೆಂಟಿಫಿಕೇಶನ್ನೇ ನದಿಗಳಿಗಿಲ್ವೋ, ಸುತಃ ಇದೆ, ಆಂತರದಲ್ಲಿದೆ. ಉಪನಿಷತ್ತು ಅದನ್ನು ಬಿಡಿಸಿ ಹೇಳುತ್ತೆ. ಆ ನದಿಗಳು ಹಾಗೆ ಇರ್ತವೆ. ಅದನ್ನು ಮತ್ತೆ ವಾಯುದೇವ
ಸೂರ್ಯನ ಮೂಲಕ ಸ್ವೀಕರಿಸುವಾಗ ಆಯಾ ನದಿಯ ಭಾವವನ್ನೇ ತಗೊಂಡೋಗಿ ಮತ್ತೆ ಅದೇ ಮೋಡ ಮೇಘೇ ಕೃತ್ವ ಪ್ರವರ್ಷತಿ, ಮೋಡಗಳನ್ನಾಗಿಸಿ ಮತ್ತೆ ಅದೇ ಜಾಗದಲ್ಲಿ ಆ ನದಿ ಹರಿಯುವಂತೆ ಮಾಡ್ತಾರೆ. ಅದು ಗುಟ್ಟು ಬಿಡಿ, ಹೊರಗಿನಿಂದ ಗೊತ್ತಾಗುವಂಥದ್ದಲ್ಲ. ಆದ್ರೆ ಅವನು ಹೇಳುದು, ಸರಿತ್ತುಗಳು ನದಿಗಳು ಹೇಗೆ ಸಮುದ್ರವನ್ನು ಸೇರಿದ ಮೇಲೆ ನಿಶ್ಚೇಷ್ಟಿತವಾಗ್ತಾವೋ ಹಾಗೆ ಈ ಶತ್ರುಗಳು ನನ್ನ ಹತ್ರ ಬಂದ ಮೇಲೆ ನನ್ನೊಳಗೆ ಸೇರ್ಕೊಂಡ್ಬಿಡ್ತಾರೆ ಹೊರತು ಅವ್ರು ಹೊರಗೆ ಮತ್ತೆ ವಾಪಸ್ ಹೋಗಲ್ಲ. ಇದು ನಿನಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ನೀರು ಒಂದ್ಸತಿ ಮಿಕ್ಸ್ ಆದ್ಮೇಲೆ ಹೆಂಗ್ ಡಿಫ್ರೆನ್ಸ್ ನಮ್ಗೆ ಮಾಡ್ಲಿಕ್ಕೆ ಬರಲ್ಲ ಅಷ್ಟೇ, ದೇವತೆಗಳಿಗೆ ಗೊತ್ತಿದೆ. ಅಂದ್ರೆ ಆ ನದಿಯ ದೇವತೆ ಗೊತ್ತಿದೆ. ಉಪ್ಪಾಗತ್ತೆ. ಉಪ್ಪಾಗುದು ಹೇಗೆ ಅಂದ್ರೆ, ಉಪ್ಪು ಮತ್ತೆ ಈ ಉಪ್ಪಾದ ನೀರನ್ನೇ ನೀವು ಆವಿ ಮಾಡಿದ್ರೆ ಉಪ್ಪು ಬರುತ್ತಾ? ಆವಿ ಆದ್ರೆ ಏನಾಗುತ್ತೆ? ಮುಂಚೆ ತರ ಹೌದು, ಅದೇ ನೀರಾಗಿ ಬರುತ್ತೆ ಮತ್ತೆ ವಾಪಸ್ಸು. ಉಪನಿಷತ್ತಲ್ಲಿರುವುದು, ನಾನು ಹೇಳಿದ್ದಲ್ಲ. ಅದೇ ಕೆಲವೆಲ್ಲ ನಾವು ಸೈನ್ಸ್ನ ಮೀರಿ ಯೋಚನೆ ಮಾಡಬೇಕಾಗುತ್ತೆ. ದೇವತೆಗಳ ಯೋಚನೆ ನಮ್ಮ ಆಲೋಚನೆಯನ್ನು ಮೀರಿದ್ದು. ವಾಪಸ್ಸು ಎಲ್ಲಿವರೆಗೆ ಅಂದ್ರೆ, ಆಯಾ ನದಿಯ ನೀರನ್ನ ಅಲ್ಲಿಯೇ ಬೆಟ್ಟದಲ್ಲಿ ಮಳೆ ಬರಿಸುವಂತೆ ಮಾಡಿ ಅದೇ ನೀರು ಸಮುದ್ರದ ಅಡಿಯಲ್ಲಿ ಅದರ ಏನಂತಾರೆ ಮೂಲ ನದಿಯ ಏನಂತಾರೆ ಚಿಲುಮೆ ಬರುತ್ತಲ್ಲ, ಆ ಜಾಗದಲ್ಲಿ ಅದನ್ನು ಉದಿಸುವಂತೆ ಮಾಡಿ ಮತ್ತೆ ಹರಿಯುವ ಹಾಗೆ ಮಾಡ್ತಾರೆ. ಅದೊಂದು ಸರ್ಕಲ್. ಅದು ಒಂದು ನದಿ ಇದ್ದಲ್ಲ, ಎಲ್ಲಾ ನದಿಯೂ ಕೂಡ. ಈಗ ತುಂಗೆಯ ನದಿ ಇಲ್ಲಿ ನಮಗೆ ಈ ವೃಷಭಾವತಿ ಇದ್ರು ಅದರ ನದಿಗೆ ಎಲ್ಲಿಂದ ಬರಬೇಕೋ ಅಲ್ಲಿಂದನೇ ಬರುತ್ತೆ. ಕೆಲವೊಮ್ಮೆ ಬತ್ತತ್ತೆ, ಅದು ಕಾಣದೇ ಹೋಗುತ್ತೆ. ಆದ್ರೆ ನಮಗೆ ನದಿ ಮೇಲ್ ಮಾತ್ರ ಕಾಣುತ್ತೆ. ವಸ್ತುತಃ ಇದರ 10 ಪಟ್ಟು ನದಿ ಭೂಮಿ ಅಡಿಯಲ್ಲಿದೆ, ಪಾಸ್ ಆಗ್ತಾ ಇರುತ್ತೆ. ನದಿ ನೀರಿನ ಪ್ರವಾಹ ಇರುತ್ತೆ. ಆದ್ರಿಂದಾಗಿ ನಮಗೆ ಬೋರು ಈ ಇತ್ಯಾದಿಗಳಲ್ಲೆಲ್ಲ ನೀರು ಸಿಗುತ್ತೆ. ಇಲ್ಲಾಂದ್ರೆ ಎಲ್ಲಿಂದ ನೀರು ಸಿಗುತ್ತೆ? ಅಂದ್ರೆ ನಾವು ಮೇಲಿನ ನೀರನ್ನು ಮಾತ್ರ ನೋಡ್ತೇವೆ, ಕೆಳಗೆ. ಆದ್ರಿಂದಾಗಿನೇ ಬೋರನ್ನ ಕಾರಣ ಇಲ್ಲದೆ ಕೊರಿಬೇಡಿ. ಮೇಲಿದ್ದು ಹೋದ್ರು ಅಕಸ್ಮಾತ್ ಸ್ವಲ್ಪ ದಿವಸ ಆದ್ಮೇಲೆ ಒಂದು ಮಳೆ ಬಂದ್ರೆ ಅದಕ್ಕೋಸ್ಕರ ಸರಿ ಆಗುತ್ತೆ. ಕೆಳಗಿನ ನೀರು ಹಾಳಾದ್ರೆ ಮತ್ತೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗಲ್ಲ. ಸುಮಾರು 100 ವರ್ಷ ಬೇಕಾಗುತ್ತೆ ಆಮೇಲೆ ಸರಿ ಮಾಡ್ಲಿಕ್ಕೆ ಅಂತ ಈ ಕಾರಣಕ್ಕಾಗಿ ಅವರು ಆತಂಕ ವ್ಯಕ್ತಪಡಿಸುವುದು. ಆದ್ರೆ ನದಿಯ ನೀರು ಮೂಲ ಸಮುದ್ರ ಸೇರಿದ ಮೇಲೆ ಮತ್ತೆ ಅದನ್ನ ಬೈಫರ್ಕೇಟ್ ಮಾಡಿ ತಗೊಂಡು ಹೋಗುವ ಶಕ್ತಿ ದೇವತೆಗಳಿಗಿದೆ. ಆ ನದಿಯ ಯಾವ ನದಿ ನೀರು ಹರಿದು ಬರುತ್ತೆ ಅದಕ್ಕೊಂದು ಅಭಿಮಾನಿ ಇರ್ತಾಳಲ್ವಾ, ಅವಳೇ ಆಕಾಶದಲ್ಲಿ ಮೋಡವಾಗಿ ಹೋದಾಗ ಆ ಜಾಗದಲ್ಲಿ ಅಲ್ಲೇ ಬೀಳುವ ಹಾಗೆ ಪ್ರಾಣದೇವರು ಅದನ್ನು ಮಾಡ್ತಾರೆ ಅಂತ ಉಪನಿಷತ್ತು ಹೇಳುತ್ತೆ. ತಥೈವ, ಅದೇ ರೀತಿ ನನ್ನನ್ನು ಸೇರಿದ ಮೇಲೆ ಯಾರು ಬದುಕಲ್ಲ. ಪರಾ ಬುದ್ಧಿ ಪರಂ ತೇಜೋ ವೀರ್ಯಂಚ ಪರಮಂ ಮಮ, ಪರಾ ವಿದ್ಯಾ ಪರೋ ಯೋಗೋ ಮಮ ತೇಭ್ಯೋ ವಿಶಿಷ್ಯತೆ. ನನ್ನ ಬುದ್ಧಿಶಕ್ತಿ ಪರಂ ಶ್ರೇಷ್ಠವಾದದ್ದು. ಪರಂ ತೇಜ, ನನ್ನ ತೇಜಸ್ ಸಾಮರ್ಥ್ಯ ಅನ್ನೋದನ್ನು ಯಾರು ತಿಳಿದಿಲ್ಲ. ಹಿಡಿದ ಕಾರ್ಯವನ್ನು ಮುಗಿಸುವುದರಲ್ಲಿ ನನಗೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ. ವೀರ್ಯಂಚ ಪರಮಂ ಮಮ, ಮಮ ವಿದ್ಯಾ, ನನ್ನ ವಿದ್ಯಾಶಕ್ತಿ ವಿದ್ಯಾ ಸಾಮರ್ಥ್ಯ ಯಾರಿಗೂ ಗೊತ್ತಿಲ್ಲ. ಪರೋ ಯೋಗ, ಎಲ್ಲಿಂದ ಯಾವ ವಸ್ತುವನ್ನು ಬೇಕಾದರೂ ನಾನು ಇಲ್ಲಿಗೆ ತಂದುಕೊಳ್ಳಬಲ್ಲೆ. ನನಗಿರುವ ಹುಡುಕಾಟದ ಸಾಮರ್ಥ್ಯ ಅಸಾಧಾರಣವಾದದ್ದು. ಆದರೂ ಪಾಂಡವರು ಸಿಗಲಿಲ್ಲ, ಅದು ಬೇರೆ ಪ್ರಶ್ನೆ. ಮಮತೇಭ್ಯೋ ವಿಶಿಷ್ಯತೆ, ಈ ಯಾರೆಲ್ಲ ನೀನು ಇಲ್ಲಿ ತನಕ ಹೆಸರು ಹೇಳ್ಕೊಂಡು ಬಂದಿ ಅವರಿಗಿಂತ ವಿಶಿಷ್ಟ ನಾನು. ಅವರೆಲ್ಲರನ್ನು ಮೀರಿಸುವ ಶಕ್ತಿ ನನಗಿದೆ. ಪಿತಾಮಹಶ್ಚ ದ್ರೋಣಶ್ಚ ಕೃಪ ಶಲ್ಯ ಶಲಸ್ತಥಾ ಅಸ್ತ್ರೇಷು ಯತ್ ಪ್ರಜಾನಂತಿ ಸರ್ವಂ ತನ್ಮಯಿ ವಿದ್ಯತೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪ, ಕರ್ಣ, ಶಲ, ಭೂರಿಶ್ರವಸು, ಇವರೆಲ್ಲ ಇಷ್ಟು ಜನ ಸೇರಿ ಅವ್ರ ಹತ್ರ ಎಲ್ಲ ಏನೇನು ಅಸ್ತ್ರ ಇದೆ, ಯತ್ ಪ್ರಜಾನಂತಿ ಸರ್ವಂ ತನ್ಮಯಿ ತಿಷ್ಠತಿ. ಅಷ್ಟು ಅಸ್ತ್ರ ನನಗೂ ಗೊತ್ತಿದೆ, ಅಷ್ಟು ಅಸ್ತ್ರ ನಾನು ಪ್ರಯೋಗ ಮಾಡಬಲ್ಲೆ, ಅಷ್ಟು ಅಸ್ತ್ರಗಳ ಪ್ರಯೋಗದ ಸಾಮರ್ಥ್ಯ ನನಗಿದೆ. ಹೀಗೆ ಹೇಳಬೇಕಾದ್ರೆ ಇತ್ಯುಕ್ತೆ ಸಂಜಯಂ ಭೂಯ ಪರ್ಯಪೃಚ್ಛತ ಭಾರತ. ಇಷ್ಟು ಕೇಳಿ ಧೃತರಾಷ್ಟ್ರ ಮತ್ತೆ ಸಂಜಯನನ್ನು ಮಾತಾಡಿಸ್ತಾನೆ. ಅವನನ್ನು ಮಾತೇ ಆಡಿಸ್ಲಿಲ್ಲ. ಅವನನ್ನು ಏನು ಹೇಳ್ತಾನೆ, ಜ್ಞಾತ್ವಾ ಯುಯುತ್ಸೋ ಕಾರ್ಯಾಣಿ ಪ್ರಾಪ್ತ ಕಾಲಾನರಿಂದಮ. ಯುಯುತ್ಸು ಅಂದ್ರೆ ಯುದ್ಧ ಮಾಡುವ ಬಯಕೆಯಿಂದ ಪಾಂಡವರು ಇನ್ನೇನೇನು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ಹೇಳು ಅಂತ ಕೇಳ್ತಾನೆ. ವೈಶಂಪಾಯನ ಉವಾಚ ತಥಾತು ಪೃಚ್ಛಂತಮತೀವ ಪಾರ್ಥಂ ವೈಚಿತ್ರವೀರ್ಯಂ ತಮಚಿಂತಯಿತ್ವಾ ಉವಾಚ ಕರ್ಣೋ ಧೃತರಾಷ್ಟ್ರಪುತ್ರಂ ಪ್ರಹರ್ಷಯನ್ ಸಂಸದಿ ಕೌರವಾಣಾಂ. ಹೀಗೆ ಧೃತರಾಷ್ಟ್ರ ಸಂಜಯನನ್ನ ಮತ್ತೆ ಪ್ರಶ್ನೆ ಮಾಡಿದಾಗ ಕರ್ಣನಿಗೆ ಸಿಟ್ಟು ಬಂತು. ಅವರೇನು ಮಾತಾಡ್ಕೊಳ್ಳಿಕ್ಕೆ ಅಂತ ಹೋದಾಗ ಅರ್ಜುನ ಏನ್ ಮಾಡ್ತಿದ್ದಾನೆ, ಅವನು ಕೇಳಿದ್ದು ಅದೇ, ಪಾರ್ಥ ಏನ್ ಮಾಡ್ತಿದ್ದಾನೆ, ಅವನು ಏನೇನು ಸಿದ್ಧತೆ ಮಾಡ್ಕೊಂಡಿದ್ದಾನೆ ಅಂತ ಹೀಗೆ ಕೇಳುವಾಗ ಒಂಥರ ಇಷ್ಟು ಇವನು ನನ್ನ
ತನ್ನ ಸಾಮರ್ಥ್ಯವನ್ನು ಹೇಳುವಾಗ ಅದಕ್ಕೆ ಹೌದಾ ಹಾಗಿದ್ರೆ ನಾವು ಕೂಡ ಯುದ್ಧದಲ್ಲಿ ಗೆಲ್ಬಹುದಾ ಅಥವಾ ಏನಾದರೂ ಅದಕ್ಕೆ ಬೇರೆ ಇನ್ನೇನೇನು ಯೋಚನೆ ಮಾಡಿದ್ದಿ ಅಂತ ಕೇಳುವುದು ಬಿಟ್ಟು ಅರ್ಜುನನ ಬಗ್ಗೆನೇ ಮತ್ತೆ ಕೇಳ್ತಾ ಇದ್ದಾನೆ. ಕರ್ಣನಿಗೆ ಸಿಟ್ಟು ಬಂತು, ವಿಪರೀತ ಸಿಟ್ಟು ಬಂತು. ಸಿಟ್ಟು ಬಂದವನೇ ಮಿಥ್ಯಾ ಪ್ರತಿಜ್ಞಾಯ ಮಯಾ ಯದಸ್ತ್ರಂ ರಾಮಾತ್ ಕೃತಂ ಬ್ರಹ್ಮಮಯಂ ಪುರಸ್ತಾತ್ ವಿಜ್ಞಾಯತೆ ನಾಸ್ಮಿತವೈವ ಮುಕ್ತಂ ಮುಕ್ತಃ ತೇನಾಂತಕಾಲೇ ಪ್ರತಿಭಾಸ್ಯತೀತಿ. ಕರ್ಣ ಹೇಳ್ತಾನೆ, ಎಲ್ಲ ಸಭೆಯ ಮಧ್ಯದಲ್ಲೇ ಎಲ್ಲರನ್ನೂ ಸಂತೋಷಪಡಿಸುವುದಕ್ಕಾಗಿ ತಾನೂ ಕೂಡ ಉನ್ಮತ್ತನಾದವನಂತೆ ಮಿಥ್ಯಾ ಪ್ರತಿಜ್ಞಾಯ ಮಯಾ ಯದಸ್ತ್ರಂ ರಾಮಾತ್ ಕೃತಂ, ನಾನು ಸುಳ್ಳೇ ಹೇಳಿ ಮೋಸ ಮಾಡಿ ಪರಶುರಾಮನನ್ನ ಬೇಸ್ತು ಬೀಳಿಸಿ ನಾನು ವಿದ್ಯೆ ಪಡೆದಿದ್ದೇನೆ. ಅವನೇ ಒಪ್ಕೊಂಡ ಹಾಗಾಯ್ತು. ಮಿಥ್ಯಾ ಪ್ರತಿಜ್ಞಾಯ, ನಾನು ಸುಳ್ಳು ಹೇಳಿ ಮೋಸ ಮಾಡಿ ಜಾಮದಗ್ನಿಯಿಂದ ರಾಮಾತ್ ಅಂತಂದ್ರೆ ಜಾಮದಗ್ನಿಯಿಂದ ಬ್ರಹ್ಮಮಯಂ ಪುರಸ್ತಾತ್, ಬ್ರಹ್ಮಾಸ್ತ್ರವನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಇದು ಗೊತ್ತಾಯ್ತು ಅವನಿಗೆ, ನಾನು ಮೋಸ ಮಾಡಿದೆ ಅವನಿಗೆ ಅಂತ ಗೊತ್ತಾಯಿತು. ವಿಜ್ಞಾಯತೇನಾಸ್ಮಿ ತದೈವ ಮುಕ್ತಂ, ಆಗ್ಲೇ ಅವನು ನನಗೆ ಹೇಳ್ದ, ತೇನಾಂತಕಾಲೇ ಪ್ರತಿಭಾಸ್ಯತೀತಿ, ನಿನಗೆ ಸರಿಯಾಗಿ ಅದು ಬೇಕು ಅಂತಿದ್ದ ಕಾಲಕ್ಕೆ ನಿನ್ನ ಕೈಗೆ ಅದು ಸಿಗದೇ ಇರಲಿ ಅಂತ ನನಗೆ ಶಾಪ ಕೊಟ್ಟ. ಆದರೆ ನನ್ನ ಅಪರಾಧಕ್ಕೆ ಅದು ತಕ್ಕ ಶಾಪ ಅಲ್ಲ. ಮಮ ಅಪರಾಧೇ ಹ್ಯಪಿ ಯನ್ನತೇನ ಮಹರ್ಷಿಣಾಹಂ ಗುರುಣಾ ನ ಶಪ್ತಃ, ನಿಜವಾಗಿ ಅವನು ಕೊಡಬೇಕಾದ ಶಾಪ ನನಗೆ ವಿದ್ಯೆಯೇ ಹೊರಟು ಹೋಗ್ಬೇಕಿತ್ತು. ಆದರೆ ಆ ಶಾಪ ಕೊಡಲಿಲ್ಲ ನನಗೆ ಅವನು. ನಾನು ಯಾವಾಗ ಜಿದ್ದಿನಿಂದ ಒಬ್ಬನ ಮೇಲೆ ಹಠದಿಂದ ಈ ಪ್ರಯೋಗ ಮಾಡ್ತೇನೆ, ನನಗೆ ನನ್ನ ನಿಯಂತ್ರಣ ತಪ್ಪಿ ಹೋಗುತ್ತೆ, ಆವಾಗ ಅದು ನಿನಗೆ ಹೊಳೆಯದಿರಲಿ ಅಂತ ಅಷ್ಟೇ ಶಾಪ ಕೊಟ್ಟ. ಹಾಗೆ ನೋಡಿದರೆ ಗುರುಗಳು ನನ್ನ ಮೇಲೆ ತುಂಬ ಕರುಣೆ ಮಾಡಿದ್ದಾರೆ. ನಾನು ಆ ಸಣ್ಣ ಶಾಪಕ್ಕೆ ಅರ್ಹನಲ್ಲ, ತುಂಬ ದೊಡ್ಡ ಶಾಪವೇ ಕೊಡಬೇಕಿತ್ತು. ಮಮಾಪರಾಧೇ ಹ್ಯಪಿ ಯನ್ನತೇನ, ಅಷ್ಟು ದೊಡ್ಡ ಅಪರಾಧ ಮಾಡಿದ್ರು ನತೇನ, ಅವನಿಂದ ಯಾವ ಕಾರಣಕ್ಕೂ ಕೂಡ ಗುರುಣ ಶಪ್ತಃ, ದೊಡ್ಡ ಶಾಪಕ್ಕೆ ಒಳಗಾಗ್ಲಿಲ್ಲ ನಾನು. ಶಕ್ತಃ ಪ್ರದಗ್ಧುಂ, ಆದ್ರಿಂದ ನಾನು ತಿಗ್ಮ ತೇಜಸ್ಸಿನಿಂದ, ತೀಕ್ಷ್ಣವಾದ ತೇಜಸ್ಸಿನಿಂದ ಸಮುದ್ರವನ್ನ ಆವರಿಸಿಕೊಂಡ ಸಮಸ್ತ ಭೂಮಿಯನ್ನೇ ನಾನು ಸುಡಬಲ್ಲೆ. ನನಗೆ ಶಾಪ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ನಂಗೆ ಅಸ್ತ್ರ ಏನು ಕೈಗೆ ಸಿಗದೇ ಇರುವುದಿಲ್ಲ ಅಂತಿಲ್ಲ, ನನಗೆ ಬೇಕಾದ್ರೆ ಸಿಗುತ್ತೆ, ಮರೆತೇ ಹೋಗ್ಲಿ, ನಾ ಕಲ್ತದ್ದೆಲ್ಲ ನಿನ್ನಲ್ಲಿ ನಿಷ್ಫಲವಾಗ್ಲಿ ಅಂತ ಹೇಳಿಲ್ಲ. ಅಂತ ಕಾಲಿ ನಾನು ಯಾವಾಗ ಇನ್ನೊಬ್ಬನ ಅಂತ್ಯವನ್ನ ಯೋಚಿಸ್ತೇನೆ, ಸೇಡಿನಿಂದ ತೀರ್ಮಾನ ಮಾಡ್ತೇನೆ, ಬುದ್ಧಿಯನ್ನ ಕಳ್ಕೊಳ್ತೇನೆ, ಆಗ ನನಗೆ ಈ ದೋಷ ಅನ್ನೋದು ಅಂಟತ್ತೆ. ಅದರಿಂದಾಗಿ ಪ್ರಸಾದಿತಂ, ಯಾಕೆಂದ್ರೆ ಅವನಿಗೆ ನನ್ನ ಸಾಮರ್ಥ್ಯದ ಮೇಲೆ ಖುಷಿ ಇತ್ತು, ನಾನು ಬಲಿಷ್ಠ ಅನ್ನೋದರ ಬಗ್ಗೆ ಅವನಿಗೆ ವಿಶ್ವಾಸ ಇತ್ತು. ಆದ್ರಿಂದಾಗ ಅವನು ನನಗೆ ಅಷ್ಟು ದೊಡ್ಡ ಶಾಪ ಕೊಡ್ಲಿಲ್ಲ. ಶಾಪ ಇಲ್ಲ ಅಂದ್ರೆ ನನ್ನನ್ನು ನಾಶವಾಗಿ ಹೋಗು ಅಂತ ಹೇಳಬೇಕಿತ್ತು, ಹಾಗೆ ಹೇಳಲಿಲ್ಲ. ಪ್ರಸಾದಿತಂ ಹ್ಯಸ್ಯ ಮಯಾ ಮನೋಭೂತ್, ನಾನು ಅವನನ್ನು ತುಂಬಾ ಚೆನ್ನಾಗಿ ಸೇವೆ ಮಾಡಿದ್ದೆ, ಆದ್ರಿಂದ ನನ್ನ ಮೇಲೆ ಅವನಿಗೆ ಪ್ರಸನ್ನತೆ ಇತ್ತು. ಆದ್ರಿಂದಾಗಿ ಶುಶ್ರೂಷೆಯ ಸ್ವೇನ ಚ ಪೌರುಷೇಣ, ನಾನು ಅವನು ಮಾಡಿ ಶುಶ್ರೂಷೆ ಮತ್ತು ನನ್ನ ಪೌರುಷ ಇದರಿಂದಾಗ ಅವನಿಗೆ ನನ್ನ ಮೇಲೆ ಪ್ರೀತಿ ಇತ್ತು. ತದಸ್ತಿ ಚ ಅಸ್ತ್ರಂ ಮಮ ಸಾವಶೇಷಂ, ಅದರಿಂದಾಗಿ ಇನ್ನೂ ಅವಶೇಷ ಇದೆ ನನ್ನ ಹತ್ರ, ಅಸ್ತ್ರದ ಪ್ರಯೋಗದ ಅವಶೇಷ ನನ್ನ ಹತ್ರ ಇನ್ನೂ ಇದೆ, ಅದು ಹೊರಟೋಗ್ಲಿಲ್ಲ. ತಸ್ಮಾತ್ ಸಮರ್ಥೋಸ್ಮಿ ಮಮೈವ ಭಾರಃ, ಯಾಕೆ ಇವರನ್ನೆಲ್ಲ ನೀನು ಸಹಾಯಕ್ಕೆ ಅಂತ ಕೇಳ್ತಾ ಇದ್ದಿ, ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮರನ್ನೆಲ್ಲ ನನ್ನ ಭಾರ ಅಂತ ಅನ್ಕೋ ನೀನು, ನನ್ನ ಹೆಗಲ ಮೇಲೆ ಬಿಟ್ಟುಬಿಡು ಯುದ್ಧದ ಭಾರವನ್ನು, ನಾನೆಲ್ಲವನ್ನು ನಿನಗೆ ಜಯಿಸಿ ಕೊಡ್ತೇನೆ. ನಿಹತ್ಯ ಪಾರ್ಥಾನ್ನ ಸಹ ಪುತ್ರ ಪೌತ್ರೈ, ಪಾಂಡವರನ್ನು ಮಾತ್ರ ಅಲ್ಲ ಅವನ ಮರಿಮಕ್ಕಳಿಂದ ಸಹಿತ ಎಲ್ಲರನ್ನೂ ಕೂಡ ನಾಶ ಮಾಡ್ತೇನೆ, ಯಾರನ್ನೂ ಬಿಡಲ್ಲ ನಾನು. ಲೋಕಾನಹಂ ಶಸ್ತ್ರಜಿತಾನ್ ಪ್ರಪತ್ಸ್ಯೆ, ಇನ್ಯಾರೆಲ್ಲ ಲೋಕದ ಸುತ್ತಮುತ್ತ ಉಳಿದವರು ಅವನ ಬೆನ್ನಿಗೆ ನಿಲ್ತಾರೋ, ಪಾಂಡವರ ಬೆನ್ನಿಗೆ ನಿಲ್ತಾರೋ ಅವರೆಲ್ಲರನ್ನೂ ಕೂಡ ಶಸ್ತ್ರದಿಂದ ಗೆದ್ದು ಬಿಡ್ತೇನೆ. ಪಿತಾಮಹಸ್ತಿಷ್ಠತು ತೇ ಸಮೀಪೆ, ವಯಸ್ಸಾಗಿದೆ, ಕೊನೆಯ ಕಾಲ, ಯಾಕೆ ಕೊನೆಯ ಕಾಲದಲ್ಲಿ ಹೀಗೊಂದು ಯುದ್ಧ ಮಾಡಿ ಪ್ರಾಣ ಕಳ್ಕೊಳ್ಳುವ ದುಸ್ಥಿತಿ ಅವರಿಗೆ, ಅವ್ರು ನಿನ್ನ ಹತ್ರನೇ ಇರಲಿ. ಪಿತಾಮಹಸ್ತೇ ಸಮೀಪೆ ತಿಷ್ಠತು, ಅವರು ನಿನಗೇನಾದ್ರೂ ಬೇಕು ಬೇಡ ಅಂತ ಇರುವಾಗ ಹೇಳಲಿಕ್ಕೆ ಒಂಚೂರು ನಿಲ್ಲಿ, ಅವರನ್ನು ನಾವು ತಿರಸ್ಕಾರ ಮಾಡೋದು ಬಾರದು, ದೊಡ್ಡವರಲ್ವ, ಅದು ಹೇಳುವುದ್ರಲ್ಲೇ ತಿರಸ್ಕಾರ. ಅವರು ಸುಮ್ಮನೆ ನಿಂತಿರ್ಲಿ, ನಿಮ್ಮ ಪಕ್ಕದಲ್ಲಿ ನಿಂತಿರ್ಲಿ. ದ್ರೋಣಶ್ಚ ಸರ್ವೇಚ ನರೇಂದ್ರ ಮುಖ್ಯ, ಈ ದ್ರೋಣಾಚಾರ್ಯ ಬೇಡ, ಅವರನ್ನು ಏನು ನಾವು ಕಟ್ಕೊಂಡು ಉಪಯೋಗ ಇಲ್ಲ, ಅವ್ರು ನಿನ್ನ ಹತ್ರ ಇರ್ಲಿ, ನಿನಗೆ ಏನೋ ರಕ್ಷಣೆ ಕೊಡ್ತೇನೆ ಅಂತ ತುಂಬಾ ದೊಡ್ಡದಾಗಿ ಅವ್ರು ಹೇಳ್ಕೊಂಡಿದಾರಲ್ಲ, ಆ ಪ್ರಮುಖರೆಲ್ಲ ನಿನ್ನೊಟ್ಟಿಗಿರ್ಲಿ. ಋಷಿ ಪ್ರಸಾದೇನ ಬಲೇನ ಗತ್ವಾ ಪಾರ್ಥಾನ್ ಹನಿಷ್ಯಾಮಿ ಮಮೈವ ಭಾರಃ, ಆ ಮಹರ್ಷಿಯಾದಂತಹ ಜಮದಗ್ನಿಯ ಮಗನಾದ ಪರಶುರಾಮನ ಆಶೀರ್ವಾದದ ಬಲದಿಂದ ಪಾರ್ಥರನ್ನ ಕೊಲ್ಲುವ ಭಾರ ನನ್ನದು.
ಏವಂ ಬ್ರುವಂತಂ ತಮುವಾಚ ಭೀಷ್ಮಃ ಕಿಂ ಕಥಸೆ ಕಾಲ ಪರೀತ ಬುದ್ಧೇ. ಏನು ಮಾತಾಡ್ತಾ ಇದ್ದಿ? ತಲೆ ಕೆಟ್ಟಿದೆಯಾ ನಿನಗೆ? ಬುದ್ಧಿಯಲ್ಲಿ ಹುಳುಕು ಹಿಡಿದ್ರೆ ಮಾತ್ರ ಈ ಮಾತಾಡ್ಲಿಕ್ಕೆ ಸಾಧ್ಯ. ಕಿಂ ಕಥಸೆ ಅಂದ್ರೆ ಹೊಗಳಿಕೊಳ್ಳುವುದು ಅಂತ ಅರ್ಥ. ಕಥನ ಬೇರೆ, ಕಥನ ಬೇರೆ, ಎರಡು ಧಾತು ಬೇರೆ ಬೇರೆ. ಕಥನ ಅಂದ್ರೆ ಹೇಳುವುದಷ್ಟೇ, ಇದ್ದದನ್ನ ಇದ್ದ ಹಾಗೆ ಹೇಳುದು. ಕಥನ ಅಂದ್ರೆ ಅದ್ರಲ್ಲಿ ಒತ್ತು ಕೊಟ್ರೆ ನಾನು ದೊಡ್ಡವನು ಅಂತ ಒಂದು ಒತ್ತಿರುತ್ತೆ. ಪ್ರತಿಯೊಂದ್ರಲ್ಲೂ ನಾನು 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 ಅಂತ ಇರುತ್ತೆ. ಕಿಂ ಕಥಸೆ, ಯಾಕೆ ಆಗದಿಂದ ಕೊಚ್ಕೊಳ್ತಾ ಇದ್ದೀನಿ ನಿನ್ನ ಬಗ್ಗೆ? ನೀನು ಗೊತ್ತಿಲ್ವಾ ನಿನ್ನ ಬಗ್ಗೆ ನಮಗೆ? ನಕರ್ಣ ಜಾನಾಸಿ ಯಥಾ ಪ್ರಧಾನೇ ಹತೆ ಹತಾ ಸ್ಯುರ್ಧತ ರಾಷ್ಟ್ರಪುತ್ರ. ಗೊತ್ತಿಲ್ವಾ ನಿನಗೆ? ಕರ್ಣ ಜಾನಾಸಿ, ಹೇಗೆ ಪ್ರಮುಖವಾದ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಆ ಇಡೀ ಸೇನೆ ದಿಕ್ಕಾಪಾಲಾಗುತ್ತೆ, ನಾಶ ಹೊಂದುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಒಬ್ಬನ ಮೇಲೆ ಯಾವತ್ತೂ ಯಾವುದನ್ನು ಹೊರಿಸಬಾರದು. ಇದು ಯುದ್ಧದ ಸಾಮಾನ್ಯ ನಿಯಮ. ಎಲ್ಲ ಕಲೆಕ್ಟಿವ್ ಆಗಿ ಯುದ್ಧ ಮಾಡಿದ್ರೆ ಮಾತ್ರ ಯಾವತ್ತು ನಾವು ಗೆಲ್ತೇವೆ. ಒಬ್ಬನ ಮೇಲೆ ಭಾರ ಹಾಕಿ ನೀನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳುದು, ಅವನ್ ಡಮಾರ್ ಅಂದ್ರೆ ಇವರೆಲ್ಲರೂ ಡಮಾರ್. ಕೆಲವೊಂದ್ಸತಿ ಕೆಲವು ಆಟಗಳಲ್ಲಿ ಒಬ್ಬರ ಮೇಲೆ ಭಾರ ಬೀಳುತ್ತೆ. ಅವನಿದ್ದಾನಲ್ಲ ಗೋಲ್ ಮಾಡಿ ಕೊಡ್ತಾನೆ, ಅವನಿದ್ದಾನಲ್ಲ ಶತಕ ಹೊಡಿತಾನೆ, ಅವನಿದ್ದಾನಲ್ಲ ವಿಕೆಟ್ ತೆಗಿತಾನೆ ಅಂತ. ಉಳಿದವ್ರು ಏನ್ ಮಾಡ್ಬೇಕು? 11 ಜನದ ಆಟ ಯಾಕೆ ಮತ್ತೆ? ಒಬ್ಬನನ್ನೇ ಅವನನ್ನೇ ಪ್ರತಿ ಸರ್ತಿ ನಿಲ್ಸುದು, ಹೊಡಿಸುದು, ಹೊಡಿಸುದು, ಗೆದ್ರು ಅಂತ ಹೇಳುದು, ಆಯ್ತು, ಮುಗೀತಲ್ಲ. ಯಾವತ್ತು ಯುದ್ಧ ಅಥವಾ ಆಟ ಅದು ಸಮೂಹದಿಂದ ಬಂದ. ಅದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಅಂದ್ರೆ, ಇವತ್ತು ಒಂದು ರೀತಿ ಅನಿಸುತ್ತೆ, ಯೋಚನೆ ಮಾಡಬೇಕಾದ್ದು. ನಮ್ಮಲ್ಲಿ ಈ ಆಟಗಳೆಲ್ಲ ಬಂದಾಗ ಈ ಮೊಬೈಲ್ನಲ್ಲಿ ಆಡುವುದು ಅಥವಾ ಅಂದ್ರೆ ಒಬ್ಬೊಬ್ಬರೇ ಆಡುವಂತ ಯಾವುದೇ ಇದ್ರು ಅದನ್ನ ಹೆಚ್ಚು ಪ್ರಿಫರ್ ಮಾಡಲ್ಲ. ಈ ಬೇಸರ ಕಳಿಲಿಕ್ಕೆ ಯಾವತ್ತೋ ಒಂದು ದಿವಸ ದೈಹಿಕ ಶ್ರಮ ಆದ್ರೂ ಆಗತ್ತೆ ಅಂತಂದಾಗ ಹೊರಗಿನ ಆಟ ಓಕೆ. ಗುಂಪಿನ ಆಟ ಮಕ್ಕಳಿಗೆ ಜಾಸ್ತಿ ಆಡಿಸ್ಬೇಕು ಅಂತಾರೆ ಸೈಕಾಲಜಿ ಪ್ರಕಾರ. ಯಾಕೆಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಆಡುವ ಬುದ್ಧಿ ಬಂದಿದ್ರೆ ಮಾತ್ರ ಅವನು ಮುಂದೆ ನಿಸ್ವಾರ್ಥಿ ಆಗ್ತಾನೆ. ಅವನು ಗೋಲ್ ಮಾಡುವ ಅವಕಾಶ ಇದ್ದಾಗ ಅವನಿಗೆ ಬಿಟ್ಟು ಕೊಡದೆ ಇವ್ನು ನಾನೇ ಗೋಲ್ ಮಾಡ್ಬೇಕು ಅಂತ ಅಲ್ಲಿ ಹೊಡೆದಾಗ ಗೆಲ್ಬಹುದು, ಆದ್ರೆ ಜೀವನದಲ್ಲಿ ಸೋಲ್ತಾನ. ಯಾಕೆಂದ್ರೆ ಇನ್ನೊಬ್ಬನಿಗೆ ಒಂದ್ ಸಣ್ಣ ವಿಷಯ ಪಾಸ್ ಮಾಡುವಷ್ಟು ಅವನಲ್ಲಿ ಮನಸ್ಥಿತಿ ವಿಶಾಲ ಇಲ್ಲ ಅಂದ್ರೆ ಅವನ ಜೀವನದಲ್ಲಿ ಯಾವತ್ತೂ. ಮತ್ತೆ ನಾವು ಹೇಳುದು ಯಾರಿಗೆ? ಪ್ರತಿಯೊಂದು ಜೀವನದಲ್ಲೂ ಎಲ್ಲರ ಜೊತೆಗೆ ಹೋಗ್ಬೇಕು ಅಂತ. ಪ್ರಶ್ನೆ ಮತ್ತೆ ನಾನೇ ಯಾಕೆ ಬಿಡಬೇಕು, ಅವರೇ ಯಾಕೆ ಬಿಡಬೇಕು ಅಂತ ಅನ್ನೋದಲ್ಲ. ಬಿಟ್ರೆ ಏನು ಗೆಲುವಾಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೇ. ಟೀಮ್ ಗೆಲ್ಲುವುದನ್ನು ಯೋಚನೆ ಮಾಡಬೇಕು ಹೊರತು ಏಮ್ ನಂದು ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡುವುದಲ್ಲ. ಇದು ಕರ್ಣನ ಬಗ್ಗೆ ಅವನು ಎಚ್ಚರ ಕೊಡುವ ಮಾತು. ಸಮೂಹದಲ್ಲಿ ಒಬ್ಬನ ಮೇಲೆ ಭಾರ ಹಾಕಿ ಅಕಸ್ಮಾತ್ ನಾವು ಯುದ್ಧದಲ್ಲಿ ಭಾಗವಹಿಸಿದ್ರೆ ಒಬ್ಬ ಹೋದ ಅಂದ್ರೆ ಅವನ ಇಡೀ ಟೀಮ್ ಬಿದ್ದು ಹೋಗುತ್ತೆ. ಹಾಗಾಗಬಾರದು. ಇದು ನಿಂಗೆ ಸಾಮಾನ್ಯ ಜ್ಞಾನ ಇಲ್ವಲ್ಲ ಒಂದು ರಂಗದ ಬಗ್ಗೆ. ಕೃಷ್ಣ ದ್ವಿತೀಯೇನ ಧನಂಜಯೇನ ಯತ್ಖಾಂಡವಂ ದಾಹಯತಾ ಕೃತಂ ಹಿ ಶ್ರುತ್ವೈವ ತತ್ಕರ್ಮ ನಿಯಂತಮಾತ್ಮ ಯುಕ್ತಸ್ತ್ವಯಾ ವೈ ಸಹ ಬಾಂಧವೇನ. ಖಾಂಡವ ವನ ಅದು ಸಣ್ಣ ಘಟನೆ ಅಂತ ನೀನು ಅನ್ಕೊಂಡಿದ್ದಿ. ನಿನಗೆ ಅದರ ಪರಿಕಲ್ಪನೆ ಇಲ್ಲ. ಖಾಂಡವ ವನ ಅಂದ್ರೆ ಅದು ಸಣ್ಣ ಯಾವುದೋ ಒಂದು 4 ಗಿಡಗಳಿರುವ ತೋಟ ಅಲ್ಲ. ಅದು ಎಷ್ಟು ದೊಡ್ಡ ಅದು ಒಂದು ಜಾಗ ಅಂದ್ರೆ ಒಂದು ರಾಜ್ಯದಷ್ಟು ದೊಡ್ಡ ಜಾಗ ಅದು ಆ ಕಾಲದಲ್ಲಿ. ಅದರ ಸುತ್ತಲೂ ಇಬ್ಬರೇ ನಿಂತುಕೊಂಡು ಅದರಿಂದ ಒಂದು ದುಷ್ಟ ಪ್ರಾಣಿಯು ಹೊರಕ್ಕೆ ಹೋಗದ ಹಾಗೆ ಕತ್ತರಿಸಿ, ದೇವತೆಗಳು ಸ್ವತಃ ಅದರ ಮೇಲೆ ಕೋಪ ಮಾಡಿಕೊಂಡ್ರು. ಅವ್ರ ಮೇಲೆ ಮಳೆ ಬರೆಸಿದ್ರು, ಮಳೆ ಬೀಳದ ಹಾಗೆ ನೋಡಿದ್ರು. ಇವ್ರ ಮೇಲೆ ದಾಳಿ ಮಾಡಿದ್ರು, ತಪ್ಪಿಸಿಕೊಂಡ್ರು. ಇಲ್ಲಿಂದ ಹೊರಗೆ ಹೋಗೋರನ್ನು ತಪ್ಪಿಸಿದ್ರು. ಅದಕ್ಕೆ ಕಾರಣ ಬೇರೆ ಇತ್ತು, ಅಲ್ಲೇ ಸ್ಪಷ್ಟವಾದ ಕಾರಣ. ಆ ಖಾಂಡವ ದಹನದ ಪ್ರಸಂಗದಲ್ಲೇ ಹೇಳುತ್ತಾರೆ, ಅದು ದೇವತೆಗಳನ್ನೇ ನಾಶ ಮಾಡಲಿಕ್ಕೋಸ್ಕರ ಅಡಗಿದ್ದಂತಹ ದುಷ್ಟರ ದೊಡ್ಡ ರಹಸ್ಯ ಸ್ಥಾನವಾಗಿತ್ತು. ಅದಕ್ಕೋಸ್ಕರ ಅದನ್ನು ಕೊಂದದ್ದು, ನಾಶ ಮಾಡಿದ್ದು ಹೊರತು ಅಗ್ನಿಯ ಜೀರ್ಣಕ್ಕೆ ಒಂದು ಔಷಧ ಬೇಕು ಅನ್ನೋದು ಸಣ್ಣ ನೆಪ. ಅದು ಮುಖ್ಯ ಕಾರಣವೇ ಅಲ್ಲ. ಒಂದು ಘಟನೆ ನಡೆಯುವಾಗ ಅದಕ್ಕೆ ಒಂದೇ ಕಾರಣ ಇರುವುದಿಲ್ಲ, ನಮಗೆ ಕಾರಣದ 100 ಕಾರಣ ಇರುತ್ತೆ. ಆದ್ರೆ ನಮ್ಗೆ ಮೇಲ್ನೋಟಕ್ಕೆ ಫೋಟೋದಲ್ಲಿ ಎಷ್ಟು ಚಿತ್ರ ಬಂತು, ಏನು ಅಲ್ಲಿ ದಾಖಲೆ ಬಂತು, ಅದರ ಏನಂತಾರೆ ಅದಕ್ಕೆ ಇಡೀ ಮಾಹಿತಿಯನ್ನ ಸಂಗ್ರಹ ಮಾಡಿ ಒಂದು ಡಾಕ್ಯುಮೆಂಟ್ ಮಾಡ್ತಾರಲ್ಲ, ನಮ್ಗೆ ಅಷ್ಟರಲ್ಲಿ ಮಾತ್ರ ವಿಷಯ ಗೊತ್ತಿರುತ್ತೆ. ಅದರ ಆಚೆಗೆ ಈಚೆಗೆ ಏನಾಗಿದೆ ಅನ್ನೋದು ಒಂದು ಗೊತ್ತಿರಲ್ಲ. ನೀನು ಹಾಗೆ ತಿಳ್ಕೊಂಡಿದ್ದಿ ಇದನ್ನ. ಇದು ಆತರ ಅಷ್ಟು ಸಣ್ಣ ವಿಷಯ ಅಂತ ನೀನು ಅದನ್ನು ಮಾತಾಡಬೇಡ. ದೇವತೆಗಳ ತ್ರಿದಶಾಧಿಪಸ್ತೆ,
ಅಲ್ಲಿ ಸ್ವತಃ ಇಂದ್ರನೇ ಸ್ವತಃ ಯುದ್ಧಕ್ಕೆ ಬಂದು ನಿಂತಾಗ್ಲೂ ಪಾಂಡವರು ಈ ಕೃಷ್ಣ ಮತ್ತು ಅರ್ಜುನ ಅವರನ್ನ ಹಿಮ್ಮೆಟ್ಟಿಸಿದ್ದಾರೆ ಅಂತಂದಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದ್ದೆ. ಈಗ ವಾಪಸ್ ಯುದ್ಧಕ್ಕೆ ನಾವು ಅಂತಹ ವ್ಯಕ್ತಿಗಳ ಜೊತೆಗೆ ಹೋರಾಡ್ತೇವೆ ಅಂದ್ರೆ ನಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಅಂತ ನಾವು ಲೆಕ್ಕಾಚಾರ ಹಾಕ್ಬೇಕು. ಹಾಕದೆ ನಾನೊಬ್ಬ ಇದ್ದೇನೆ ಎಲ್ಲ ಆಗ್ಬಿಡುತ್ತೆ ಅಂತ ಊಟ ಮಾಡಿದಷ್ಟು ಸುಲಭದಲ್ಲಿ ಅದನ್ನು ಹೇಳಲಿಕ್ಕೆ ಆಗುದಿಲ್ಲ. ಯೋಚನೆ ಮಾಡ್ಬೇಕು ಅದನ್ನ. ಯುಕ್ತಸ್ತ್ವಯ ವೈ ಯಾಮಾಂ ಶಕ್ತಿಂ ತ್ರದಶಾಧಿಪಸ್ತೆ ದದೌ ಮಹಾತ್ಮ ಭಗವಾನ್ ಮಹೇಂದ್ರ ಭಸ್ಮೀಕೃತಾಂತಾಂ ಸಮರೇ ವಿಶೀರ್ಣಾಂ ಚಕ್ರಾಹತಾಂ ದ್ರಕ್ಷಸಿ ಕೇಶವೇನ. ಅದೇನೋ ನಿನ್ನ ಹತ್ರ ಭಾರಿ ಅಸ್ತ್ರ ಇದೆ ಅಂತ ಸರ್ಪಮುಖದ ಅಸ್ತ್ರವನ್ನು ಹಿಡ್ಕೊಂಡು ಓಡಾಡ್ತಿದ್ಯಲ್ವಾ, ಅದು ಕೃಷ್ಣನ ಚಕ್ರದ ಮುಂದೆ ಒಂದು ಸಣ್ಣ ಹುಳ ತುತ್ತದು. ನೀನು ಅದು ಒಂದು ಕೈಯಲ್ಲಿದೆ, ಶಕ್ತಿ ನನ್ನ ಕೈಯಲ್ಲಿದೆ ಅನ್ನುವ ಕಾರಣಕ್ಕೆ ಅದನ್ನು ಹಾರಾಡಬೇಡ. ಅದನ್ನು ಹೇಳ್ತಾನೆ, ಯಸ್ತೆ ಶರಃ ಸರ್ಪಮುಖೋ ಬಿಭರ್ತಿ ಯಾಂಚಾಪಿ ಶಕ್ತಿಂ ತ್ರಿದಶಾಧಿಪಸ್ತೆ. ಇಂದ್ರ ಯಾವ ಶಕ್ತಿಯಾಯುಧವನ್ನು ನಿನಗೆ ಕೊಟ್ಟ, ತ್ರಿದಶಾಧಿಪ ಯಾಂ ಶಕ್ತಿಂ ತೇ ದದೌ, ನಿನಗೇನು ಶಕ್ತಿಯಾಯುಧವನ್ನು ಕೊಟ್ಟ ಅದು ಭಸ್ಮೀಕೃತಾಂ ತಾಂ ಸಮರೇ ವಿದಧ್ಯು. ಕ್ಷಣ ಮಾತ್ರದಲ್ಲಿ ಕೃಷ್ಣನ ಅಸ್ತ್ರದ ಮುಂದೆ ಅದು ಸುಟ್ಟು ಹೋಗುತ್ತೆ ಅಂತ ತಿಳ್ಕೊ. ಅದರಿಂದ ಏನು ಸಿದ್ಧಿ ಆಗುದಿಲ್ಲ. ಚಕ್ರಾಹತಾಂ ದ್ರಕ್ಷ್ಯಸಿ ಕೇಶವೇನ, ಒಂದು ಕ್ಷಣದಲ್ಲಿ ಅದು ನಾಶವಾಗುವುದನ್ನು ನೀನೇ ಕಣ್ಣಾರೆ ನೋಡ್ತಿ ಪ್ರಯೋಗ ಮಾಡಿ. ಆದರೆ ಸರ್ಪಮುಖ ಎತ್ತೇ ವಿಭಾತಿ ಶರಹ, ಸರ್ಪಮುಖವನ್ನು ಇಟ್ಟುಕೊಂಡು ಅಶ್ವಸೇನನನ್ನ ತಲೆಯಲ್ಲಿ ಇಟ್ಟುಕೊಂಡು ನಿನ್ನ ತಲೆಯಲ್ಲಿ ಅರ್ಜುನನನ್ನು ಕೊಲ್ಲಿಕ್ಕೆ ನನ್ನ ಹತ್ರ ಒಂದು ಅಸ್ತ್ರ ಇದೆ, ಅದರಲ್ಲಿ ಅವನು ಸತ್ತೇ ಹೋಗ್ತಾನೆ, ನಾನು ದುರ್ಯೋಧನನಿಗೆ ಬೇಕಿರುವ ಗೆಲುವಿನ ದೊಡ್ಡ ರುವಾರಿ, ಅದಕ್ಕೆ ಭಾರ 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 ಅಂತ ಹಾಗದಿಂದ 10 ಸಲ ಹೇಳಿದ್ದಾನೆ, ಭಾರ ಆಗುವಷ್ಟು ಭಾರ ಹೇಳಿದ್ದಾನೆ. ಆದ್ರೆ ಭೀಷ್ಮಾಚಾರ್ಯ ಯೋಚನೆ ಅಂದ್ರೆ ಅವರು ತುಂಬಾ ಅನುಭವಿಸ್ತಾರಲ್ಲ, ಏನೇನಾಗಿ, ಯಾಕಂದ್ರೆ ಆಚೆಯಿಂದ ಕೃಷ್ಣನ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಹೇಗೆ ಆ ಪೌಂಡ್ರಕ ವಾಸುದೇವ ಸತ್ತಿದ್ದಾನೆ, ಅವನ ಮಗ ಕೃತ್ಯವನ್ನ ಪ್ರಯೋಗ ಮಾಡಿ ಚಕ್ರದಿಂದ ಹೇಗೆ ಸುಟ್ಟು ಇಡೀ ಕಾಶಿ ಪಟ್ಟಣವೇ ಸುಟ್ಟು ಹೋಗಿದೆ. ಕೃಷ್ಣೇನ್ ಸುಡ್ಲಿಲ್ಲ, ಅವರೇ ಪ್ರಯೋಗಿಸಿದ ಅಸ್ತ್ರ ಕೃತ್ಯ. ಅವ್ರಿಗೆ ಅದಕ್ಕೆ ಒಂದು ಸ್ವಭಾವ ಏನು ಅಂದ್ರೆ, ಅದಕ್ಕೇನಾದ್ರೂ ತಿಂದೇ ಸಾಯುವುದು. ಹೋದ ದ್ವಾರಕ್ಕೆ ಸಿಗ್ಲಿಲ್ಲ, ಅದಕ್ಕೆ ವಾಪಸ್ ಬಂದ್ ಓಡಿಸ್ತದು, ಏನಾದ್ರೂ ಸಿಕ್ಕು ಸಾಯಬೇಕು. ಕಾಶಿ ಪಟ್ಟಣ ತಿಂದು ಸತ್ತೋಯ್ತು. ಯಾಕೆ ಕಾಶಿ ಪಟ್ಟಣ ತಿಂದಿತ್ತು ಅಂದ್ರೆ, ಅದಕ್ಕೆಲ್ಲ ಸಪೋರ್ಟ್ ಮಾಡಿದವರು ಅದೇ ಊರಿನವರು, ಅದೇ ಮಂತ್ರ ಬಲ್ಲವರು. ಅದು ಹೇಗಿತ್ತು ಅನ್ನೋದ್ರ ವರ್ಣನೆ ಇದೆ. ಅಲ್ಲಲ್ಲಿ ಅಟ್ಟಗಳೆಲ್ಲ ಅರ್ಧ ಕುಸಿದು ಸುಟ್ಟು ಹೋದ ಹೊಗೆ ಹಾಗೆ ಓಡಾಡ್ತಿತ್ತಂತೆ. ಇದ್ದವ್ರು ಇದ್ದಕ್ಕಿದ್ದಂತೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮಾಗಿ ಹೋಗಿದ್ದಾರೆ. ತಪ್ಪಿಗೆ ಅದನ್ನು ಭಗವಂತನ ವಿರುದ್ಧವಾಗಿ ನಡೆಸುವಂತಹ ಕಾರ್ಯಕ್ಕೆ ಮಾನಸಿಕವಾಗಿಯೂ ಅದಕ್ಕೆ ವಿರೋಧ ವ್ಯಕ್ತಪಡಿಸದೇ ಇದ್ರೆ ಅವನು ಶಿಕ್ಷೆಗೆ ಗುರಿಯಾಗ್ತಾನೆ. ಭಗವಂತನ ಚಿಂತನೆಗೆ ವಿರುದ್ಧವಾಗಿ ನಮ್ಮ ಮನಸ್ಸಿನಲ್ಲೂ ಒಂದು ಯೋಚನೆ ಬಂತು ಅಂದ್ರೆ ಆ ತಪ್ಪಿಗೆ ನಾವು ಶಿಕ್ಷಾರ್ಹರಾಗ್ತೇವೆ. ಅದನ್ನ ತೋರಿಸ್ಲಿಕ್ಕೋಸ್ಕರ ಆ ಕೃತ್ಯ ಹಾಗೆ ವಾಪಸ್ ಅವನನ್ನು ಆ ಇಡೀ ಪಟ್ಟಣವನ್ನೇ ಸುಟ್ಟದ್ದು. ಇದು ಭೀಷ್ಮನಿಗೆ ಗೊತ್ತು. ಅಂದಾಗಿ ನೀನು ಸರ್ಪಾಸ್ತ್ರ, ಶಕ್ತಿ ಆಯುಧ ಇದನ್ನೆಲ್ಲ ಹಿಡ್ಕೊಂಡು ಪಾಂಡವರನ್ನ ನಜ್ಜುಗುಜ್ಜು ಮಾಡ್ತೇನೆ, ಏನು ಕಷ್ಟ ಇಲ್ಲ ನನಗೆ ಅಂತ ಅನ್ಕೊಂಡಿದ್ರೆ ಇದೆಲ್ಲ ಸುಳ್ಳಾದ ಮಾತು. ಇದೆಲ್ಲ ಸಾಧ್ಯವೇ ಇಲ್ಲ. ಸಪಾಂಡ ಪುತ್ರಾಭಿಹತ ಶರೋಗೈ ಸಹತ್ವಯ ಯಾಸ್ಯತಿ ಕರ್ಣನಾಶಂ. ಏ ಕರ್ಣ, ಅದು ನಮ್ಮನ್ನೇ ವಾಪಸ್ ಬಲಿ ತೆಗೆದುಕೊಳ್ಳುತ್ತೆ ಬಿಟ್ರೆ ನಾವು ಗೆಲ್ತೇವೆ ಅಂತನ್ನುವ ಒಂದು ಕ್ಷಣದ ಆಯುಧದ ಬಲವನ್ನ ಯೋಚಿಸಿ ನಿನಗೆಲ್ಲ ಮನಸ್ಸಿನಲ್ಲಿ ಮಂಡಿಗೆ ತಿನ್ಕೊಂಡು ಒಳ್ಳೆ ಊಟ ಅಂತ ಅನ್ಕೊಂಡ್ರೆ ಹೊಟ್ಟೆ ಹಸ್ದೇ ಇರುತ್ತೆ. ಮನಸ್ಸಿನಲ್ಲಿ ತಿಂದದ್ ಬಾಯಲ್ಲಿ ನೀರು ಮಾತ್ರ ಬರುವುದು, ಹೊಟ್ಟೆ ತುಂಬಲ್ಲ. ಅದು ಕೆಲಸ ಆದ್ಮೇಲೆ ಗೊತ್ತಾಗುದು ಹೊಟ್ಟೆ ತುಂಬಬೇಕಾದ್ರೆ ಅಂತ ಬೈತಾನೆ. ಬಾಣಸ್ಯ ಭೌಮಸ್ಯ ಚ ಕರ್ಣಹಂತ ಕಿರೀಟಿನಂ ರಕ್ಷತಿ ವಾಸುದೇವ ಯಸ್ವಾದೃತಾನಾಂಚ ವೀರ ವರೀಯಸಾಂಚ ಹಂತಾರಿ ಪೂರ್ಣಾಂ ತುಮುಲೆ ಪ್ರಗಾಢೆ. ನಾನು ಯಾಕೆ ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಹೇ ಕರ್ಣ, ಕಿರೀಟಿನಂ ರಕ್ಷತಿ ವಾಸುದೇವ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಜೀವಕ್ಕೆ ಜೀವ ಕೊಡುವಷ್ಟು ಆತ್ಮೀಯತೆ ಪಾಂಡವರ ಮೇಲೆ ಕೃಷ್ಣನಿಗೆ ಇದೆ. ಅವರ ವಾಸುದೇವನ ಕಣ್ಣು ತಪ್ಪಿಸಿ ನೀನು ಅರ್ಜುನನ ಒಂದು ಕೂದಲು ಕೂಡ ಕೊಂಕಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಶ್ಚಯ. ಯಾಕಂದ್ರೆ ಬಾಲ್ಯದಿಂದ ಕೃಷ್ಣನನ್ನ ಕಂಡಿದ್ದಾನೆ. ಅದು ಎಷ್ಟು ವರ್ಷ ಅವನಿಗೆ? ಕೃಷ್ಣ ಹುಟ್ಟುವಾಗ ಅವನಿಗೆ 700 ವರ್ಷ. ಅವನು 1ನೇ ಡೇ ಇಂದ ಪೂತನೆಯ ಸಂಹಾರದಿಂದ ಪ್ರತಿಯೊಂದು ಘಟನೆಯೂ ಅವನ ಕಿವಿಗೆ ಬಿದ್ದಿದೆ. ಎಂತೆಂತ ರಾಕ್ಷಸರು ಅವನ ಕೈಯಲ್ಲಿ ಸತ್ತೋಗಿದ್ದಾರೆ. ಎಷ್ಟೆಷ್ಟು ದೊಡ್ಡ ಯುದ್ಧಗಳನ್ನು ಒಬ್ಬ ಅಣ್ಣನ ಜೊತೆಗೆ ಸೇರ್ಕೊಂಡು 20-22 ಅಕ್ಷೋಹಿಣಿ ಸೈನ್ಯವನ್ನು 18 ಸರ್ತಿ ಸೋಲ್ತಾನೆ. ಇದು ಈ 2 ಸೇರಿದ್ರೆ 18, 20 ಅಲ್ಲ 18, 2 ಸೇರಿ. ಹಿಂದೆ ಇದಕ್ಕಿಂತ ದೊಡ್ಡ ಯುದ್ಧಗಳು ನಡೆದೋಗಿದೆ. ಅದನ್ನ ಕೃಷ್ಣ ಬಲರಾಮರು ಇಬ್ಬರೇ ನಿರ್ವಹಿಸಿದ್ದಾರೆ. ಈ ಇತಿಹಾಸ ಗೊತ್ತಿಲ್ಲದೆ ಇರುವುದರ ದಡ್ಡತನದ ಪ್ರಭಾವ ಇದೆಲ್ಲ ಕರ್ಣನ ಮಾತು. ಹಾಗಾಗಿ ಕೃಷ್ಣ ಜೊತೆಗಿರ್ಬೇಕಾದ್ರೆ
ನೀನಿದು ಯಾವುದನ್ನು ಅತಿಯಾಗಿ ಯೋಚನೆ ಮಾಡ್ತಾ ಇದ್ದಿ, ತಪ್ಪಿದು. ಕರ್ಣ ಉವಾಚ, ಕರ್ಣ ಹೇಳ್ತಾನೆ, ನೀನು ಅಂದ್ರೆ ಅವನು ಒಟ್ಟು ಶಾಪಗ್ರಸ್ತ, ನೀನೇನು ಆ ಅಸ್ತ್ರವನ್ನು ಇಟ್ಕೊಂಡು ಮಾತಾಡ್ತಿ ಅಂತ ಹೇಳಿದಲ್ಲ. ಕರ್ಣನಿಗೆ ಕೋಪ ಬಂತು. ಕೋಪ ಬಂದ್ರೆ ಏನ್ ಮಾಡ್ಬೇಕಿತ್ತು? ಅವನು ಮಾತು ನೋಡಿ, ಅಸಂಶಯಂ ವೃಷ್ಣಿಪತಿರ್ ಯಥೋಕ್ತಂ, ಅದನ್ನು ಒಪ್ಕೊಳ್ತಾನೆ. ವೃಷ್ಣಿಪತಿ ಯಥೋಕ್ತಂ ತತ್ತ. ಕೃಷ್ಣ ದೊಡ್ಡವನು ನಂಗೆ ಗೊತ್ತಿದೆ, ಕೃಷ್ಣನ ಸಾಮರ್ಥ್ಯ ಅಸಾಧಾರಣವಾದದ್ದು ಅಂತ ಗೊತ್ತಿದೆ ನನಗೆ. ತಥಾಚ ಭೂಯಾಂಶ ತಥೋ ಮಹಾತ್ಮ, ನೀನು ಹೇಳಿದ್ದಕ್ಕಿಂತಲೂ ಹೆಚ್ಚೇ ಭೂಯ ಮಹಾತ್ಮ, ಅವನು ಅದಕ್ಕಿಂತಲೂ ದೊಡ್ಡವನು. ಅಹಂ ಯದುಕ್ತಃ ಪರುಷಂ ತು ಕಿಂಚಿತ್, ನಾನೇನು ಹೇಳಿದೆ ಆ ವಿಷಯದಲ್ಲಿ ನೀನು ಪಿತಾಮಹಸ್ತಸ್ಯ ಫಲಂ ಶೃಣೋತು, ಆದ್ರೆ ನನ್ನ ವಿಷಯದಲ್ಲಿ ನೀನು ತುಂಬಾ ಕೆಟ್ಟದಾಗಿ ಮಾತನಾಡಿದಿ. ನಿನಗೆ ಸರ್ಪಾಸ್ತ್ರ ಸಿಕ್ಕಿದ್ರೂ ಉಪಯೋಗ ಇಲ್ಲ, ನಿನಗೆ ಶಕ್ತಿ ಆಯುಧವನ್ನು ಪಡೆದದ್ದು ಉಪಯೋಗ ಇಲ್ಲ, ಹಾಗೆ ಹೀಗೆ ನನ್ನನ್ನ ಶಬ್ದ ಅಂತೆಲ್ಲ ನೀನು ಅಂದ್ಯಲ್ವಾ, ಇದು ನನಗೆ ಸಹಿಸ್ಲಿಕ್ಕೆ ಆಗ್ತಲ್ಲ. ನ್ಯಸಾಮಿ ಶಸ್ತ್ರಾಣಿ, ಶಸ್ತ್ರವನ್ನು ಇಲ್ಲೇ ತ್ಯಾಗ ಮಾಡ್ತೇನೆ, ನಾನು ಇಲ್ಲೇ ಬಿಟ್ಟು ಬಿಡ್ತೇನೆ. ನಿಮ್ಗೇನು ನನ್ನ ಮೇಲೆ ಭಾರ ಹೊರಿಸ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ. ನನ್ನ ಮೇಲೆ ಭಾರ ಹೊರಿಸಲ್ಲ ಅಂದ್ಮೇಲೆ ನಾನು ಯಾಕೆ ಈ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಓಡಾಡಬೇಕು? ನನಗೂ ಈ ಭಾರ ಹೆಚ್ಚಾಗಿದೆ, ನಾನು ಇಲ್ಲೇ ಇಟ್ಟಿದ್ದೇನೆ. ನಜಾತು ಸಂಖ್ಯೆ ಪಿತಾಮಹೋ ದ್ರಕ್ಷತಿ ಮಾಂ ಸಭಾಯಾಮ್, ಇನ್ನು ಮುಂದೆ ಯುದ್ಧದ ಮಧ್ಯದಲ್ಲಿ ಒಂದು ದಿವಸ ನಾನು ತಲೆ ಹಾಕಲ್ಲ, ಈ ಶಸ್ತ್ರವನ್ನು ಇಲ್ಲೇ ತ್ಯಾಗ ಮಾಡ್ತೇನೆ. ತ್ವಯಿ ಪ್ರಶಾಂತೇತು ಮಮ ಪ್ರಭಾವಂ ದ್ರಕ್ಷ್ಯಂತಿ ಸರ್ವೇ ಭೂಮಿ ಪಾಲಾಹ, ನೀನು ನೆಲಕ್ಕೆ ಬೀಳ್ತೀಯಲ್ವಾ. ಯದಾ ಯೋತ್ಸ್ಯತೆ ಪಿತಾಮಹ, ಭೂಮಿಯನ್ನ ಯಾವಾಗ ನಿನ್ನ ತಲೆ ಕಾಣುತ್ತೆ, ನೆಲದಲ್ಲಿ ನೀನು ಬೀಳ್ತಿ. ತ್ವಯಿ ಪ್ರಶಾಂತೆ, ನೀನು ಉಸಿರು ಕಟ್ಟಿ ಸತ್ತಾಗಲೇ ನಾನು ನನ್ನ ಪ್ರಭಾವದಿಂದ ಇಡೀ ಉಳಿದ ಎಲ್ಲ ನನ್ನವರನ್ನ ನಾನು ಉಳಿಸಿಕೊಳ್ಳುವುದಕ್ಕೆ ರಣಕ್ಕೆ ಇಳಿತೇನೆ, ಅಲ್ಲಿ ತನಕ ನಾನು ಶಸ್ತ್ರವನ್ನು ಸ್ವೀಕರಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೊರಟೋದ. ಇತ್ಯೇವ ಮುಕ್ತ್ವಾ ಸಹ ಮಹಾಮನುಷ್ಯಾನ್ ಹಿತ್ವಾ ಸಭಾಂ ಸ್ವಂ ಭವನಂ ಜಗಾಮ. ಭೀಷ್ಮಸ್ತು ದುರ್ಯೋಧನಮೇವ ರಾಜನ್ ಮಧ್ಯೆ ಕುರುಣಾಂ ಪ್ರಹಸನ್ನುವಾಚ. ಹೀಗೆ ಹೇಳಿ ಧನುಷ್ಮಂತನಾದ ಕರ್ಣ ಆಯುಧವನ್ನಲ್ಲೇ ಎಸೆದು ಸೀದಾ ಸಭೆಯನ್ನ ತೊರೆದು ಮನೆಗೆ ಹೋದ. ಭೀಷ್ಮ ದುರ್ಯೋಧನನ ಎದುರಿಸಿ ಹೇಳ್ತಾ ಇದ್ದಾನೆ, ಅಪ್ಪ ನಗುತ್ತಾ ಹೇಳ್ತಾನೆ, ಏನಪ್ಪ ಇದು? ಸತ್ಯ ಪ್ರಜಿಜ್ಞ ಕಿಲ ಸೂತ ಪುತ್ರ ತಥಾ ಸಭಾರಂ ವಿಷಹತೆ ಕಸ್ಮಾತ್ ವಿಷಹೇತ ಕಸ್ಮಾತ್ ವ್ಯೂಹಂ ಪ್ರತಿ ವ್ಯೂಹ ಶಿರಾಂಸಿ ಭಿತ್ವಾ ಲೋಕಕ್ಷಯಂ ಪಶ್ಯತ ಭೀಮಸೇನಾತ್. ಏನು ನಿನಗೆ ಯಾವ ಕಾರಣಕ್ಕೂ ನಾನು ಎಲ್ಲಾ ಸಮಯದಲ್ಲಿ ನಿನ್ ಜೊತೆಗಿರ್ತೇನೆ ಅಂತ ಹೇಳಿದವನು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೀಗೆ ಶಸ್ತ್ರತ್ಯಾಗ ಮಾಡಿ ಹೋದ್ನಲ್ವಾ, ಇದೇನಾ ಅವನ ಸತ್ಯ ಪ್ರತಿಜ್ಞೆ? ಎಲ್ಲ ಕಾಲಕ್ಕೂ ನಿನ್ ಜೊತೆಗಿರ್ತೇನೆ ಅಂತ ಹೇಳಿದ ಮಾತು ಇದೇನಾ? ಏನ್ ಹೇಳಿಕೊಟ್ಟವನು? ವ್ಯೂಹಕ್ಕೆ ಪ್ರತಿವ್ಯೂಹ ನಾವು ಒಡ್ಡಬೇಕು ಅನ್ನೋ ದೃಷ್ಟಿಯಿಂದ ಈ ಚರ್ಚೆ ಮಾಡ್ತಾ ಇದ್ದೇವೆ ಹೊರತು ಎಲ್ಲರೂ ಸೇರಿ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಹೊರತು ನಾವ್ಯಾರೂ ಯುದ್ಧ ಮಾಡಬಾರದು ಅಂತ ಮಾತಾಡ್ಲೇ ಇಲ್ಲ. ನಮ್ಗೆಲ್ರಿಗೂ ಯುದ್ಧದಲ್ಲಿ ಏನು ಆಗ್ಬೇಕು ಅಂತ ಅನ್ನೋ ಯೋಚನೆ ಇದ್ದೇ ಮಾತಾಡ್ತಾ ಇದ್ದೇವೆ. ನೋಡು, ಕರ್ಣ ತನ್ನ ಪಾಡಿಗೆ ತಾನು ಹೊರಟು ಹೋದ. ಭೀಮಸೇನ ಇಂಥ ನಮ್ಮ ಸೇನೆಯನ್ನ ಎಷ್ಟು ನಿಮಿಷದೊಳಗೆ ಯುದ್ಧ ಮುಗಿಸ್ತಾನೆ? ನಮ್ಮಲ್ಲಿ ಒಬ್ಬರಿಗೂ ಒಬ್ಬರ ನಡುವೆ ಒಳ್ಳೆಯ ಕರೆಕ್ಟ್ ಆದ ಕನೆಕ್ಟಿವಿಟಿನೇ ಇಲ್ಲ. ಒಬ್ರಿಗೊಬ್ಬೊಬ್ರು ಒಂದೊಂದು ಮಾತಾಡ್ತಾ ಇದ್ದೇವೆ. ಆವಂತ್ಯ ಕಾಲಿಂಗ ಜಯದ್ರಥೇಶು ಚೇದಿಧ್ವಜೇ ತಿಷ್ಠತಿ ಬಾಕ್ಲಿಕೆ ಚ ಅಹಂ ಹನಿಷ್ಯಾಮಿ ಸದಾ ಪರೇಶಾಂ ಸಹಸ್ರಶ್ಚ ಅಯುತಶ್ಚ ಯೋಧಾನ್. ಎಲ್ಲ ನಮ್ಮ ನಾಯಕರು ನಮ್ಮ ಜೊತೆಗಿರ್ಲಿ. ಅವಂತಿ ದೇಶದ ನಾಯಕರು, ಮೈಂದ ವಿವಿಧರು, ಕಲಿಂಗ ದೇಶದವರು, ಜಯದ್ರಥನ ಪಡೆ, ಚೇದಿಧ್ವಜ, ಇವರೆಲ್ಲ ಬಾಹ್ಲಿಕ, ಇವರೆಲ್ಲರೂ ನಮ್ಮ ಜೊತೆಗಿರ್ಲಿ. ಅವರೆಲ್ಲರನ್ನ ಮುಂದಿಟ್ಟುಕೊಂಡೇ ನಾನು ಇವರೆಲ್ಲರನ್ನು ನನ್ನ ಸಹಾಯಕ್ಕೆ ತೆಗೆದುಕೊಂಡು ಸಹಸ್ರಶಃ ಅಯುತಶ್ಚ, ದಿನಕ್ಕೆ 10,000ಕ್ಕೆ ಕಮ್ಮಿ ಆಗದಂತೆ ಯೋಧರ ತಲೆಯನ್ನು ತೆಗಿತೇನೆ. ಇದು ನನ್ನ ಪ್ರತಿಜ್ಞೆ. ಯದೈವ ರಾಮೇ ಭಗವತ್ಯನಿಂದ್ಯೇ, ಅನಿಂದ್ಯನಾದ ಭಗವಂತ ಯಾರು? ಜಾಮದಗ್ನ. ಅವನು ಯಾವತ್ತೂ ಸುಮ್ನೆ ಯಾರಿಗೂ ಶಾಪ ಕೊಟ್ಟವನಲ್ಲ. ಅವನ ಬಗ್ಗೆ ಇದ್ದಕ್ಕಿದ್ದಂತೆ ಮಾತಾಡಿದ. ಬ್ರಹ್ಮಬ್ರುವಾಣ ಕೃತವಾನ್ ತದಸ್ತ್ರಂ, ಅವನ ಅಸ್ತ್ರ ಕೊಟ್ಟದ್ದು ಲೋಕದ ಹಿತಕ್ಕಾಗಿ, ಯಾರದ್ದೋ ನಮ್ಮ ಮೇಲಿನ ದ್ವೇಷದಿಂದ ಎದುರಿಗೆ ಬಂದವರ ಮೇಲೆ ಪ್ರಯೋಗ ಮಾಡಲಿಕ್ಕಾಗಿ ಅಲ್ಲ. ಸದೈವ ಧರ್ಮಶ್ಚ ತಪಶ್ಚ ನಷ್ಟಂ. ಯಾವಾಗ ಅವನು ಈ ಮಾತಾಡಿದ್ನು ಆಗ ಅವನ ತಪಸ್ಸು ಅಲ್ಲೇ ನಷ್ಟವಾಗಿ ಹೋಯಿತು. ಗುರುಗಳ ಪ್ರೀತಿ ಕಳ್ಕೊಂಡ್ಬಿಟ್ಟ ಅವನು. ವೈಕರ್ತನಸ್ಯ ಅಧಮ ಪುರುಷಸ್ಯ, ಅಧಮ ಅಂದ್ರೆ ಕೆಟ್ಟ ಮನುಷ್ಯನ, ಆ ವೈಕರ್ತನ ಅಂದ್ರೆ ಸೂರ್ಯನ ಮಗ ಯಾರು? ಕರ್ಣನ ಧರ್ಮ ತಪಸ್ಸು ಆಗಲೇ ಅದು ನಿಂತು ಹೋಯಿತು. ಯಾವಾಗ ಅವನು ಗುರುಗಳನ್ನು ಮಧ್ಯಕ್ಕೆ ತಂದು ಆ ವಿಷಯದಲ್ಲಿ ಅವರನ್ನ ಅವಮಾನ ಮಾಡುವಂತೆ ಮಾತಾಡಿದ್ನೋ
ತನ್ನ ಸಾಮರ್ಥ್ಯವನ್ನು ಅವರಿಗಿಂತ ಹೆಚ್ಚು ಅನ್ನುವ ಹಾಗೆ ಯಾವಾಗ ತನ್ನನ್ನೇ ಹೊಗಳಿಕೊಂಡು ಕಥನ ಮಾಡಿದ ತಕ್ಷಣ ಅವನ ತಪಸ್ಸು ಅವನ ಧರ್ಮ ಎರಡೂ ಚ್ಯುತವಾಯಿತು. ವೈಶಂಪಾಯನ ಉವಾಚ ತಥೋಕ್ತ ವಾಕ್ಯೇ ನೃಪತೀಂದ್ರ ಭೀಷ್ಮೆ ನಿಕ್ಷಿಪ್ಯ ಶಸ್ತ್ರಾಣಿ ಗತೆ ಚ ಕರ್ಣೆ ವೈಚಿತ್ರವೇದ್ಯಸ್ಯ ಮತೋಲ್ಪ ಬುದ್ಧಿ ದುರ್ಯೋಧನ ಶಾಂತನ ಬಂಬಭಾಷೆ. ಶಸ್ತ್ರಗಳನ್ನು ಇಟ್ಟು ಹೋದ ಕರ್ಣ ಒಂದು ಕಡೆ, ಯುದ್ಧ ಮಾಡ್ತೇವೆ ಅಂತ ನಿಂತ ಭೀಷ್ಮ ಇನ್ನೊಂದು ಕಡೆ, ಬೇಡ ಮಗು ಅಂತ ಬಾಯಿ ಬಿಟ್ಟು ತಡೆಯುತ್ತಾ ಇರುವಂತಹ ಅಪ್ಪ ಒಂದು ಕಡೆ. ಇಂಥ ಯೋಚನೆಯ ಮಧ್ಯದಲ್ಲಿ ದುರ್ಯೋಧನ ಹೇಗೋ ಮನಸ್ಸನ್ನ ನಿಯಂತ್ರಣಕ್ಕೆ ತಂದುಕೊಂಡು ಭೀಷ್ಮಾಚಾರ್ಯರ ಹತ್ರ ಈ ಮುಂದಿನ ಮಾತುಗಳನ್ನು ಹೇಳುತ್ತಾನೆ ಅನ್ನುವಲ್ಲಿಗೆ ಮಹಾಭಾರತದ ಉದ್ಯೋಗ ಪರ್ವದ ಯಾನಸಂಧಿ ಪರ್ವದ 62ನೇ ಅಧ್ಯಾಯ ಮುಕ್ತಾಯ ಆಯಿತು. ಮತ್ತೆ 63ನೇ ಅಧ್ಯಾಯ ಮುಂದಿನ ಬಾರಿ ನಾವು ಜೊತೆಯಾದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.